ಹಲೋ ಆಸ್ಪಿರೆಂಟ್ಸ್, ಎಲ್ಲರೂ ಹೇಗಿದ್ದೀರಾ? ಸ್ವಲ್ಪ ಟೈಮ್ ಆಯ್ತು, ನಾನು ಇರ್ಲಿಕ್ಕೆ ಆಗ್ಲಿಲ್ಲ, ತುಂಬಾ ದಿನ ಮನೇಲೇ ಇರಲಿಲ್ಲ. ಸೊ ನನಗೆ ಲ್ಯಾಪ್ಟಾಪ್ ಎಲ್ಲ ಬೇಕಾಗಿದ್ದರಿಂದ ಹೊರಗಡೆ ಎಲ್ಲ ನಿಂತ್ಕೊಂಡು ಕ್ಲಾಸ್ ಮಾಡೋಷ್ಟೆಲ್ಲ ಆಗ್ಲಿಲ್ಲ. ಹಾಗಾಗಿ ಸ್ವಲ್ಪ ಡಿಲೇ ಆಯ್ತು. ಆದಷ್ಟು ಬೇಗ ಮಾಡುವ. ಹಾಗೆ ಇನ್ನೊಂದು ಏನಂತಂದ್ರೆ, ಈಗ ಸ್ಟ್ಯಾಟಿಕ್ ಜಿಕೆಗೆ ಏನು ತುಂಬಾ ಜನ ಇಂಟ್ರೆಸ್ಟ್ ತೋರಿಸ್ತಿಲ್ಲ. ಒಂದು 2 ಜನ ಏನೋ ಅಷ್ಟೇ ನೋಡ್ತಾ ಇದ್ದೀರಾ. ಹಾಗೆ ಅಂದ್ರೆ 2-3 ಜನ ಏನೋ ಕಂಪ್ಲೀಟ್ ನೋಡ್ತಾ ಇದ್ದೀರಾ. ಬಟ್ ಇಂಗ್ಲಿಷ್ ವೊಕ್ಯಾಬ್ಯುಲರಿನ ಸ್ವಲ್ಪ ಜನ ನೋಡ್ತಾ ಇದ್ದೀರಾ, ಅಂದ್ರೆ ಫಾಲೋ ಅಪ್ ಮಾಡ್ತಾ ಇದ್ದೀರಾ. ಸೊ ಅವರಿಗೆ ಪ್ರಾಬ್ಲಮ್ ಆಗಬಾರ್ದು, ಇದನ್ನ ಕಂಪ್ಲೀಟ್ ಮಾಡುವ. ಅಂಡ್ ಟೈಮ್ ಸಿಕ್ಕರೆ ನಾನು ನಿಮಗೆ ಸ್ಟ್ಯಾಟಿಕ್ ಜಿಕೆನ ಮಾಡ್ಕೊಡ್ತೇನೆ. ಯಾಕಂತಂದ್ರೆ ಅದನ್ನ ನೀವಾಗಿ ಕೂಡ ಓದ್ಬಹುದು. ಬಟ್ ನನ್ನಿಂದ ಏನ್ ಹೆಲ್ಪ್ ಆಗುತ್ತೆ ಅಂತಂದ್ರೆ, ಸ್ವಲ್ಪ ಏನಾದ್ರು ಟ್ರಿಕ್ಸ್ ಗಿಕ್ಸ್ ಎಕ್ಸ್ಟ್ರಾ ಆಗತ್ತಲ್ವಾ. ಸೊ ಟ್ರಿಕ್ಸ್ ಸಿಗೋದ್ರಿಂದ ಸ್ವಲ್ಪ ಈಸಿಯಾಗಿ ನೀವೇ ಎಕ್ಸ್ಟ್ರಾ ಟ್ರಿಕ್ಸ್ ಮಾಡ್ಕೊಳ್ಳೋದು ತಪ್ಪುತ್ತೆ, ಸ್ವಲ್ಪ ಈಸಿ ಆಗುತ್ತೆ ನಾನೇ ರಿಸರ್ಚ್ ಮಾಡೋದ್ರಿಂದ ಅಷ್ಟೇ. ಬಟ್ ಅದು ಬಿಟ್ರೆ ನೀವು ಕೂಡ ಓದ್ಕೋಬಹುದು. ಬಟ್ ಇಂಗ್ಲಿಷ್ಗೆ ಆದ್ರೆ ಒಬ್ಬರ ಟೀಚರ್ದು ಅವಶ್ಯಕತೆ ತುಂಬಾ ಇದೆ. ಯಾಕಂದ್ರೆ ನೀವು ಡಿಕ್ಷನರಿ ತಗೊಂಡು ಓದಕ್ಕಾಗಲ್ಲ. ಸೊ ಓಕೆನಾ, ಜಿಕೆಗೂ ಅವಶ್ಯಕತೆ ಇದೆ, ಬಟ್ ಜಿಕೆ ಎಷ್ಟು ಓದಿದ್ರು ಸಾಕಾಗಲ್ಲ. ಬಟ್ ಇಂಗ್ಲಿಷ್ ಮ್ಯಾಥ್ಸ್ ರೀಸನಿಂಗ್ ಎಲ್ಲ ಲಿಮಿಟೆಡ್ ಸಿಲೆಬಸ್ SSC ಅಲ್ಲಿ. ಓಕೆನಾ, ಹಿಂದಿನ ಕ್ಲಾಸಲ್ಲಿ ಎಲ್ಲಿಗೆ ನಾನು ನಿಲ್ಸಿದ್ದೆ? ಬಿಟ್ ಆಫ್ ಥ್ರೋನ್ಸ್ ಆರ್ ಬ್ಯಾಡ್ ಬ್ಲಡ್ ಇಲ್ಲೆಲ್ಲ ನಿಲ್ಸಿದ್ದೆ ಅಂತ ಅನ್ಸುತ್ತೆ. ಬ್ಲಾಡ್ ಬ್ಲಡ್ ಇಂದ ಮಾಡ್ತೀನಿ. ಬ್ಲಾಡ್ ಬ್ಲಡ್ ಅಂತಂದ್ರೆ ದ್ವೇಷ ಹಗೆತನದಿಂದ ತುಂಬಿರೋನು. ಓಕೆನಾ, ಅಂದ್ರೆ ಓಕೆ, ಅರ್ಥ ಆಯ್ತಲ್ವಾ? ಅಂದ್ರೆ ಫೀಲಿಂಗ್ ಆಫ್ ಇಲ್ ವಿಲ್ ಅಂತಂದ್ರೆ ಸ್ವಲ್ಪ ಏನೋ ಒಂದು ಅವನ ಮನ್ಸಲ್ಲಿ ವಿಲ್ ಅಂತಂದ್ರೆ ಇಚ್ಛೆ ಅಂದ್ರು ಒಂದು ಅವನದು ಒಂಥರ ಇವನ ಇಚ್ಛೆನೆ ಒಂಥರ ಕಾಯಿಲೆ ಬಂದಂಗೆ ಅವನಿಗೆ. ಅಂದ್ರೆ ಏನೋ ಅವನಿಗೆ ಒಂಥರ ದ್ವೇಷ ಭಾವನೆ ತುಂಬಿದ್ದಾನೆ, ಅವನ್ ಸರಿ ಇಲ್ಲ, ಅವನ ಮನ್ಸಿಂದ ಅವ್ನು ಒಳ್ಳೇದನ್ನ ಯಾರಿಗೂ ಬಯಸೋದೇ ಇಲ್ಲ ಅಂತ. ಓಕೆನಾ, ಅನಿಮೋಸಿಟಿ ಅಂತಂದ್ರು ಎನಿಮಿ ಅನಿಮೋಸಿಟಿ ಬಿಟ್ವೀನ್ ಪೀಪಲ್. ಓಕೆನಾ, ಪೀಪಲ್ ಮಧ್ಯೆ ಅನಿಮೋಸಿಟಿ ಇರೋದು. ಅರ್ಥ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ವರ್ಡ್ ಬಂದ್ಬಿಟ್ಟು ನೆಕ್ಸ್ಟ್ ಬ್ಲೂ ಬ್ಲಡ್. ಬ್ಲೂ ಬ್ಲಡ್ ಅಂದ್ರೆ ರಾಜವಂಶ ಅಥವಾ ಉನ್ನತ ಕುಲದ ಹಿನ್ನೆಲೆ. ಈಗ ನಾನು ರೀಸೆಂಟ್ ತುಂಬಾ ಹಳೇದೊಂದು ಫಿಲ್ಮ್, ಉಪೇಂದ್ರ ಅವರದೊಂದು ಫಿಲ್ಮ್ ನೋಡಿದ್ದೆ. ಅಲ್ಲಿ ಅವನ ಅಮ್ಮ, ಅವ್ರು ಸ್ವಲ್ಪ ರಿಚ್ ಪೀಪಲ್ ಆಗಿರ್ತಾರೆ. ಅವನ ಅಮ್ಮ ಏನ್ ಹೇಳ್ತಾರೆ ಅಂತಂದ್ರೆ, ಅವನು ಒಂದು ಕೆಳ ವರ್ಗದ ಹುಡುಗಿನ ಲವ್ ಮಾಡಿರ್ತಾನೆ. ಅದಕ್ಕೆ ಅವನು ಹೇಳ್ತಾನೆ, ಅವಳ ಅಮ್ಮ ಹೇಳ್ತಾಳೆ, ಅವ್ರನ್ನೆಲ್ಲ ನಾನು ಸೊಸೆಯಾಗಿ ತಗೊಳ್ಳೋದಕ್ಕೆ ಸಾಧ್ಯ ಐತನೋ, ನಮ್ದು ನೀಲಿ ರಕ್ತ ಕಣೋ ನಮ್ಮ ಮೈಯಲ್ಲಿ ಹರಿತಿರೋದು ಅಂತ ಹೇಳ್ತಾನೆ. ಹಾಗೆ ಹೇಳಿದ ತಕ್ಷಣ ಏನ್ ಮಾಡ್ತಾನೆ ಅವನು, ಚಾಕು ತಗೊಂಡು ಆ ನಮ್ಮನ್ ಕೈನ್ ಕುಯ್ದು ಬಿಡ್ತಾನೆ. ನೋಡಮ್ಮ, ನಮ್ ಕೈಯಲ್ಲಿ ಕೆಂಪು ರಕ್ತನೇ ಇರೋದು, ಅರ್ಥ ಆಯ್ತಾ, ನಾವೆಲ್ಲರೂ ಒಂದೇ ಅಂತ ಏನೋ ಡೈಲಾಗ್ ಇದೆ. ಆ ಫಿಲ್ಮ್ ನೋಡಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅಂತಂದ್ರೆ ಅರ್ಥ ಏನು, ಅದೊಂದು ಹೇಳಿಕೆ ಇದೆ. ಅಂದ್ರೆ ಶ್ರೀಮಂತರು, ಉನ್ನತ ಕುಲದವರು, ಇವ್ರ ಮೈಯಲ್ಲಿ ಕೆಂಪು ರಕ್ತ ಹರಿಯಲ್ಲ, ಅಂದ್ರೆ ವಿಶೇಷವಾದ ರಕ್ತ ಹರಿಯುತ್ತೆ, ನೀಲಿ ಬ್ಲಡ್ ಹರಿಯುತ್ತೆ ಅಂತಂದ್ರೆ ಏನು ಅವ್ರ ಅರ್ಥ. ಅವರು ತುಂಬಾ ಸಿಕ್ಕಾಪಟ್ಟ ರಾಜವಂಶದವರು, ಉನ್ನತ ಕುಲದವರು, ನೊಬಲ್ ಅಂದ್ರೆ ಅರ್ಥ ಆಯ್ತಲ್ವಾ, ಅಂದ್ರೆ ಒಂದು ಶ್ರೇಷ್ಠ ವ್ಯಕ್ತಿಗಳು ಅಂತ. ಅರ್ಥ ಆಯ್ತಲ್ವಾ? ದ ಓಲ್ಡ್ ಪ್ಯಾಲೇಸ್ ಮ್ಯಾನ್ಷನ್ ಬಿಲಾಂಗ್ ಟು ದ ಲ್ಯಾಂಡ್ ಲಾರ್ಡ್ ಆಫ್ ಪ್ಯೂರ್ ಬ್ಲೂ ಬ್ಲಡ್. ಓಕೆನಾ, ಅಂದ್ರೆ ಓಲ್ಡ್ ಪ್ಯಾಲೇಸ್ ಮ್ಯಾನ್ಷನ್ ಇದೆಯಲ್ಲ, ಒಂದು ಓಲ್ಡ್ ಪ್ಯಾಲೇಸ್ ಅರಮನೆ, ಇದು ಯಾರಿಗೆ ಸಂಬಂಧಪಟ್ಟದ್ದು? ಒಂದು ಉನ್ನತ ವರ್ಗದ ಒಬ್ಬ ಲ್ಯಾಂಡ್ ಲಾರ್ಡ್, ಏನು ಧನಿಗೆ ಸಂಬಂಧಪಟ್ಟಿರೋದು ಅಂತ. ಅರ್ಥ ಆಯ್ತಲ್ವಾ? ಬ್ರೌನ್ ಸ್ಟಡಿ ಅಂತಂದ್ರೆ ಏನು? ಒಂದು ನಿಮಿಷ, ಎಷ್ಟು 3 ನಿಮಿಷ ಆಯ್ತು. ಬ್ರೌನ್ ಸ್ಟಡಿ ಅಂತಂದ್ರೆ ಏನು? ತೀವ್ರ ಆಲೋಚನೆ ಅಥವಾ ಹಗಲುಗನಸಿನಲ್ಲಿ ಮುಳುಗಿರುವುದು. ಈಗ ನೋಡಿ, ಈಗ ನೀಟಾಗಿ ಡೀಪ್ ಆಗಿ ಏನೋ ಒಂದು ತಿಳ್ಕೊಂಡು ತುಂಬಾ ಆಳವಾಗಿ ನಿಂತ್ಕೊಂಡು ಅವನು ಸ್ಟಡಿ ಮಾಡ್ತಿಲ್ಲ. ಬ್ರೌನ್ ಸ್ಟಡಿ ಒಂಥರ ಎಲ್ಲೋ ಯೋಚನೆ ಮಾಡ್ಕೊಂತ ಬಗೆ ಏನೋ ಅವ್ನ ತಲೆಗೆ ನೆಟ್ಟಗೆ ಹೋಗ್ತಲ್ಲ ಅಂತಂದ್ರೆ ಹಗಲುಗನ್ಸು. ಈಗ ನೀವು ಮಾಡ್ತಿರಲ್ವಾ, ನಾನು ಬಂದೆ, ನೆಕ್ಸ್ಟ್ ನಂದು ಏನೋ ಸಂಬಳ ಬರ್ತಾ ಇರುತ್ತೆ, 50,000 ಸಂಬಳ ಬರ್ತಾ ಇರುತ್ತೆ. ಓಕೆ, ನಾನು ಯೂನಿಫಾರ್ಮ್ ಹಾಕಿರ್ತೀನಿ, ಅಬ್ಬಾ ಹಿಂಗೆ ನಮ್ಮ ಮನೇಲಿ ಹಿಂಗ್ ರೆಸ್ಪೆಕ್ಟು, ನಮ್ಮ ಊರಾಗ ಹಿಂಗ್ ರೆಸ್ಪೆಕ್ಟು. ಓದೋದ್ ಬಿಟ್ಟು ಇದೆಲ್ಲ ನಡೀತಿರುತ್ತೆ ಆಲ್ರೆಡಿ ಫ್ಯೂಚರ್. ಸೊ ದಟ್ಸ್ ಕಾಲ್ಡ್ ಬ್ರೌನ್ ಸ್ಟಡಿ. ಓಕೆನಾ, ಎ ಸ್ಟೇಟ್ ಆಫ್ ಡೀಪ್ ಆರ್ ಸೀರಿಯಸ್ ಥಾಟ್ ಅಬೌಟ್ ಡೇ ಡ್ರೀಮಿಂಗ್. ಓದೋದ್ರ ಬಗ್ಗೆ ಅಲ್ಲ, ಡೀಪ್ ಆಗಿ ಓದ್ತಾ ಇಲ್ಲ ಅವನು, ಕನ್ಸ್ ಕಾಣ್ತಾ ಇದ್ದಾನೆ, ಡೀಪ್ ಥಾಟ್. ಕೆಲವ್ರು ನೋಡಿರ್ಬೋದು, ಅವ್ರು ಕಣ್ ಬಿಟ್ಕೊಂಡೇ ಇರ್ತಾರೆ, ಬಟ್ ಅವ್ರು ಎದುರಿಗೆ ಏನ್ ನೋಡ್ತಿದಾರೆ ಅಂತಾನೆ ಅರ್ಥ ಆಗಲ್ಲ. ಕೈ ಹಿಂಗಿಂಗ್ ಅಂದ್ರೂ ಕೂಡ, ಕೈನ ಅವರು ಮುಖದ ಮುಂದೆ ಅಲ್ಲಾಡ್ಸಿದ್ರು ಕೂಡ ಏನಾಗುತ್ತೆ ಅವರಿಗೆ ಗೊತ್ತೇ ಆಗಲ್ಲ. ಹಿಂಗ್ ಹೊಡೆದ್ರು ಅಟ್ಲೀಸ್ಟ್ ಸ್ವಲ್ಪ ತಕ್ಷಣಕ್ಕೆ ಅವ್ರು ರಿಯಾಕ್ಟ್ ಮಾಡಲ್ಲ, ಅಂದ್ರೆ ಅಷ್ಟೊಂದು ಆಲೋಚನೆಯಲ್ಲಿ ಇರ್ತಾರೆ. ದಟ್ಸ್ ಕಾಲ್ಡ್ ಬ್ರೌನ್ ಸ್ಟಡಿ. ಅರ್ಥ ಆಯ್ತಲ್ವಾ? ಬ್ರೌನ್ ಸ್ಟಡಿ. ಇದನ್ನ ಹೇಗೆ ನೆನ್ಪಿಟ್ಕೊಳ್ತೀರಾ ನೀವು? ಇದಕ್ಕೆ ಏನು ಟ್ರಿಕ್ಸ್ ಅಂತಂದ್ರೆ, ಈಗ ಅಂದ್ರೆ ಈ ಕೆಲವೊಂದೆಲ್ಲ ಲಿಂಕ್ ಇರುತ್ತೆ, ಕೆಲವೊಂದಕ್ಕೆ ಹೆಂಗೆ ಹೊಡಿಬೇಕು, ಇದಕ್ಕೊಂದು ಐಡಿಯಾ ಮಾಡ್ರಿ. ಈಗ ಬ್ರೌನ್ ಕಲರ್ ಏನಿರ್ತಲ್ರಿ, ಆಲ್ಮೋಸ್ಟ್ ಚಾಕ್ಲೇಟ್ಸ್, ಬ್ರೌನಿ ಚಾಕ್ಲೇಟ್ಸ್ ಅಂತ ಅಂತೀವಲ್ವಾ.
ಸೊ ನೀವು ಹುಡುಗರು ಮಕ್ಕಳು ಆಗಿರ್ತೀರ ಅಂತ ಅನ್ಕೊಳ್ಳಿ, ಚಿಕ್ಕ ಮಕ್ಕಳು. ಸೊ ನೀವು ಏನ್ ಮಾಡ್ತೀರಾ, ಸ್ಟಡಿ ಮಾಡೋದು ಓದೋದ್ ಬಿಟ್ಟು ಚಾಕ್ಲೇಟ್ ಬಗ್ಗೆ ಕನ್ಸ್ ಕಾಣ್ತಾ ಇದಾರೆ. ಬ್ರೌನ್ ಚಾಕ್ಲೇಟ್, ಓಕೆನಾ, ಬ್ರೌನ್ ಚಾಕ್ಲೇಟ್ ಬಗ್ಗೆ ಕನ್ಸ್ ಕಾಣ್ತಾ ಇದಾರೆ. ಓ ಹಿಂಗ್ ಸಿಗತ್ತೆ, ಮನೆ ಅಪ್ಪ ತರ್ತಾರೆ. ಸೊ ಬ್ರೌನ್ ಚಾಕ್ಲೇಟ್ ಬಗ್ಗೆ ಕನ್ಸ್ ಕಾಣ್ತಾ ಇದೀರಾ ಅಂತ ಅನ್ಕೊಳ್ರಿ, ಓಕೆನಾ. ಅಂದ್ರೆ ಬ್ರೌನ್ ಸ್ಟಡಿ ಮಾಡ್ತಿದಾರೆ ನೀವು, ಆ ಚಾಕ್ಲೇಟ್ ಬಗ್ಗೆ ಸ್ಟಡಿ ಮಾಡ್ತಿದಾರೆ. ಇದು ಹೆಂಗಿರುತ್ತೆ, ಎಷ್ಟು ದೊಡ್ಡದಿರುತ್ತೆ, ಹೆಂಗ್ ಚಾಕ್ಲೇಟ್ ಸಿಗುತ್ತೆ. ಸೊ ಬ್ರೌನ್ ಸ್ಟಡಿ ಅಂದ್ರೆ ಹಂಗೆ ತಿಳ್ಕೊಡ್ರಿ, ಬುಕ್ ಸ್ಟಡಿ ಮಾಡೋ ಬದಲು ಬ್ರೌನ್ ಸ್ಟಡಿ ಮಾಡ್ತಾ ಇದ್ದಾನೆ, ಅರ್ಥ ಆಯ್ತಲ್ವಾ. ಸೊ ಹಿ ವಾಸ್ ಬ್ರೌನ್ ಸ್ಟಡಿ ಇನ್ ಎ ಬ್ರೌನ್ ಸ್ಟಡಿ ಡಿಡೆಂಟ್ ಹಿಯರ್ ಮೀ ಎಂಟರ್ ದ ರೂಮ್, ಓಕೆನಾ. ಅಂತಂದ್ರೆ ಅವನು ಬ್ರೌನ್ ಸ್ಟಡಿಲಿ ಇದ್ದಾನೆ, ನಾ ಏನ್ ಹೇಳಿದ್ದು ಕರೆದಿದ್ದವನಿಗೆ ಕೇಳಿಸ್ಲಿಲ್ಲ ಅಂತ, ಓಕೆನಾ. ಬ್ಲೂ ಕಾಲರ್ ವರ್ಕರ್ ಅಂತಂದ್ರೆ ಏನು, ಈಗ ನೋಡಿರ್ಬೋದು ನೀವು, ದೈಹಿಕ ಶ್ರಮ ಪಡುವ ಕಾರ್ಮಿಕ ಅಂತಂದ್ರೆ ಏನು. ಈಗ ನೀವು ಈಗ ನಾರ್ಮಲ್ ಆಗಿ ವರ್ಕ್ ಮಾಡ್ತಾರಲ್ವಾ, ಅವ್ರದ್ದಲ್ಲ, ಒಂದ್ ನಿಮಿಷ. ಈಗ ಅವ್ರದ್ದು ನೋಡಿರ್ಬೋದು ನೀವು, ಅವರು ಏನೋ ಕಾರ್ಮಿಕರೆಲ್ಲ ಏನ್ ಮಾಡ್ತಾರೆ, ಅವ್ರಿಗೆ ಒಂದು ಡ್ರೆಸ್ ಕೋಡ್ ಇರುತ್ತೆ. ಆಲ್ಮೋಸ್ಟ್ ನೀಲಿ ಕಲರ್ ಟಿ ಶರ್ಟ್ ಹಾಕೊಂಡು, ಎಲ್ಲ ಕಲರ್ ಟಿ ಶರ್ಟ್ ಹಾಕೊಂತಾರೆ. ಬಟ್ ನೀವು ನೋಡಿರ್ಬೋದು ನೀವು, ತುಂಬಾ ಕಡೆ ಕಾರ್ಮಿಕರು ವರ್ಕರ್ಸ್ ಇರ್ತಾರಲ್ಲ, ಈಗ ಯಾವ್ದೋ ಒಂದು ಶೋರೂಮ್ ಗಳಿಗೆ ಹೋದ್ರು ಕೂಡ ಅಲ್ಲಿ ಮೆಕ್ಯಾನಿಕಲ್ ಇದು ಟೈರ್ ಬಿಚ್ಚೋದು ಹಾಕೋದು ಆ ತರದ ವರ್ಕ್ ಮಾಡ್ತಿರ್ತಾರಲ್ಲ, ಅವ್ರು ಆಲ್ಮೋಸ್ಟ್ ಬ್ಲೂ ಕಲರ್ ಟಿ ಶರ್ಟ್ ಗಳನ್ನ ಹಾಕಿರ್ತಾರೆ. ಅಂತಂದ್ರೆ ಬ್ಲೂ ಕಲರ್ ವರ್ಕರ್ ಅಂತಂದ್ರೆ ದೈಹಿಕವಾಗಿ, ಈಗ ಆ ಮ್ಯಾನೇಜರ್ ಏನ್ ಹಾಕಿರ್ತಾನೆ, ಒಳ್ಳೆ ನೀಟಾಗಿ ಸೂಟು ಬೂಟು ಹಾಕಿರ್ತಾನೆ, ಅವನ್ನೆಲ್ಲ ಕೆಲಸ ಮಾಡಿಸ್ತಿರ್ತಾನೆ. ಬಟ್ ದೈಹಿಕ ಅವನೇನ್ ಮ್ಯಾನೇಜರ್ದ ಕೆಲಸ ಏನು, ಮೆಂಟಲ್ ಕೆಲಸ, ಎಲ್ಲದು ಹೇಳೋದು, ರೆಕಾರ್ಡ್ ಎಲ್ಲ ರೆಡಿ ಮಾಡೋದು. ಬಟ್ ದೈಹಿಕ ಶ್ರಮ ಪಡೋರು ಯಾರು, ಬ್ಲೂ ಕಾಲರ್ ವರ್ಕರ್ಸ್, ಅಂದ್ರೆ ಬ್ಲೂ ಕಲರ್ ಶರ್ಟ್ ಅನ್ನ ಹಾಕೊಂಡಿರುವಂತ ವರ್ಕರ್ಸ್. ಬ್ಲೂ ಕಾಲರ್ ಅಂತಂದ್ರೆ ಅವ್ರ ಕಾಲರ್ ಪಟ್ಟಿ ಇರುತ್ತಲ್ಲ, ಅದು ಬ್ಲೂ ಕಲರ್ ವರ್ಕರ್ಸ್ ಅಂತಂದ್ರೆ ಅವರು. ಎ ವರ್ಕರ್ ಹೂ ಪರ್ಫಾರ್ಮ್ಸ್ ಮ್ಯಾನ್ಯುಯಲ್ ಲೇಬರ್ ಅಂತಂದ್ರೆ, ಮ್ಯಾನ್ಯುಯಲ್ ಲೇಬರ್ ಅಂತಂದ್ರೆ ನಾರ್ಮಲ್ ಆಗಿ ಅವ್ನು ದೈಹಿಕವಾಗಿ ಅವ್ನು ಶ್ರಮ ಪಡ್ತಾ ಇರ್ತಾನೆ. ಟೈಪಿಕಲ್ ಅರ್ನಿಂಗ್ ಅವರ್ಲಿ ವೇಜಸ್ ಅಂದ್ರೆ ಗಂಟೆ ಖರ್ಚಿಗೋಸ್ಕರ ಬರ್ತಾರಲ್ಲ. ಎಕ್ಸಾಂಪಲ್ ಅಂತಂದ್ರೆ ಇವರು ನೋಡ್ಬೋದು ನೀವು, ಇಲ್ಲಿ ಚರಂಡಿ ಮ್ಯಾನ್ಯುವಲ್ ಗಳನ್ನೆಲ್ಲ ಕ್ಲೀನ್ ಮಾಡಿದಾರಲ್ವಾ, ಚರಂಡಿಗಳನ್ನ ಅಲ್ಲಿ ಇಲ್ಲಿ. ಸೊ ಅದು ಕೂಡ ಅವರು ಕ್ಲೀನ್ ಮಾಡೋರು, ಅವರು ಡೈಲಿ ಗಂಟೆಗೋಸ್ಕರ ಬರ್ತಾರೆ, ಗಂಟೆದು ಕೂಲಿಗೋಸ್ಕರ ಬರ್ತಾರೆ. ಸೊ ಅಂತರ್ಗೆಲ್ಲ ಏನಂತೀವಿ ನಾವು, ಬ್ಲೂ ಕಾಲರ್ ವರ್ಕರ್ ಅಂತ ಕರಿತೀವಿ. ನೀವು ಈ ಬ್ಲೂ ಕಲರ್ ವರ್ಕರ್ನ ಹೆಂಗ್ ನೆನ್ಪಿಟ್ಕೋಬಹುದು, ವರ್ಕರ್ಸ್ ಎಲ್ಲ ಬ್ಲೂ ಕಲರ್ ಟಿ ಶರ್ಟ್ ಹಾಕೊಂಡಿರೋದು ನೋಡಿರ್ತಾರೆ ಶೋರೂಮ್ ಅಲ್ಲೆಲ್ಲ. ಸೊ ಅದನ್ನ ನೆನ್ಪಿಟ್ಕೋಬಹುದು. ದ ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರಿ ಎಂಪ್ಲಾಯ್ಸ್ ಥೌಸಂಡ್ಸ್ ಆಫ್ ಬ್ಲೂ ಕಲರ್ ವರ್ಕರ್ಸ್. ನೋಡಿ, ಆಟೋಮೊಬೈಲ್ ಮ್ಯಾನುಫ್ಯಾಕ್ಚರ್ ಇದಾರಲ್ಲ, ಯಾರು ಆಟೋಮೊಬೈಲ್ ನಾ ಈಗ ಹೇಳಿದ್ನಲ್ಲ, ಬೈಕ್ ಕಂಪನಿ ಎಲ್ಲ ಶೋರೂಮ್ಗಳಲ್ಲಿ ಅವರು ಥೌಸಂಡ್ಸ್ ಆಫ್ ಇದ್ರು ಅಂತ. ಬೀಟ್ ದ ಏರ್ ಅಂತಂದ್ರೆ ಏನು, ವ್ಯರ್ಥ ಪ್ರಯತ್ನ ಮಾಡು ಅಂತಂದ್ರೆ ಏನು. ಈಗ ನೋಡಿ, ಯಾವ್ದೋ ಒಂದು ಸುತ್ತಿಗೆ ತಗೊಂಡು ನೀವು ಕಬ್ಬಿಣದ ಮೇಲೆ ಹೊಡಿರಿ, ಏನಾಗುತ್ತೆ, ಕಬ್ಬಿಣ ಸ್ವಲ್ಪ ನಜ್ಜುಗುಜ್ಜು ಆಗೋದು. ಏನೋ ಒಂದು ಕೆಲಸ ಆತಾ, ಸುತ್ತಿಗೆ ತಗೊಂಡು ಗಾಳಿ ಹೊಡಿರಿ, ಏನಾದ್ರು ಯೂಸ್ ಐತಾ ಗಾಳಿ ಹೊಡಿಯೋದ್ರಿಂದ? ಸುತ್ತಿಗೆ ತಗೊಂಡು ಸಿಕ್ಕದಿಲ್ಲ, ಸುಮ್ಮನೆ ಹಿಂಗೆ ಗಾಳಿ ಹೊಡಿಯೋದು ಅಂತಂದ್ರೆ ಏನು ಯೂಸ್ ಇದ್ ಕೆಲಸ ಅಲ್ಲ ಅದು. ಟು ಮೇಕ್ ಯೂಸ್ಲೆಸ್ ಆರ್ ಫಿಟೈಲ್ ಎಫರ್ಟ್ ದಟ್ ಈಲ್ಡ್ ನೋ ರಿಯಲ್ ರಿಸಲ್ಟ್. ರೆಕಾರ್ಡ್ ಆಗ್ತಾ ಇದೆಯಾ? ಏನೋ ಟು ಮೇಕ್ ಯೂಸ್ಲೆಸ್ ಆರ್ ಫಿಟೈಲ್ ಎಫರ್ಟ್ಸ್ ದಟ್ ಈಲ್ಡ್ ನೋ ರಿಸಲ್ಟ್. ಫಿಟೈಲ್ ಅಂತಂದ್ರೆ ಏನು, ಇಂಗ್ಲಿಷ್ ವೊಕ್ಯಾಬ್ಯುಲರಿಯಲ್ಲಿ ಮಾಡಿದೀನಿ ಅಂತ ಕಾಣಿಸ್ತಾ ಇದೆ ನಂಗೆ. ಫಿಟೈಲ್ ಅಂತಂದ್ರೆ ವ್ಯರ್ಥ, ಏನು ಯೂಸ್ ಇಲ್ಲ ಅದು, ಫಿಟೈಲ್ ಥಿಂಗ್, ಓಕೆನಾ. ಫಿಟೈಲ್ ಥಿಂಗ್ ಅಂತಂದ್ರೆ ಪುಟ್ಗೋಶಿ ಥಿಂಗ್ ಅಂತಾನೆ ಏನೋ ಹೇಳಿದ್ದೆ ನಾನು ನೆನಪಿರೋ ಪ್ರಕಾರ. ಫಿಟೈಲ್, ಪುಟ್ಗೋಶಿ, ಏನು ಯೂಸ್ ಇಲ್ಲ ಅದು ಅಂತಂದ್ರೆ ಯೂಸ್ಲೆಸ್ ಆರ್ ಫಿಟೈಲ್ ಎಫರ್ಟ್ಸ್, ಓಕೆನಾ. ಇದು ವರ್ಡ್ಗಳು ಬರ್ತವೆ, ನಾನು ವೊಕ್ಯಾಬ್ಯುಲರಿ ಕ್ಲಾಸಲ್ಲಿ ಮಾಡ್ತೇನೆ, ಓಕೆನಾ. ಆರ್ಗ್ಯೂಯಿಂಗ್ ಅಥವಾ ಮಾಡಿದ್ದೀನಿ ಏನೋ ಅನ್ಸುತ್ತೆ, ನಂಗೆ ಗೊತ್ತಿಲ್ಲ. ಬಟ್ ಓಕೆ, arguing with an stubborn person is just like beating the air ಅಂತಂದ್ರೆ ಏನು, ಸ್ಟಬ್ಬರ್ನ್ ಅಂತಂದ್ರೆ ಏನು, ಸ್ಟಬ್ಬರ್ನ್ ಮಾಡಿದೀನಿ ಅಂತ ಅನ್ಸುತ್ತೆ. ಸ್ಟಬ್ಬರ್ನ್ ಅಂತಂದ್ರೆ ಏನು, ಜಿದ್ದಿ, ಒಂಥರ ಮೊಂಡ್ ಸ್ವಭಾವದವ, ಏನು ಒಪ್ಕೊಳ್ಳೋದಿಲ್ಲ. ಇಂಥ ಪರ್ಸನ್ ಜೊತೆಗೆ ಆರ್ಗ್ಯೂ ಮಾಡೋದಿದೆಯಲ್ಲ, ಇಟ್ ಇಸ್ ಲೈಕ್ ಅ ಬೀಟಿಂಗ್ ದ ಏರ್, ಅಂದ್ರೆ ವ್ಯರ್ಥ ಅದು ಅಂತ. ಬೈ ವರ್ಡ್ ಆಫ್ ಮೌತ್ ಅಂತಂದ್ರೆ ಏನು, ಬಾಯಿ ಮಾತಿನ ಪ್ರಚಾರದ ಮೂಲಕ. ಇದ್ರ ಹೆಸರಾಗೆ ಐತೆ ನೋಡಿ, ಬೈ ವರ್ಡ್ ಆಫ್ ಮೌತ್ ಅಂತಂದ್ರೆ ಬಾಯಿನ ಮಾತು, ವರ್ಡ್. ಎ ಸ್ಪೋಕನ್ ಕಮ್ಯುನಿಕೇಶನ್, ಇನ್ಫಾರ್ಮಲ್ ಪಾಸಿಂಗ್ ಇನ್ಫಾರ್ಮೇಶನ್ ಥ್ರೂ ಪರ್ಸನ್ ಟು ಪರ್ಸನ್. ನೋಡಿ, ಬಾಯಿಂದ ಬಾಯಿಗೆ ಪಾಸ್ ಆಯ್ತು, ಗಾಳಿ ಸುದ್ದಿ ಮರೆ, ಬರೀ ಬಾಯಿಂದ ಬಾಯಿಗೆ ಪಾಸ್ ಆಯ್ತು ಅಂತೀವಲ್ಲ ನಾವು. ಮಾತು ಬಾಯಿಂದ ಎಷ್ಟು ಜನಕ್ಕೂ ಪಾಸ್ ಆಗ್ಬಿಡ್ತು, ಗಾಳಿ ಸುದ್ದಿ, ಓಕೆನಾ. ಈ ತರದ್ ಕೇಳಿರ್ತಿರಲ್ವಾ, ಅಂದ್ರೆ ಮಾತಿನ ಪ್ರಚಾರದ ಮೂಲಕ, ಬಾಯಿ ಮಾತಿಂದ ಹೊರಡದ್ದು, ಜಾನಪದ ಅಂತೆಲ್ಲ ಬರುತ್ತಲ್ವಾ, ದಟ್ಸ್ ಕಾಲ್ಡ್ ಬೈ ವರ್ಡ್ ಆಫ್ ಮೌತ್. ದ ಟಿನಿ ಲೋಕಲ್ ರೆಸ್ಟೋರೆಂಟ್ ಬಿಕೇಮ್ ಫೇಮಸ್ ಪ್ಯೂರ್ಲಿ ಬೈ ವರ್ಡ್ ಆಫ್ ಮೌತ್. ಅಂದ್ರೆ ಒಂದು ಸಣ್ಣ ಲೋಕಲ್ ರೆಸ್ಟೋರೆಂಟ್ ಇರುತ್ತೆ, ಈಗ ನಿಮ್ಮ ಏರಿಯಾದಲ್ಲೂ ಇರ್ಬೋದು, ಯಾವುದೋ ಒಂದು ಸಣ್ಣ ಪಾನಿಪುರಿ ಅಂಗಡಿ ಅಥವಾ ಏನೋ ಒಂದು ಟೀ ಶಾಪ್ ಇರುತ್ತೆ,
ಅವ್ರು ಭಾರಿ ಚೆನ್ನಾಗ್ ಮಾಡ್ತಾರೆ ಮರಿ ಅಂತ ಇನ್ನೊಬ್ಬ ಇವನಿಗೆ ಹೇಳಿ, ಇನ್ನೊಬ್ಬ ಅಲ್ಲೊಂದು ಅಂಗಡಿ ಐತಿ ಸಕ್ಕತ್ತಾಗಿ ಪಾನಿಪುರಿ ಮಾಡ್ತಾರೆ ಅಂತ ಅವಳು, ಇನ್ನೊಬ್ಳು ಹುಡುಗಿ ಹೇಳ್ತಾಳೆ ಅಲ್ಲೊಂದು ಅಂಗಡಿ ಇದೆ ತುಂಬಾ ಸಕ್ಕತ್ತಾಗಿ ಪಾನಿಪುರಿ ಕೊಡ್ತಾರೆ ಅಂತ ಆಯ್ತಾ, ಗೋಲ್ಗಪ್ಪ ಕೊಡ್ತಾರೆ ಆಯ್ತಾ, ನಂಗೆ ಕೊಡ್ಸಾಯ್ತಾ ಅಂತ ಹಿಂಗೆ 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 ಆಕ್ಸಿಡೆಂಟ್ ಆಯ್ತಾ ಏನಾಯ್ತು ತುಂಬಾ ಅದು ಫೇಮಸ್ ಆಗ್ಬಿಡ್ತಂತ. ಓಕೆನಾ. ಬಿಹೈಂಡ್ ದ ಸೀನ್ಸ್ ಅಂತಂದ್ರೆ ಒಂದು ನಿಮಿಷ. ಬಿಹೈಂಡ್ ದ ಸೀನ್ ಅಂತಂದ್ರೇನು? ತೆರೆಯ ಮರೆಯಲ್ಲಿ ಪ್ರತ್ಯಕ್ಷವಾಗಿ ಕಾಣದ ಕೆಲಸ ಅಂತಂದ್ರೆ ಬಿಹೈಂಡ್ ದ ಸೀನ್ ಹೆಸರಲ್ಲೇ ಇದೆ ನೋಡ್ರಿ. ಬಿಹೈಂಡ್ ದ ಸೀನ್ ಏನ್ ನಡೆಯುತ್ತೆ? ಸೀನ್ ಯಾವಾಗಲೂ ತೆರೆ ಮೇಲೆ ನಡೆಯುತ್ತೆ. ತೆರೆ ಹಿಂದಿನ ಕೆಲಸ, ತೆರೆ ಮರೆಯಲ್ಲಿ, ಬಿಹೈಂಡ್ ದ ಸೀನ್, ಇನ್ ಸೀಕ್ರೆಟ್ ಆರ್ ಪ್ರೈವೇಟ್ಲಿ, ಔಟ್ ಆಫ್ ದ ವ್ಯೂ ಆಫ್ ದ ಜನರಲ್ ಪಬ್ಲಿಕ್. ನೋಡ್ರಿ, ಇದು ತೆರೆಯಲ್ಲಿ ಏನೋ ಒಂದು ಕಾಣ್ತಾ ಇರುತ್ತೆ ಅಂದ್ರೆ ತೆರೆ ಹಿಂದಕ್ಕೆ ಏನೋ ಒಂದು ನಡೀತಿರುತ್ತಲ್ವಾ. ಈಗ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತ ಕರಿತೀವಿ. ಮ್ಯೂಸಿಕ್ ನಿಮಗೆ ಕೇಳಿಸ್ತಾ ಇರುತ್ತೆ. ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಅಂತ ಏನ್ ಕರಿತೀವಿ ಅದು ನಿಮಗೆ ಮೇನ್ ಅಲ್ಲಿ ಕಾಣಿಸ್ತಾ ಇರಲ್ಲ, ಅದು ಹಿಂದಕ್ಕೆ ತೆರೆಯ ಮರೆಯಲ್ಲಿ ಯಾರೋ ಒಬ್ರು ಸ್ಕೋರ್ ಮಾಡಿರ್ತಾರೆ. ಈಗ ಬ್ಯಾಕ್ ಗ್ರೌಂಡ್ ವರ್ಕರ್ಸ್ ಯಾರು ಇರ್ತಾರೆ? ಡೈರೆಕ್ಟರ್ಸ್, ಮ್ಯೂಸಿಕ್ ಪ್ರೊಡ್ಯೂಸರ್ಸ್. ಇವರೆಲ್ಲ ಇದೊಂದು ಸಿನಿಮಾಗೆ ಡೈರೆಕ್ಟರ್ಸ್, ಮ್ಯೂಸಿಕ್ ಪ್ರೊಡ್ಯೂಸರ್ಸ್ ಅಲ್ಲ, ಬ್ಯಾಕ್ ಗ್ರೌಂಡ್ ವರ್ಕರ್ಸ್ ಆಗಿರ್ತಾರೆ, ಬಿಹೈಂಡ್ ದ ಸೀನ್ ಕೆಲಸ ಮಾಡ್ತಿರ್ತಾರೆ. ನಿಮಗ್ ಕಾಣೋದು ಯಾರು? ಹೀರೋ ಡುಶುಮ್ ಅದನ್ನ ಡುಶುಮ್ ಫೈಟ್ ಅನ್ನು ಹೇಳ್ಕೊಡೋನು ಒಬ್ಬ ಸ್ಟಂಟ್ ಮಾಸ್ಟರ್ ಇರ್ತಾನೆ, ಅವನ ಬಗ್ಗೆನೂ ಗೊತ್ತಿರಲ್ಲ ನಿಮ್ಗೆ ಗೊತ್ತಿರೋದು ಹೀರೋ ಮಾತ್ರ. ಸೊ ಬಿಹೈಂಡ್ ದ ಸೀನ್ ಅಂತಾರೇನು? ತೆರೆಮರೆಯಲ್ಲಿ, ಹಿಂದಕ್ಕೆ, ಪ್ರತ್ಯಕ್ಷವಾಗಿ ಕಾಣದ ಕೆಲಸ ಅಂತ ಅರ್ಥ. ಇದನ್ನ ಸ್ವಲ್ಪ ನೆಗೆಟಿವ್ ಆಗಿ ಕಾಣೋದಾದ್ರೆ ಸ್ವಲ್ಪ ಸೀಕ್ರೆಟ್ ಆಗಿ, ಪ್ರೈವೇಟ್ ಆಗಿ ಮಾಡೋದು, ಅಂದ್ರೆ ಎಲ್ರಿಗೂ ಯಾರಿಗೂ ಗೊತ್ತಿದ್ದಂಗೆ ಹಿಂದಕ್ಕೆ ಬಿಟ್ಟು ಮಾಡೋದು ಅಂತೀವಲ್ಲ ಆ ತರ, ಅದು ನೆಗೆಟಿವ್ ವೇಲಿ ಈ ತರನು ತಗೋಬಹುದು. ಎ ಲಾಟ್ ಆಫ್ ಹಾರ್ಡ್ ವರ್ಕ್ ಗೋಸ್ ಆನ್ ಬಿಹೈಂಡ್ ದ ಸೀನ್ಸ್ ಟು ಹೋಸ್ಟ್ ದಿಸ್ ಗ್ರ್ಯಾಂಡ್ ರಿಯಾಲಿಟಿ ಸ್ಟೋನ್ ಅಂತಂದ್ರೇನು? ಈ ಒಂದು ಈ ಒಂದು ರಿಯಾಲಿಟಿ ಶೋ ಇದೆಯಲ್ಲ, ಸಿಕ್ಕಾಪಟ್ಟ ಗ್ರ್ಯಾಂಡು. ನೀವು ನೋಡ್ತಾ ಇರೋ ಬಿಗ್ ಬಾಸ್ ಶೋ ನೋಡ್ತಿರಲ್ವಾ, ಅದು ಅಷ್ಟೆಲ್ಲ ಆಗ್ಬೇಕಂತಂದ್ರೆ ಅದರಲ್ಲಿ ಬಿಹೈಂಡ್ ದ ವರ್ಕರ್ಸ್ ಸಿಕ್ಕಾಪಟ್ಟ ಜನ ಇರ್ತಾರೆ ಅಂತ, ಕ್ಯಾಮ್ರಾ ಅದು ಇದು ಅಂತ. ಓಕೆ, ಬರ್ಡ್ಸ್ ಐ ವ್ಯೂ ಅಂತಂದ್ರೆ ಏನು? ಪಕ್ಷಿ ನೋಟ. ಎಲ್ಲ ಓದಾದ್ಮೇಲೆ ಒಂದ್ಸರಿ ಹದ್ದಿನ ಪಕ್ಷಿ ನೋಟ ನೋಡಿ ಅಂತ ಹೇಳ್ತಾರಲ್ವ, ಅಂತಂದ್ರೆ ಏನು ಪಕ್ಷಿ ನೋಟ ಅಂತಂದ್ರೆ? ಓವರ್ ಆಲ್ ಆಗಿ ನೋಡಿ ಅಂತ, ಮೇಲಿಂದ ಒಟ್ಟಾರೆಯಾಗಿ ಓವರ್ ಆಲ್ ಆಗಿ ಏನೇನ್ ನಡೀತಿದೆ. ಈಗ ಹದ್ದು ಮೇಲಿಂದ ನೋಡ್ತಾ ಹೋಗುತ್ತೆ ಯಾವ್ಯಾವ ಏನೇನ್ ಇದಾವೆ, ಎಲ್ಲಾರು ಅದಕ್ಕೆ ಪ್ರೇ ಇದಾವ, ಪ್ರೇ ಅಂತಂದ್ರೆ ಏನು? ಶಿಕಾರಿ ಇದಾವ ಅಂತ ನೋಡ್ತಾ ಹೋಗುತ್ತೆ ಹದ್ದು ಮೇಲೆ. ಸೊ ಅಂತಂದ್ರೇನು, ನೀವು ಕೂಡ ಎಲ್ಲ ಓದಿ ಮುಗಿಸಿರ್ತೀರ. ಸೊ ನೀವು ಮುಗಿಸಿದಾಗ ನಿಮ್ಗೆ ಏನಾಗುತ್ತೆ, ಓವರ್ ಆಲ್ ಆಗಿ ನೀವು ನೋಡ್ಬೇಕಾಗಿರುತ್ತೆ. ಹಿಂಗೆ ಒಂದು ಪಕ್ಷಿ ನೋಟ ಮಾಡ್ಬೇಕಾಗಿರುತ್ತೆ ಅಂತಂದ್ರೆ ರಿವಿಷನ್ ಮಾಡ್ಬೇಕಾಗಿರುತ್ತೆ. ನೀವು ಹೆಂಗ್ ಓದ್ತೀರಾ ಹಂಗೆ ರಿವಿಷನ್ ಮಾಡ್ತೀರಾ, ಇಲ್ಲ ಒಂದು ಒಟ್ಟಾರೆಯಾಗಿ ಒಂದು ನೋಟ ನೋಡ್ತೀರಾ ಅಲ್ವಾ. ದಟ್ಸ್ ಕಾಲ್ಡ್ ಬರ್ಡ್ಸ್ ಐ ವ್ಯೂ. ಅ ಪ್ಯಾನರಾಮಿಕ್ ವ್ಯೂ ಫ್ರಮ್ ಹೈ ಅಬೋವ್, ಎ ಜನರಲ್ ಓವರ್ ವ್ಯೂ. ಪ್ಯಾನರಾಮಿಕ್ ಅಂತಂದ್ರೇನು? ಈಗ ನೀವು ಮೊಬೈಲ್ ಅಲ್ಲೂ ಕೂಡ ಪ್ಯಾನರಾಮಾ ಅಂತ ಬರುತ್ತೆ ನಿಮಗೆ. ನೀವು ಆ ಮೊಬೈಲ್ ಅಲ್ಲಿ ಪ್ಯಾನರಾಮಾ ಅಂತ ಆನ್ ಮಾಡ್ಕೊಂಡ್ರೆ ಈ ಸೈಡ್ ಇಂದ ಫೋಟೋ ಕ್ಲಿಕ್ ಮಾಡಿದ್ರೆ ಸುಯ್ ಅಂತ ಈ ಸೈಡ್ ವರೆಗೂ ಕ್ಲಿಕ್ ಮಾಡೋದು. ಅಂತಂದ್ರೆ ಒಂದೇ ಫೋಟೋಲಿ ಈಗ ನೀವು ಒಂದ್ ಫೋಟೋ ಕ್ಲಿಕ್ ಮಾಡ್ರೆ ಎಷ್ಟು ಬರುತ್ತೆ ನಿಮಗೆ? ಇಷ್ಟು ಪಾರ್ಟ್ ಬರುತ್ತೆ ಅಂತ ಇಟ್ಕೊಳ್ರಿ. ಬಟ್ ನೀವು ಪ್ಯಾನರಾಮಾನ ಯೂಸ್ ಮಾಡಿದ್ರೆ ಇಲ್ಲಿಂದ ತಗೊಂಡು ಇಷ್ಟುವರೆಗೂ ರೂಮ್ ಅನ್ನ ಕವರ್ ಮಾಡ್ಬೋದು ನೀವು. ಅಂತಂದ್ರೆ ಆಲ್ಮೋಸ್ಟ್ 180 ಡಿಗ್ರಿ ಕವರ್ ಮಾಡ್ಬೋದು ನೀವು. ಒಂದ್ ಫೋಟೋಲ್ 180 ಡಿಗ್ರಿ ಕಾಣಿಸಲ್ಲ ಅಲ್ವಾ, ಫ್ರಂಟ್ ಅಷ್ಟೇ ಕಾಣುತ್ತೆ. ಬಟ್ 180 ಡಿಗ್ರಿ ಕೂಡ ಕವರ್ ಮಾಡ್ಬೋದು ನೀವು ಒಂದು ಫೋಟೋದಲ್ಲಿ. ದಟ್ಸ್ ಕಾಲ್ಡ್ ಏನಂತೀವಿ ಅದಕ್ಕೆ? ಪ್ಯಾನೋರಾಮಾ ಅಂತ ಕರಿತೀವಿ. ಸೊ ಅಂತಂದ್ರೆ ಏನೋ ಒಂದು ಓವರ್ ಆಲ್ ವ್ಯೂ ಕೊಡುತ್ತೆ ಇದು ಅಂತ, ಪ್ಯಾನೋರಾಮಿಕ್ ವ್ಯೂ. ಎ ಜನರಲ್ ಓವರ್ ವ್ಯೂ, ಒಂದು ಓವರ್ ವ್ಯೂ ಮಾಡೋದು. ದ ಹಿಲ್ ಟಾಪ್ ಕ್ಯಾಸ್ಟಲ್ ಪ್ರೊವೈಡ್ಸ್ ಅನ್ ಎಕ್ಸಲೆಂಟ್ ಬರ್ಡ್ಸ್ ಐ ವ್ಯೂ ಆಫ್ ದ ಟೌನ್. ನೋಡ್ರಿ, ಒಂದು ಗುಡ್ಡೆ ಇದೆ, ಅದು ಈ ಟೌನ್ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ಇಡೀ ಟೌನ್ ಇಂದು ಸಿಕ್ಕಾಪಟ್ಟ ಚೆನ್ನಾಗಿ ಕಾಣಿಸುತ್ತೆ. ಓವರ್ ವ್ಯೂ, ಬರ್ಡ್ ವ್ಯೂ ಕಾಣುತ್ತೆ ಅಂತ. ಆ ಟೌನ್ ಬಗ್ಗೆ ನೀಟಾಗಿ ಕಾಣಿಸುತ್ತೆ, ಎಲ್ಲೆಲ್ಲಿ ಏನೇನಿದೆ ಅಂತ. ಬರ್ಡ್ಸ್ ಆಫ್ ದ ಸೇಮ್ ಫೆದರ್ ಅಂತಂದ್ರೆ ಏನು? ಎರಡು ಹಕ್ಕಿ ಅದಾವೆ, ಅವೆರಡಕ್ಕೂ ಒಂದೇ ತರದ್ದು ಏನು ರೆಕ್ಕೆ ಅದಾವೆ ಅಂದ್ರೆ ಅರ್ಥ ಅಂತದ್ದು. ಒಂದೇ ತರ ಸ್ವಭಾವ, ಇಬ್ರು ಒಂದೇ, ಅವರು ಅಳಿಯಲ್ಲ ಮಗಳ ಗಂಡ ಅಂತೀವಲ್ಲ ನಮ್ಮ ಕನ್ನಡದಲ್ಲಿ, ಅದೇ ಇದು ಬರ್ಡ್ಸ್ ಆಫ್ ದ ಸೇಮ್ ಫೆದರ್. ಅಳಿಯಲ್ಲ ಮಗಳ ಗಂಡ, ಅಳಿಯನೂ ಅವನೇ, ಮಗಳ ಗಂಡನೂ ಅವನೇ ಅಲ್ವಾ. ಅಂದ್ರೆ ಬರ್ಡ್ಸ್ ಆಫ್ ದ ಸೇಮ್ ಫೇವರ್, ಎರಡು ಒಂದೇ ಸ್ವಭಾವ ಇರ್ತಾರೆ ಅವರು. ಅವ್ರಿಬ್ರನ್ನೇನು ಮಾತಾಡ್ಸಿ ಬಿಡ, ಅವ ಅಳಿಯಲ್ಲ ಮಗಳ ಗಂಡ, ಅವ ಎಲ್ಲ ಒಂದೇ, ಅವನು ಒಂದೇ ಇವನು ಒಂದೇ ಅಂತ. ಅಥವಾ ಇನ್ನೊಂದಿನ ಒಂದು ಗಾದೆ ಇದೆಯಾ ಅಂತ ಕೇಳಿದೆ, ಇದೆ ಅನ್ಸುತ್ತೆ ತರದಕ್ಕೆ ಅಲ್ವಾ. ಏನೋ ಒಂದಿದೆ, ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡಿ ಗೊತ್ತಿದ್ರೆ. ಅಂದ್ರೆ ಎರಡು ಒಂದೇ, ಅವು ಒಂದೇ ಸ್ವಭಾವದವು, ಅದಕ್ಕೇನು ವ್ಯತ್ಯಾಸ ಇಲ್ಲ. ಪೀಪಲ್ ವಿತ್ ಸಿಮಿಲರ್ ಕ್ಯಾರೆಕ್ಟರ್ಸ್, ಇಂಟ್ರೆಸ್ಟ್ ಆರ್ ಬ್ಯಾಕ್ ಗ್ರೌಂಡ್ಸ್ ಅಂತ ಟ್ವಿನ್ಸ್ ಗಳಿಗೆಲ್ಲ ಯೂಸ್ ಮಾಡ್ಬೋದು ಬರ್ಡ್ಸ್ ಆಫ್ ದ ಸೇಮ್ ಫೆದರ್ ಅಂತ. ಓಕೆನಾ.
ದೋಸ್ ಹೂ ಟ್ರಬಲ್ ಮೇಕರ್ಸ್ ಆರ್ ಬರ್ಡ್ಸ್ ಆಫ್ ದ ಸೇಮ್ ಫೆದರ್ ಅಂತಂದ್ರೆ ಇಬ್ರು ಟ್ರಬಲ್ ಮೇಕರ್ಸ್ ತೊಂದರೆ ಕೊಡೋರು ಇದ್ರಲ್ಲ, ಇಬ್ರು ತೊಂದರೆ ಕೊಡೋರು ಏನೋ ಒಂದು ಆನ್ಲೈನ್ ಆಗಿ ಥ್ರೆಟ್ ಮಾಡ್ತಾ ಇದ್ರು, ಸುಮ್ಮನೆ ದುಡ್ಡು ಹಾಕಿ ಅಂತ ಯಾರೋ ಇಬ್ರು ಕಾಲ್ ಮಾಡಿದ್ರು. ಇಬ್ರು ಒಂದೇ ಅವರು, ಎಲ್ರು ಒಂದೇ ಟೀಮ್ನವರು. ಅವನು ಕಾಲ್ ಮಾಡಿದ ಇದೇ ತರ ಹೇಳ್ದೆ, ಇವನು ಕಾಲ್ ಮಾಡಿದ ಅದೇ ತರ ಹೇಳ್ತಾನೆ, ಎಲ್ಲ ಒಂದೇ ಟೀಮ್ನವರು, ಸುಮ್ಮನೆ ಸ್ಕ್ಯಾಮ್ ಮಾಡಕ್ ಮಾಡ್ತಾ ಇರೋರು ಅಂತ. ಆತರ ಟ್ರಬಲ್ ಮೇಕರ್ಸ್ ಇಬ್ರು ಒಂದೇ ಅವರು ಅಂತ. ಬಿ ಇನ್ ದ ರೆಡ್ ಅಂತಂದ್ರೆ ಏನು? ಈಗ ನೀವು ನೋಡ್ತಾ ಇರಬಹುದು, ಒಂದು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡೋರಿಗೆ ತುಂಬಾ ಚೆನ್ನಾಗಿ ಗೊತ್ತಾಗುತ್ತೆ. ಈಗ ನೀವು ಸ್ಟಾಕ್ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ, ಈಗ ನಿಮ್ಗೆ ಇನ್ವೆಸ್ಟ್ಮೆಂಟ್ ಮಾಡ್ತಾ ಇದ್ದೀರಾ ಅಂತಂದ್ರೆ ನೀವು ಹಿಂಗೆ ಮೇಲ್ ಹೋಗ್ತಾ ಇರತ್ತೆ ನಿಮ್ ದುಡ್ಡು, ಓಕೆನಾ? ಅದೇ ನಿಮ್ ದುಡ್ಡು ಹಿಂಗ್ ಮೇಲೆ ಹೋಗ್ತಾ ಇದ್ದಿದ್ದು, ನೀವು ಅದೇ ಸ್ವಲ್ಪ ಲಾಸ್ ಆಗ್ತಾ ಇದೆ, ಸ್ಟಾಕ್ ಮಾರ್ಕೆಟ್ ಇಳಿತಾ ಇದೆ ಅಂತಂದ್ರೆ ನೀವು ಸ್ವಲ್ಪ ಹಿಂಗ್ ರೆಡ್ ಅಲ್ಲಿ ತೋರಿಸ್ತಾ ಇರತ್ತೆ. ನೀವು ನೋಡಿರ್ಬೋದು, ನೀವು ನಿಫ್ಟಿ ಗಿಫ್ಟಿ ಇಲ್ಲಲ್ಲ, ಇಲ್ಲೂ ಇರ್ಬೋದಾ? ಚೆಕ್ ಮಾಡಿ. ನನ್ನ ಡಾಟಾ ಕನೆಕ್ಟ್ ಇಲ್ಲ ಅನ್ಸುತ್ತೆ, ಡಾಟಾ ಕನೆಕ್ಟ್ ಇದ್ರೆ ತೋರಿಸ್ತಿದ್ದು, ಇಲ್ಲ ಬಿಡಿ ತೋರಿಸ್ತಿಲ್ಲ. ಇಲ್ಲೂ ತೋರಿಸ್ತಾ ಇರತ್ತೆ ನಿಫ್ಟಿ ರೈಸ್ ಆಯ್ತಾ, ನಿಫ್ಟಿ ಅಥವಾ ನಿಫ್ಟಿ ಬ್ಯಾಂಕ್ ಇವ್ರದೆಲ್ಲ ಒಂದು ಸ್ಟಾಕ್ ಮಾರ್ಕೆಟ್ಸ್ ಇದಾವಲ್ಲ, NSB ಇದೆಲ್ಲ, ಇದ್ರಲ್ಲಿ ತೋರಿಸ್ತಾ ಇರುತ್ತೆ. GK ಹೋದ್ರೆ ಗೊತ್ತಾಗುತ್ತೆ ನಿಫ್ಟಿ ಅಂದ್ರೆ ಏನು, NSB ಅಂದ್ರೆ ಎಲ್ಲ ಗೊತ್ತಿರುತ್ತೆ. ಸೊ ಈ ತರ ತೋರಿಸ್ತಾ ಇರುತ್ತಲ್ವ, ನೋಡಿರ್ತೀರಲ್ವ ನೀವು, ಸ್ಟಾಕ್ ಮಾರ್ಕೆಟ್ ಯೂಸ್ ಮಾಡಿರೋಂತ ನೀಟಾಗಿ ಗೊತ್ತಿರುತ್ತೆ. ಸೊ ಅರ್ಥ ಏನು? ನಷ್ಟದಲ್ಲಿರೋದು. ಬಿ ಇನ್ ದ ರೆಡ್ ಕಲರ್, ಗ್ರೀನ್ ಕಲರ್ ಅಲ್ಲಿ ಇದ್ರೆ ಏನಾಗುತ್ತೆ, ಲಾಭದಲ್ಲಿದ್ದಾನೆ. ಬಿ ಇನ್ ದ ರೆಡ್ ಅಂತಂದ್ರೆ ನಷ್ಟದಲ್ಲಿದ್ದಾನೆ ಅಂತ ಅರ್ಥ, ಓಕೆನಾ? ಟು ಬಿ, ನೀವು ತಕ್ಷಣಕ್ಕೆ ನೀವು ಹಂಗೆ ಬಿ ಇನ್ ದ ರೆಡ್ ಅಂತಂದ್ರೆ ಈಗ ನಿಮ್ಗೆ ಆಪ್ಷನ್ ಅಲ್ಲಿ ಬರುತ್ತೆ. ಈಗ ನಿಮ್ಗೆ ನಾನು ಹೇಳ್ದೆ ಈಸಿಯಾಗಿ ನಿಮ್ಗೆ ಅರ್ಥ ಆಯ್ತು, ಸಾರ್ ಬಿ ಇನ್ ದ ರೆಡ್ ಈಸಿ ಇದೆ ನಮ್ಗೆ ಗೊತ್ತಿತ್ತು. ಬಟ್ ಆಪ್ಷನ್ ಅಲ್ಲಿ ಏನಿತ್ತು, ಬಿ ಇನ್ ದ ರೆಡ್ ಅಂತಂದ್ರೆ ಇನ್ನು ಡೇಂಜರ್ ಝೋನ್, ಇನ್ನ ಅಪಾಯದ ಪರಿಸ್ಥಿತಿಯಲ್ಲಿದ್ದ, ಅಥವಾ ಇನ್ನ ಏನಂತ ಹೇಳ್ಬೋದು, ಬಿ ಇನ್ ದ ರೆಡ್ ಅಂತಂದ್ರೆ ಸಾವಿನಂಚಿನಲ್ಲಿದ್ದ, ಅಥವಾ ಮರ್ಡರ್ ಮಾಡ್ದ, ಈ ತರದೇನೋ ಏನೋ ಒಂದು ಬರ್ಬೋದು. ಸೊ ಅವಾಗ ಏನ್ ಮಾಡ್ತಾರೆ ನಿಮಗೆ, ಮರ್ಡರ್ ಮಾಡಿದ್ವಿ, ಬ್ಲಡ್, ಆಮೇಲೆ ಡೇಂಜರ್ ಝೋನಿಗೂ ರೆಡ್ ಯೂಸ್ ಮಾಡ್ತೀವಿ. ಹೌದೌದು, ಯಾವ್ದನ್ನ ಹಾಕ್ತೀರಾ? ಲಾಸ್ ಆಗಿರೋದಕ್ಕೂ ರೆಡ್ಡಿಗೂ ತಕ್ಷಣಕ್ಕಂತೂ ಸಿಂಕ್ ಆಗಲ್ಲ. ನಂಗಂತೂ ಸಾಮಾನ್ಯ ಮನುಷ್ಯರಿಗೆ, ಎಕ್ಸ್ಟ್ರಾರ್ಡಿನರಿ ಪೀಪಲ್ ಬಿಡಿಯಾಗಿ ಸಾಮಾನ್ಯ ಮನುಷ್ಯರಿಗೆ ರೆಡ್ ಅಂತ ತಕ್ಷಣ ಅರ್ಥ ಆಗಿದೆ, ಡೇಂಜರ್ ಝೋನ್ ಏನೋ ಒಂದು ಅಂತ. ಲಾಸ್ ಅಂತ ತಕ್ಷಣಕ್ಕೆ ಯಾರಿಗೂ ಮಂಡಿಗೆ ಹೋಗಲ್ಲ. ಸೊ ಅದು ಒಂದ್ಸರಿ ನೋಡಿದ್ರೆ ಮಾತ್ರ ಅರ್ಥ ಆಗೋದಲ್ವಾ, ಅದಕ್ಕೋಸ್ಕರನೇ ಬೇಕು ಅನ್ನೋದು. ಏನೋ ಒಂದು ಹೇಳೋದು ಬೇಕು, ಟೀಚರ್ಸ್ ಬೇಕು, ಅಥವಾ ಒಂದ್ಸರಿ ಯಾರು ಓದಿರ್ಬೇಕು ಅನ್ನೋದು ಅದಕ್ಕೆ. ಟು ಬಿ ಇನ್ ಡೆಪ್ಟ್ ಆರ್ ಲಾಸ್. ಡೆಪ್ಟ್ ಅಂದ್ರೆ ಸಾಲ ಅಂತ. ಲಾಸಿಂಗ್ ಮನಿ ಇನ್ ಬಿಸ್ನೆಸ್ ಅಂದ್ರೆ ಲಾಸ್ ಆಗ್ತಾ ಇದೆ. ಡ್ಯೂ ಟು ಪೂರ್ ಸೇಲ್ಸ್ ಮ್ಯಾನೇಜ್ಮೆಂಟ್ ದ ಟೆಕ್ಸ್ಟೈಲ್ ಫರ್ಮ್ ಹ್ಯಾಸ್ ಬೀನ್ ಇನ್ ದ ರೆಡ್. ಸೇಲ್ ಸಿಕ್ಕಾಪಟ್ಟ ಪೂರ್ ಇತ್ತು ಅವ್ರದ್ದು, ಏನೋ ಸೇಲ್ ಮಾರಾಟ ಟೆಕ್ಸ್ಟೈಲ್ ಇತ್ತಲ್ಲ, ಅದು ರೆಡ್ ಆಗೈತಿ, ಈಗ ಲಾಸ್ ಆಗೈತಿ ಅಂತ ಅರ್ಥ ಆಯ್ತಲ್ವಾ? ಬ್ಯಾಕ್ ಸ್ಟೇರ್ ಇನ್ಫ್ಲೂಯೆನ್ಸ್ ಅಂತ ಇದು ನೋಡ್ರಿ, ಇದಂತೂ ಈಸಿಯಾಗಿ ಗೊತ್ತಾಗ್ಬಿಡುತ್ತೆ ನಿಮಗೆ. ಬ್ಯಾಕ್ ಸ್ಟೇರ್ ಇನ್ಫ್ಲೂಯೆನ್ಸ್ ಯಾಕೆ ಈಸಿಯಾಗಿ ಗೊತ್ತಾಗತ್ತೆ? ಯಾಕೆ ಅಂತಂದ್ರೆ, ಹಿಂದ್ಗಡೆ ಬಿಟ್ಟು ಇನ್ಫ್ಲೂಯೆನ್ಸ್ ಮಾಡೋದು ಅಂತಂದ್ರೆ, ಇನ್ಫ್ಲೂಯೆನ್ಸರು ಒಂದ್ ನಿಮಿಷ, ಇದೇನು ಆದ್ರೂ ದೊಡ್ಡ ಆಗ್ತದೆ ಸಣ್ಣ ಆಗ್ತದೆ, ಇರ್ಲಿ ಬಿಟ್ಟು, ಇದೇ ಇರಲ್ಲ. ಓಕೆ ಅಂತಂದ್ರೆ ಹಿಂದ್ಗಡೆ ಬಿಟ್ಟು ಇನ್ಫ್ಲೂಯೆನ್ಸ್ ಮಾಡಿಸೋದು. ಈಗ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಹಿಂಬಾಗಿಲಿನ ಪ್ರಭಾವ ಅನೇ ಬ್ಯಾಕ್ ಸ್ಟೇರ್ ಇನ್ಫ್ಲೂಯೆನ್ಸು ಅಂದ್ರೆ ದುಡ್ಡು ಕೊಟ್ಟು ಮಾಡಿಸಿದ್ರು ಭ್ರಷ್ಟಾಚಾರದಿಂದ, ಅರ್ಥ ಆಯ್ತಲ್ವಾ? ಎಕ್ಸರ್ಟಿಂಗ್ ಸೀಕ್ರೆಟ್, ಅಂಡರ್ ಹ್ಯಾಂಡೆಡ್ ಅಂತಂದ್ರೆ, ಅಂಡರ್ ಹ್ಯಾಂಡ್ ಅಂತಂದ್ರೆ ಟೇಬಲ್ ಕೆಳಗೆ, ಅಂಡರ್ ದಿ ಟೇಬಲ್ ಕೊಟ್ಟಿರೋದು. ಅಂಡರ್ ಟೇಬಲ್ ಅಂತಂದ್ರೇನು, ಲಂಚ. ಅನ್ಫೇರ್ ಇನ್ಫ್ಲೂಯೆನ್ಸ್, ಯಾರ್ದಿಂದನೂ ಇನ್ಫ್ಲೂಯೆನ್ಸ್ ಮಾಡಿರೋದು. ಮೈನ್ ಸ್ಟೇಜ್ ಆಗಲ್ಲ ಅವನು. ಈಗ ಅವನು ಇನ್ಫ್ಲೂಯೆನ್ಸ್ ಮೈನ್ ಆಗಿ ಅಪ್ಲಿಕೇಶನ್ ಹಾಕಿ ಎಕ್ಸಾಮ್ ಬರೆದು ಮಾಡಿಲ್ಲ, ಅವನು ಎಕ್ಸಾಮ್ ಬರೆದು ಪಾಸ್ ಆಗಿಲ್ಲ, ಅದು ಮೈನ್ ಸ್ಟ್ರೀಮ್. ಬ್ಯಾಕ್ ಸ್ಟೇಜ್ ಇಂದ ಬಂದಿದ್ದ, ಹಿಂಬದಿಯಿಂದ ಒಂದು ಡೋರ್ ಇದೆ, ಸೀಕ್ರೆಟ್ ಡೋರ್. ಎಲ್ಲರೂ ಪಾಪ ನಮ್ಮಂತ ನಿಯತ್ತಾಗಿ ಓದಿ ಜಾಬ್ ಮಾಡಿ ಕಷ್ಟಪಡೋರಿಗೆ ಒಂದೇ ಡೋರ್ ಇರೋದು. ಎಕ್ಸಾಮ್ ಅಪ್ಲಿಕೇಶನ್ ಹಾಕ್ಬೇಕು, ಎಕ್ಸಾಮ್ ಬರಿಬೇಕು, ಕಷ್ಟಪಡ್ಬೇಕು, ಓದ್ಬೇಕು. ಬಟ್ ದುಡ್ಡಿದ್ದು ಭ್ರಷ್ಟಾಚಾರ ಮಾಡೋರಿಗೆ ಇನ್ನೊಂದು ಡೋರ್ ಇದೆ, ನಮ್ಗೆಲ್ಲ ಕಾಣಿಸಲ್ಲ, ಬ್ಯಾಕ್ ಡೋರ್. ಹಿಂದಕ್ಕಿಂದ ಬಂದು ಜಾಬ್ ತಗೊಂಡು ಹೋಗ್ತಾರೆ. ದಟ್ಸ್ ಆ ತರದಕ್ಕೆ ಬ್ಯಾಕ್ ಸ್ಟೇರ್ ಇನ್ಫ್ಲೂಯೆನ್ಸ್ ಅಂತ ಕರಿತೀವಿ ನಾವು. ಹಿ ಸೆಕ್ಯೂರ್ಡ್ ದ ಪ್ರೀಮಿಯಂ ಗೌರ್ಮೆಂಟ್ ಟೆಂಡರ್ ಯೂಸಿಂಗ್ ದ ಬ್ಯಾಕ್ ಸ್ಟೇರ್ ಇನ್ಫ್ಲೂಯೆನ್ಸ್. ನೋಡಿ, ಒಂದು ಗೌರ್ಮೆಂಟ್ ಟೆಂಡರ್ ಸಿಗ್ತಾ ನನಗೆ ಬ್ಯಾಕ್ ಸ್ಟೇರ್ ಇನ್ಫ್ಲೂಯೆನ್ಸ್ ಮಾಡಿ. ಅರ್ಥ ಆಯ್ತಲ್ವಾ? ಬೆಗ್ಗರ್ ಡಿಸ್ಕ್ರಿಪ್ಷನ್ ಅಂತಂದ್ರೆ ಏನು? ಭಿಕ್ಷುಕನ
ಹಣೆ ಬರಹ ಅಂತ ಅಂದ್ಬಿಟ್ಟು ಒಂದು ಡಿಸ್ಕ್ರಿಪ್ಷನ್ ಒಂದು ಹಣೆ ಬರಬೇಕು ಅಂತಂದ್ರೆ ಟು ಬಿ ಇಂಪಾಸಿಬಲ್ ಟು ಡಿಸ್ಕ್ರೈಬ್ ಅಡಿಕ್ವೇಟ್ಲಿ ಬಿಕಾಸ್ ಆಫ್ ಬೀಯಿಂಗ್ ಇನ್ಕ್ರೆಡಿಬಲ್ ಅಂತಂದ್ರೆ ನಾವು ವರ್ಣನೆಗೆ ನಿಲುಕದ್ದು ಬೆಗ್ಗರ್ಸ್ ಡಿಸ್ಕ್ರಿಪ್ಷನ್ ದ ಸೀನಿಕ್ ಬ್ಯೂಟಿ ಆಫ್ ದ ಹಿಮಾಲಯನ್ ಲ್ಯಾಂಡ್ಸ್ಕೇಪ್ ಬೆಗ್ಗರ್ಸ್ ಡಿಸ್ಕ್ರಿಪ್ಷನ್ ಅಂತಂದ್ರೆ ಅದನ್ನ ವರ್ಣನೆ ಮಾಡಕ್ಕೆ ಸಾಧ್ಯ ಇಲ್ಲ. ಇದನ್ನ ನೆಗೆಟಿವ್ ಆಗಿ ತಗೋಬೇಡಿ. ಬೆಗ್ಗರ್ಸ್ ಡಿಸ್ಕ್ರಿಪ್ಷನ್ ಅಂತಂದ್ರೆ ಈಗ ಆ ಬೆಗ್ಗರ್ನ ಒಂದು ಹಣೆ ಬರೋದೇನೋ ಒಂದು ಇದೆ ಅಂತ ಇಟ್ಕೊಳ್ಳಿ. ಹಣೆ ಬರಕ್ಕೆ ಗ್ರಾಫಿಟಿ ಅಂತ ಯೂಸ್ ಆಗುತ್ತೆ. ಬಟ್ ನಾನು ನಿಮ್ಗೆ ಏನಕ್ಕೆ ಇದನ್ನ ಹೇಳ್ತಿದ್ದೀನಿ ಅಂತಂದ್ರೆ ನೆನ್ಪಿಟ್ಕೊಳ್ಳೋದಿಕ್ಕೆ. ಈಗ ಒಂದು ಅವನ ಹಣೆ ಬರ ಓದೋಂಗಿದ್ದಿದ್ರೆ ಅವನ್ ಯಾಕೆ ಹಂಗಿರ್ತಿದ್ದ? ಅವನ ಒಂದು ಪದಗಳಲ್ಲಿ ಹೇಳಕ್ಕೆ ಸಾಧ್ಯ ಇಲ್ಲ, ಅವ್ನು ಓದಕ್ಕೆ ಬರಲ್ಲ, ಒಂದು ಆಲ್ರೆಡಿ ಪೂರ್ತಿ ಬರ್ಬಾತ್ ಅಂತಂದ್ರೆ ಬೇಡ ಬಿಡಿ. ಹಂಗ್ ತಿಳ್ಕೊಂಡ್ರೆ ನೀವು ಆಕ್ಚುಲಿ ಹೆಂಗ್ ತಿಳ್ಕೊಬಿಡ್ತೀರಾ, ಓ ಇದು ನೆಗೆಟಿವ್ ಅಂತ ತಿಳ್ಕೊಬಿಡ್ತೀರಾ. ಹಂಗ್ ಮಾಡ್ಕೊಬಿಟ್ರಿ, ಬೇಡ, ಅದು ಕ್ಯಾನ್ಸಲ್ ಮಾಡ್ರಿ. ಇದನ್ನ ಹೆಂಗ್ ತಿಳ್ಕೊಂಡ್ರಿ ಅಂತಂದ್ರೆ ಇದು ಆಕ್ಚುಲಿ ಹೆಂಗ್ ಹೇಳ್ಬೋದು ಇದನ್ನ ನಿಮ್ಗೆ. ಆಕ್ಚುಲಿ ಅದನ್ನ ನಾನು ಈ ತರ ನೆನ್ಪಿಟ್ಕೊಂಡ್ರೆ ಸ್ವಲ್ಪ ಈಸಿನೇ ಆಗತ್ತೆ, ನೆನ್ಪಿರತ್ತೆ. ಬಟ್ ಹಿಂಗ್ ತಿಳ್ಕೊಳ್ರಿ ಹೆಂಗೆ ಅಂತಂದ್ರೆ ಬೆಗ್ಗರ್ಸ್ ಡಿಸ್ಕ್ರಿಪ್ಷನ್ ಅಂತಂದ್ರೆ ಏನು, ಬೆಗ್ಗರ್ಸ್ ಏನೋ ಅವ್ನು ಬರಿತಾ ಇದ್ದಾನೆ, ಅರ್ಥ ಆಯ್ತಾ? ಅವನು ಬೆಗ್ಗರ್, ಅವನಿಗೆ ಏನು ಇದು ಬರಲ್ಲ, ಏನು ಬರಲ್ಲ, ಓದಕ್ಕೆ ಬರೆಯಕ್ಕೆ ಬರಲ್ಲ. ಸೊ ಅವನು ಏನೋ ಒಂದು ಅದ್ಭುತವಾದ ಒಂದು ಇದನ್ನ ನೋಡ್ತಾನೆ, ಏನನ್ನ ಪ್ಲೇಸ್ ನೋಡ್ತಾನೆ. ಅವ್ನು ಹೇಗೆ ಅದನ್ನ ಡಿಸ್ಕ್ರಿಪ್ಟ್ ಬರಿತಾನೆ? ಅವನಿಗೆ ಬರೆಯಕ್ಕೆ ಓದಕ್ಕೆ ಬಂದಿರ್ತಾನೆ ಅವ್ನು ಏನಾದ್ರು ಡಿಸ್ಕ್ರಿಪ್ಷನ್ ಬರೆಯೋದು. ಸೊ ಅವನ ಹತ್ರ ವರ್ಣ ನಿಲ್ಕೋದು, ಅವ್ನು ಸಿಕ್ಕಾಪಟ್ಟ ಆಶ್ಚರ್ಯ ಆಗ್ಬಿಡ್ತಾನೆ. ವಾವ್, ಎಂತ ಚೆನ್ನಾಗೈತೆ, ಒಂಥರ ಪದ ಹೇಳಕ್ಕೆ ಅಸಾಧ್ಯವಾದ್ದು, ಹಂಗ್ ಹಿಂಗ್ ಅಂತ ಹೇಳಕ್ ಹಿಡಿದ್ಬಿಡ್ತಾನೆ. ಅಂತಂದ್ರೆ ಪದಗಳಿಗೆ ನಿಲ್ಕದ, ಅವನ ಹತ್ರ ಪದನೇ ಇಲ್ಲ ಹೇಳೋದಿಕ್ಕೆ, ಅಷ್ಟೊಂದು ಚೆನ್ನಾಗಿದೆ ಅಂತ. ಸೊ ಆತರ ಅಷ್ಟೊಂದು ಇನ್ಕ್ರೆಡಿಬಲ್, ಭಯಂಕರವಾದ, ಅದ್ಭುತವಾದ ಯಾವ್ದಾದ್ರು ಪ್ಲೇಸ್ ಅನ್ನು ನೋಡಿದಾಗ ನಾವು ಇದನ್ನ ಆಕ್ಚುಲಿ ಬಳಸ್ತೀವಿ. ಇದು ಹೆಂಗೆ ಅಂತಂದ್ರೆ ಇದು ನಾರ್ಮಲ್ ಆಗಿ ಇದಕ್ಕೊಂದು ಮೀನಿಂಗ್ ಅಂತ ಅಲ್ಲ. ಇದು ಹೇಗೆ ಅಂತಂದ್ರೆ ಆಲ್ಮೋಸ್ಟ್ ಆಗಿ ಇದು ಜನರೇಟ್ ಆಗಿರೋದು ಆಸ್ ಐ ರಿಮೆಂಬರ್ ಶೇಕ್ಸ್ಪಿಯರ್ ಅವ್ರದ್ದು ಒಂದು ಇದು ಬರುತ್ತೆ ಅಲ್ಲಿ, ಏನು ಬುಕ್ ಬರುತ್ತೆ. ಆ ಬುಕ್ಕಲ್ಲಿ ಅವರು ಏನ್ ಮಾಡ್ತಾರೆ ಅಂತಂದ್ರೆ ಸಿಕ್ಕಾಪಟ್ಟ ಇಂಗ್ಲಿಷ್ ಪೋಯೆಟ್ ಏನ್ ಮಾಡ್ತಾರೆ ಅಂತಂದ್ರೆ ಸಿಕ್ಕಾಪಟ್ಟ ಅದನ್ನ ಎಕ್ಸ್ಪ್ಲೈನ್ ಮಾಡಕ್ ಆಗಲ್ಲ, ಭಯಂಕರ ಅಂತ ಇದ್ದಾಗ ಅವರೊಂದು ಹಿಂದಿನ ಕಾಲದಲ್ಲಿ ಏನ್ಷಿಯಂಟ್ ಕಾಲದಿಂದ ಅದೊಂದು ವರ್ಡ್ ಅನ್ನ ಇಟ್ಕೊಂಡು ಬಂದಿದ್ದಾರೆ ಅವರು. ಬೆಗ್ಗರ್ ಡಿಸ್ಕ್ರಿಪ್ಷನ್, ಒಂದು ಪದಗಳಿಗೆ ನಿಲುಕದ್ದು ಅನ್ನೋದಕ್ಕೆ ಬೆಗ್ಗರ್ ಡಿಸ್ಕ್ರಿಪ್ಷನ್ ಅಂತ ಒಂದು ಮಾಡ್ಕೊಂಡು ಬಂದಿದ್ದಾರೆ. ಅಲ್ಲಿಂದ ಅದು ಏನಾಗಿದೆ, ಬಳಕೆಗೆ ಬಂದಿದೆ ಅಷ್ಟೇ. ಅದನ್ನ ನೀವು ಹಿಂಗ್ ತಿಳ್ಕೊಬಹುದು. ಈಗ ನಾ ಹೆಂಗ್ ಹೇಳದ್ನ, ಬೆಗ್ಗರಿಗೆ ಒಂಥರ ಮಾತೆ ಹೊರಡಲ್ವಲ್ಲ, ಆ ತರ ಡಿಸ್ಕ್ರಿಪ್ಷನ್ ಭಯಂಕರವಾದ್ದು ಅಂತ. ಓಕೆನಾ? ಬೆಗ್ಗರ್ ಡಿಸ್ಕ್ರಿಪ್ಷನ್ ಅರ್ಥ ಆಯ್ತಲ್ವಾ? ಬೆಗ್ಗರ್ ಡಿಸ್ಕ್ರಿಪ್ಷನ್ ಕೊಡ್ತೇನೆ ಅಂದ್ರೆ ಯಾವ ತರ ಕೊಡ್ತೇನೆ, ಬೆಗ್ಗರಿಗೆ ಏನೋ ಒಂದು ಸಿಕ್ಕಿದ್ರೆ ಸಾಕು, ವಾವ್, ಅದನ್ನ ಎಕ್ಸ್ಪ್ಲೈನ್ ಮಾಡಕ್ಕೆ ಆಗಲ್ಲ, ಆ ರೇಂಜಿಗೆ ಅವ ಥಿಂಕ್ ಮಾಡ್ತಾನಂತ. ದ ಸೀನಿಕ್ ಬ್ಯೂಟಿ ಆಫ್ ದ ಹಿಮಾಲಯನ್ ಲ್ಯಾಂಡ್ಸ್ಕೇಪ್ ಬೆಗ್ಗರ್ಸ್ ಡಿಸ್ಕ್ರಿಪ್ಷನ್. ನೋಡ್ರಿ, ಹಿಮಾಲಯನ್ ಲ್ಯಾಂಡ್ಸ್ಕೇಪ್ ಇದೆಯಲ್ಲ, ಅದರ ಒಂದು ಬ್ಯೂಟಿ ಬೆಗ್ಗರ್ಸ್ ಡಿಸ್ಕ್ರಿಪ್ಷನ್ ಇದ್ದಂಗೆ ಅಂತ. ಅಷ್ಟು ಚೆನ್ನಾಗಿತ್ತು. ಬಿ ಆಲ್ ಒನ್ ಟು ಸಮ್ ಒನ್. ಒಂದು ನಿಮಿಷ, ರೆಕಾರ್ಡ್ ಆಗ್ತಾ ಇದೆಯಾ? 23 ನಿಮಿಷ. ಬಿ ಆಲ್ ಒನ್ ಟು ಸಮ್ ಒನ್ ಅಂತಂದ್ರೇನು? ಒಂದು ನಿಮಿಷ, ಸಾರಿ. ಓಕೆ, ಟು ಮೇಕ್ ಅಬ್ಸಲ್ಯೂಟ್ಲಿ ನೋ ಡಿಫ್ರೆನ್ಸ್ ಟು ಅ ಪರ್ಸನ್ ಅಂತಂದ್ರೇನು? ಬಿ ಆಲ್ ಟು ಆಲ್ ಒನ್ ಟು ಸಮ್ ಅಂತಾರೆ. ಇದು ನೋಡ್ರಿ, ಇದರಲ್ಲೇ ಇದೆ ಅಂತಂದ್ರೇನು, ಎಲ್ಲಾರ ಜೊತೆಗೂ ಒಂದೇ ತರ ಆಗಿರೋ. ಬಿ ಆಲ್ ಒನ್ ಟು ಸಮ್ ಒನ್ ಅಂತಂದ್ರೆ ಎಲ್ಲಾದು ಯಾರ್ದಾರ ಜೊತೆಗೆ ಒಂದೇ ತರವಾಗಿದೆ, ಯಾರಿಗಾದ್ರೂ ಯಾವುದೇ ವ್ಯತ್ಯಾಸವಿಲ್ಲದಿರುವ ಅಂತಂದ್ರೆ ಎಲ್ಲವೂ ಒಂದೇ. ಬಿ ಆಲ್ ಒನ್ ಟು ಸಮ್ ಒನ್ ಅಂತಂದ್ರೆ ಎಲ್ಲದು ಒಂದೇ ಅಂತಂದ್ರೆ ನಿನ್ನ ಒಂದು ಬಿಹೇವಿಯರ್ ಇದೆಯಲ್ಲ, ನೀನು ಅವನ ಜೊತೆ ಒಂಥರ, ಇವನ್ ಜೊತೆ ಒಂಥರ, ನಾರ್ಮಲ್ ಪರ್ಸನ್ ಬಿಹೇವಿಯರಿಗೆ ಮ್ಯಾಚ್ ಮಾಡೋದಾದ್ರೆ ಹೇಳ್ತಾರ. ಅವನ ಜೊತೆಗೆ ಒಂಥರ ಅಲ್ಲ, ಎಲ್ಲರ ಜೊತೆಗೂ ಒಂದೇ ತರ ಇರೋ ಅಂತ ಒಂದು. ಇನ್ನೊಂದು ಮೀನಿಂಗ್ ನೀವು ವಸ್ತುಗೆ ತಗೊಳೋದಾದ್ರೆ, ನಂಗೆ ಎಲ್ಲದು ಒಂದೇ ಕಣಪ್ಪ, ಅರ್ಥೈತಲ್ವಾ? ಬಿ ಆಲ್ ಒನ್ ಟು ಸಮ್ ಒನ್ ಅಂದ್ರೆ ನಂಗೆ ಎಲ್ಲ ಒಂದೇ, ಅದು ಒಂದೇ, ಇದು ಒಂದೇ. ಬಿ ಆಲ್ ಒನ್ ಟು ಸಮ್, ಓಕೆನಾ? ಟು ಮೇಕ್ ಅಬ್ಸಲ್ಯೂಟ್ಲಿ ನೋ ಡಿಫ್ರೆನ್ಸ್ ಟು ಎ ಪರ್ಸನ್ ಅಂತಂದ್ರೆ ಅವನಿಗೆ ಟೀ ತಗೊಂಡ್ರು ಒಂದೇ, ಕಾಫಿ ತಗೊಂಡ್ರು ಒಂದೇ, ಎಲ್ಲ ಒಂದೇ, ನಂಗೆ ಅದಕ್ಕೆ ಏನ್ ಡಿಫ್ರೆನ್ಸ್ ಇಲ್ಲ, ನಂಗೆ ಎಲ್ಲ ಒಂದೇ, ಯಾವ್ದಾದ್ರು ಕೊಡಿ, ಆ ತರ ಮೀನಿಂಗ್. ಈ ತರ ಮೀನಿಂಗು ತಗೋಬಹುದು. ಓಕೆನಾ? ವೆದರ್ ವಿ ಗೋ ಟು ಅ ಬೀಚ್ ಆರ್ ಎ ಹಿಲ್ ಸ್ಟೇಷನ್, ಇಟ್ ಇಸ್ ಆಲ್ ಒನ್ ಟು ಮೀ. ನೋಡ್ರಿ, ನಾವು ಬೀಚ್ಗಾರು ಹೋಗೋ, ಗುಡ್ಡ ಗಾಡಿ ಹಿಲ್ ಸ್ಟೇಷನ್ಗಾರು ಹೋಗಿ, ಎಲ್ಲ ಒಂದೇ ನಂಗೆ, ಎಲ್ಲ ಒಟ್ಟು ಒಂದು ಟ್ರಿಪ್ ಆಗ್ಬೇಕಷ್ಟೇ ನಂಗೆ ಅಷ್ಟೇ, ಆತರ. ಬಿಹೈಂಡ್ ದ ಟೈಮ್ಸ್ ಅಂತಂದ್ರೆ ಏನು? ಅವನು ಈಗಿನ ಟೈಮ್ ಆಗಿಲ್ಲ, ಟೈಮಿನ್ಕಿಂತ ಹಿಂದೆ, ಒಂದ್ ಸ್ಟೆಪ್ ಹಿಂದೆ, ಮುಂದಿಲ್ಲ, ಅವನು ಅಡ್ವಾನ್ಸ್ ಅಲ್ಲ ಅವನು.
ಬಿಹೈಂಡ್ ದ ಟೈಮ್, ಹಳೆಯ ಕಾಲದ ಆಲೋಚನೆ, ಯಾವುದೋ ಕಾಲದ ಮುಳಿಗೋಗಿ ನಾವು, ಆಧುನಿಕವಲ್ಲದ. ಅರ್ಥ ಆಯ್ತಾ? ಔಟ್ಡೇಟೆಡ್, ಓಲ್ಡ್ ಫ್ಯಾಷನಡ್ ಇನ್ ಐಡಿಯಾಸ್. ಅಮ್ಮ ಏನಮ್ಮ ನೀವು ಒಳ್ಳೆ ಹಳೆ ಕಾಲದವ್ರು ಇದ್ದಂಗೆ ಇರ್ತೀರಾ. ಬಿಹೈಂಡ್ ದ ಟೈಮ್ಸ್, ಹಳೆ ಕಾಲದವರು. 1947 ಯೋಚನೆ ಮಾಡ್ದಂಗೆ ಮಾಡ್ತೀರಲ್ಲಮ್ಮ. ಹೇಳ್ತೀರಲ್ವ ನೀವೇ. ಏನಮ್ಮ ಒಳ್ಳೆ ಓಬಿರೈನ್ ಕಾಲ ಅಂತ ಅಂತೂ ಮೆನ್ಷನ್ ಮಾಡಿರ್ತೀರ ನಂಗೆ ಗೊತ್ತಿದ್ದಂಗೆ. ಏನಮ್ಮ ಒಳ್ಳೆ ಓಬಿರೈನ್ ಕಾಲದವ್ರು ಮಾಡ್ದಂಗೆ ಮಾಡ್ತಿರಲ್ಲ. ಅರ್ಥ ಏನು? ಓಬಿ ಅಂದ್ರೆ ಹಳೆ ಕಾಲ, ಬಿಹೈಂಡ್ ದ ಟೈಮ್ಸ್. ಓಕೆನಾ? ಔಟ್ಡೇಟೆಡ್, ಓಲ್ಡ್ ಫ್ಯಾಷನ್. ದ ಕಂಪನಿ ಕೊಲ್ಯಾಪ್ಸ್ಡ್ ಬಿಕಾಸ್ ಇಟ್ಸ್ ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ ವರ್ ಬಿಹೈಂಡ್ ದ ಟೈಮ್ಸ್. ಓಕೆನಾ? ಅದು ಮ್ಯಾನುಫ್ಯಾಕ್ಚರಿಂಗ್ ಸಿಸ್ಟಮ್ ಇತ್ತಲ್ಲ, ಅದು ಹಳೆ ಕಾಲದಲ್ಲಿ ಮಾಡ್ದಂಗೆ ಮಾಡ್ತಾ ಇತ್ತು. ಸೊ ಹಂಗಾಗಿ ಕಂಪನಿ ಡಮಾರ್. ಬಿ ಗ್ಲಾಡ್ ಟು ಸಿ ದ ಬ್ಯಾಕ್ ಆಫ್ ಅಂತಂದ್ರೆ ಏನು ಅಂತ ಇದಕ್ಕೊಂದು ನೀಟಾಗಿ ಯಾರಾದ್ರೂ ತೊಲಗಿದ್ರೆ ಸಾಕೆ ಅನ್ನಿಸುವಷ್ಟು ನಿಟ್ಟುಸಿರು ಬಿಡೋದು ಅಂತ ಕನ್ನಡದಲ್ಲಿ. ಇದಕ್ಕೊಂದು ನೀಟಾಗಿ ಸ್ಟೋರಿ ಹೇಳ್ತೀನಿ ಕೇಳ್ರಿ. ನಾನು ಈಗ ಏನಂತಂದ್ರೆ, ಅದು ಆಕ್ಚುಲಿ ಸ್ಟೋರಿ ಹೆಂಗ್ ಜನರೇಟ್ ಆಯ್ತು ಅಂತ. ಈಗ ನಿಮ್ಮ ಮನೆಗೆ ಒಬ್ರು ಸಂಬಂಧಿಕರು ಬಂದಿರ್ತಾರೆ. ನಿಮ್ಮ ಏಜು ಒಂದು 25-26 ಸಂಬಂಧಿಕರು ಬರ್ತಾರೆ. ಸಂಬಂಧಿಕರು ಮನೆಗೆ ಬಂದವರು ಏನ್ ಕೇಳ್ತಾರೆ, ತಂಗಿ ನಿಂದು ಎಂತ ಕೆಲಸ ಮಾಡ್ತಿದೀಯ? ಹೌದಾ, ಮತ್ತೆ ಮದುವೆ ಗಿದ್ವೆ ಇಲ್ಲ, ಹುಡುಗ ನೋಡ್ತಿದಾರ ಹೆಂಗೆ? ಪಾಪ ಅವಳಿಗೆ ತಾನು ಓದ್ಬೇಕು, ಏನೋ ಜಾಬ್ ಮಾಡ್ಬೇಕು, ಅದು ಇದು ಅಂತ. ಮದ್ವೆ ಅಂತಂದ್ರೆ ಸ್ವಲ್ಪ ಇಷ್ಟ ಇರಲ್ಲ. ಅಯ್ಯೋ, ಯಾರು ಸಂಬಂಧಿಕರು ಬಂದು ಏನ್ ಮಾಡ್ತಾರೆ, ಸುಮ್ನೆ ಮಲ್ಲಿದಿನ ಅಂತ ಹೇಳಂಗಿಲ್ಲ. ಮದ್ವೆ ಯಾವಾಗ ಮಾಡ್ತಾರೆ? ಈಗೆಲ್ಲ ಮದ್ವೆ ಆಗ್ಬೇಕ್ರೆ ಬೇಗ ಬೇಗ. ನಮ್ಮೂರಾಗ ಹುಡುಗ ಇದಾನೆ, ಬರೀ ಇಂಥದೇ ವಿಚಾರ ಮಾತಾಡ್ತಾ ಇದ್ರೆ ನಿಮ್ಗೆ ಏನ್ ಅನ್ಸುತ್ತೆ? ಸರಿ, ಕಿರಿಕಿರಿ ಅನ್ಸಿರುತ್ತೆ. ಇದು ಯಾಕಾರು ಬಂದಿರ್ನಪ್ಪ, ಯಾವಾಗ ಬರೋ ಹೋಗ್ತಾರೆ ಅಂತ. ನೀವ್ ಹಂಗೆ ಅಂಕಲ್ ನೀವು ಸುಮ್ನೆ ಕೇಳ್ತೀರ, ಅಂಕಲ್ ನೀವು ಹೋಗೋದು ಯಾವಾಗ, ಯಾವತ್ತು, ನಾಳೆನಾ ನಾಡ್ದ, ಇಲ್ಲಿ ಇವತ್ತಾ ಅಂತ ಸುಮ್ನೆ ಜನರಲ್ ಕೇಳ್ತಾರೆ. ಅಂದ್ರೆ ಬೇಗಷ್ಟು ಹೋಗಿ ಅಂತ. ಅರ್ಥ ಆಯ್ತಲ್ವಾ? ಅಂದ್ರೆ ಅರ್ಥ ಏನು, ಅವ್ರು ಹೋಗ್ಬೇಕ್ರೆ ಏನಾಗುತ್ತೆ ನಿಮ್ಗೆ, ಅವ್ರು ಬೆನ್ ತೋರ್ಸೋತಾರೆ. ಯಾರು ಉಲ್ಟಾ ಹೋಗ್ತಾರೆ, ಹಿಂಗೆ ಮುಖ ತೋರ್ಸಿ ಇಂತ ಉಲ್ಟಾ ಹೋಗ್ತಾರ ಕಾಲಾಗೆ? ಇಲ್ಲ, ಅವ್ರು ಮುಖ ಆ ಕಡೆ ಮಾಡ್ಕೊಂಡು ಬೆನ್ ತೋರ್ಸ್ಕೊಂಡು ಹೋಗ್ತಾರೆ. ಅಂತಂದ್ರೆ ಏನು, ಅವ್ರ ಬೆನ್ನನ್ನು ನೋಡಕ್ ನಂಗೆ ಖುಷಿ. ಅಬ್ಬಾ, ಬಿ ಗ್ಲಾಡ್ ಟು ಸಿ ದ ಬ್ಯಾಕ್. ಅವ್ರ ಹಿಂದೆಯಿಂದ ನೋಡೋದೇ ನಂಗೆ ಭಯಂಕರ ಖುಷಿ. ಯಾಕೆ? ಅವ್ರು ಹೋಗ್ತಾ ಇದಾರೆ. ಅವ್ರು ಹೋಗೋದನ್ನ ನೋಡಕ್ಕೆ, ಅವ್ರ ಫ್ರಂಟ್ ನೋಡ್ತಾ ಇದೀವಿ ಅಂತಂದ್ರೆ ನಾವು ಅವ್ರು ಬರ್ತಾ ಇದಾರೆ ಅಂತ, ಆ ಕಡೆಯಿಂದ ಬರ್ತಾ ಇದಾರೆ. ಫ್ರಂಟ್ ನೋಡ್ತಾ ಇದೀವಿ ಅಂತಂದ್ರೆ, ಅವ್ರ ಬ್ಯಾಕ್ ನೋಡ್ತಾ ಇದೀವಿ ಅಂತಂದ್ರೆ ಅರ್ಥ ಏನೋ ಅವ್ರು ಹೋಗ್ತಾ ಇದಾರಂತ. ಅವ್ರು ಹೋಗೋದು, ಹಬ್ಬ ಅಂತೂ ತೊಲಗೋದ್ರಪ್ಪ ಇವರು, ಸವಾಸ. ಯಾಕಾದ್ರು ಬರ್ತಾರೆ, ಬರೋದೇ ಬೇಡ ಅವರು, ಆದಷ್ಟು ಬೇಗ ಹೋಗ್ಲಿ ಅಂತ. ಅದ್ರ ಅರ್ಥ ಏನೋ, ಯಾರಾದ್ರೂ ತೊಲಗಿದ್ರು ಸಾಕು, ಹೋದ್ರು ಸಾಕು ಅಂತ. ಗ್ಲಾಡ್ ಟು ಸಿ ಅಂತ. ಗ್ಲಾಡ್ ಅಂತಂದ್ರೆ ಏನು? ಖುಷಿ ಪಡೋದು, ಇಷ್ಟಪಡೋದು. ಯಾರಾದ್ರು ಅವ್ರ ಹಿಂಬದಿಯಿಂದ ನೋಡೋದಕ್ಕೆ ಇಷ್ಟಪಡ್ತೀವಿ ಅಂತಂದ್ರೆ ಏನೋ, ಅವ್ರು ಹೋಗೋದನ್ನ ನೋಡಕ್ ಇಷ್ಟಪಡ್ತೀವಿ ನಾವು, ಅವ್ರು ಹೋಗ್ಬೇಕು ಮನೆಯಿಂದ ಅಂತ. ಟು ಹ್ಯಾಪಿ ವೆನ್ ಎ ಅನ್ಪ್ಲೀಸೆಂಟ್, ಇದು ಯಾಕೆ ಇಲ್ವಂತ, ಟು ಹ್ಯಾಪಿ an unpleasant person leaves or bad situation ends. ಓಕೆನಾ? ಅಂದ್ರೆ ಅನ್ಪ್ಲೀಸೆಂಟ್, ಯಾರೋ ಒಬ್ರು ಇಷ್ಟ ಆಗದಿರೋ ಪರ್ಸನ್ ಹೋದಾಗ, ಅಥವಾ ಬ್ಯಾಡ್ ಸಿಚುವೇಶನ್, ಯಾವುದೋ ಒಂದು ಕೆಟ್ಟ ಸಿಚುವೇಶನ್ ಕೊನೆ ಆದಾಗ. ಅನ್ಪ್ಲೀಸೆಂಟ್ ಪರ್ಸನ್ ಹೋಗೋದು ಅಂತಂದ್ರೆ ಒಂದೇ, ಒಂದು ಕೆಟ್ಟ ಗಳಿಗೆ ಹೋಗೋದು ಅಂತಂದ್ರೆ ಒಂದು ಕೆಟ್ಟ ಗಳಿಗೆ ಹಿಂದಕ್ಕೆ ನೋಡ್ತಾ ಇದೀವಿ ನಾವು ಅಂತಂದ್ರೆ, ಹಬ್ಬ ಕೆಟ್ಟ ಗಳಿಗೆ ಹೋದಪ್ಪ ಅಂತ. ಹಂಗೆ. ದ ಟೆನಾಂಟ್ಸ್ ವರ್ ಲೌಡ್. ಬಾಡಿಗೆದಾರರು ಸಿಕ್ಕಾಪಟ್ಟೆ ಕಿರಿ ಮಾಡ್ತಾರೆ, ಕೂಗ್ತಿದ್ರು. ಸೊ ದ ಲ್ಯಾಂಡ್ ಲಾರ್ಡ್ ವಾಸ್ ಗ್ಲಾಡ್ ಟು ಸಿ ದ ಬ್ಯಾಕ್ ಆಫ್ ದೆಮ್. ಲ್ಯಾಂಡ್ ಲಾರ್ಡ್ ಬಾಡಿಗೆ ಕೊಟ್ಟವಿದ್ನಲ್ಲ, ಅವನು ಅವ್ರು ಹೋಗೋದನ್ನೇ ಕಾಯ್ತಾ ಇದ್ದ, ಇಷ್ಟಪಡ್ತಿದ್ದ ಅಂತ. ಅರ್ಥ ಆಯ್ತಲ್ವ? ಬಿ ವರ್ಲ್ಡ್ಸ್ ಅಪಾರ್ಟ್ ಅಂತಂದ್ರೆ ಏನು? ಯಾವುದೋ ಒಂದು ಎರಡು ವಿಷಯ ಇದಾವೆ, ಅಜಗಜಾಂತರ ವ್ಯತ್ಯಾಸ ಐತ್ ಮರಿ ಅವೆರಡರ ಮಧ್ಯೆ. ಇಡೀ ಪ್ರಪಂಚನೇ ಬೇರೆ, ಅವರೇ ಬೇರೆ ಪ್ರಪಂಚದವ್ರು, ಇವರೇ ಬೇರೆ ಪ್ರಪಂಚದವ್ರು, ಏಲಿಯನ್ಸ್ ಇದ್ದಂಗೆ ಅವ್ರು. ಅಂತಂದ್ರೆ ಅರ್ಥ ಏನು? ಬಿ ವರ್ಲ್ಡ್ಸ್ ಅಪಾರ್ಟ್. ನೋಡ್ರಿ, ವರ್ಲ್ಡ್ಸ್ ಅಂತಂದ್ರೆ ಪ್ರಪಂಚನೇ ಅಪಾರ್ಟ್. ಇದೇ ಪ್ರಪಂಚ ಬೇರೆ, ಅದೇ ಪ್ರಪಂಚ ಬೇರೆ. ನೋಡ್ರಿ, ಇದು ನೀಲಿ ಬಣ್ಣ, ಇದು ಹಸಿರು ಬಣ್ಣ, ಎರಡು ಬೇರೆ ಬೇರೆ. ಎರಡು ಒಂದೇ ಅಂತೀರ? ಯಾರು ಒಂದೇ ಅಂತೀರಿ ಹೇಳ್ರಿ? ಯಾರು ಒಂದೇ ಅಂತೀರ? ಅವ್ರು ಸ್ವಲ್ಪ ಮಂಡೆ ಸ್ವಲ್ಪ ಸರಿ ಮಾಡ್ಕೋರಿ. ಟು ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆರ್ ಅಪೋಸಿಟ್ ಇನ್ ಒಪಿನಿಯನ್ಸ್. ನೀವು ಏನು, ಜಪಾನ್ ಅಂದ್ರೆ ಆ ಕಡೆ ಅಮೆರಿಕ ಅಂತ, ಅಮೆರಿಕ ಜಪಾನ್ ಒಟ್ಟಿಗೆ ಬರುತ್ತಲ್ಲ, ಆ ಕಡೆ ಬೇಡ. ಏನ್ ಮಾಡೋಣ, ಭೂಮಿ ರೌಂಡ್ ಆಗೈತಿ, ಅದನ್ನು ಆ ಕಡೆ ಮಾಡಕ್ ಬೇಡ. ಇವ ಆಕಾಶ ಅಂದ್ರ ಪಾತಾಳ ಅಂತ ಅಂದ್ಕೊಳ್ರಿ. ಓಕೆನಾ? ನೀವು ಪಾತಾಳ ಲೋಕ ಅಂತಾನೆ, ಅದೇ ಬೇರೆ ವರ್ಲ್ಡ್ ಲೋಕ. ಇದು ಆಕಾಶನೇ ಬೇರೆ ಲೋಕ, ದೇವಲೋಕನೇ ಬೇರೆ ಲೋಕ. ಅಂದ್ರೆ ಆಕಾಶ ಅಂದ್ರೆ ನೀವು ಪಾತಾಳ ಅಂತಾನೆ. ಅರ್ಥ ಆಯ್ತಲ್ಲ? ಆ ಜಗಜಾಂತರ ವ್ಯತ್ಯಾಸ, ಒಂದಕ್ಕೊಂದು ಸಂಬಂಧ ಇಲ್ಲ. ಟು ಬಿ ಕಂಪ್ಲೀಟ್ಲಿ ಡಿಫ್ರೆಂಟ್ ಆರ್ ಅಪೋಸಿಟ್ ಇನ್ ಒಪಿನಿಯನ್ಸ್, ಟೇಸ್ಟ್ ಆರ್ ನೇಚರ್. ದ ಟ್ವಿನ್ ಸಿಸ್ಟರ್ಸ್ ಆರ್ ವರ್ಲ್ಡ್ಸ್ ಅಪಾರ್ಟ್
ವೆನ್ ಇಟ್ ಕಮ್ಸ್ ಟು ದ ಲೈಫ್ ಸ್ಟೈಲ್ ಚಾಯ್ಸಸ್. ನೋಡಿ, ಟ್ವಿನ್ ಸಿಸ್ಟರ್ಸ್ ಅವಳಿ ಜೋಳಿ ಅವರು ಮುಖದಾಗ ಒಂದೇ ತರ ಇದ್ದಾರೆ, ಹೈಟ್ ಒಂದೇ ತರ ಇದ್ದಾರೆ, ಎಲ್ಲ ಒಂದೇ ತರ. ಆದರೆ ಅಲ್ಲಿ ಮೀನಿಂಗ್ ಬಿಡಿ, ಎಲ್ಲ ಒಂದೇ ತರ ಅಂದ್ರೆ ನೋಡೋದಕ್ಕೆ ಅರ್ಥ ಆಯ್ತಲ್ವ, ಅಷ್ಟಕ್ಕೆ ತಿಳ್ಕೊಬೇಕು. ತುಂಬಾ ಡೆಪ್ತ್ ಹೋಗಕ್ ಹೋಗ್ಬಾರ್ದು. ಓಕೆನಾ? ಎಲ್ಲ ಒಂದೇ ತರ ನೋಡೋದಕ್ಕೆಲ್ಲ ಒಂದೇ ತರ ಇದಾರೆ ಟ್ವಿನ್ಸ್ ಅವ್ರು. ಓಕೆನಾ? ಅಕ್ಕ ತಂಗಿ ಅಂದ್ರೆ ಒಂದೇ ತರ ಇರ್ತಾರೆ. ಟ್ವಿನ್ಸ್ ಅಂದ್ರಂತೂ ಬಿಡಿ, ಫುಲ್ ಕಂಪ್ಲೀಟ್ ಏನ್ ಫಿಂಗರ್ ಪ್ರಿಂಟ್ ಅಂತ ಬೇರೆ ಇರ್ಬೋದು. ಸೊ ಆದರೆ ಅದೆಲ್ಲದೂ ಒಂದೇ ತರ ಇರ್ಬೋದು ನೋಡೋದಕ್ಕೆ. ಬಟ್ ತಂಗಿ ಲುಂಗಿ ಡಾನ್ಸ್ ಲುಂಗಿ ಡಾನ್ಸ್ ಲುಂಗಿ ಡಾನ್ಸ್ ಲುಂಗಿ ಡಾನ್ಸ್ ಅಂತ ಹಾಡು ಕೇಳ್ತಾಳೆ. ಅಕ್ಕ ಓಂ ಭೂರ್ಭುವ ಸ್ವಃ ತತ್ಸವಿತುರ್ವರೆಣ್ಯಂ ಅಂತ ಗಾಯತ್ರಿ ಮಂತ್ರ ಹೇಳ್ತಾಳೆ. ಅಂತಂದ್ರೆ ಏನೋ, ಇಬ್ರು ನೇಚರಲ್ ಏನೋ ಅವ್ರದ್ದು ಬಿಹೇವಿಯರ್ ಇಬ್ರು ಬೇರೆ ಬೇರೆ ತರ, ಅವರು ಆಪೋಸಿಟ್ ಬಿಹೇವಿಯರ್ಸ್ ಸಿಸ್ಟರ್ಸ್. ಅವಳ ಇಷ್ಟ ಇಲ್ಲ ಬೇರೆ, ಇವಳು ಟ್ರೆಡಿಷನಲ್ ಸೀರೆ ಲಂಗದವಣಿ ಹಾಕ್ತಾಳೆ, ಅವಳು ಫುಲ್ ಏನೋ ಪ್ಯಾಂಟು ಶರ್ಟು ಫುಲ್ಲು ಹಂಗೆ ಫಾರಿನ್ ಸ್ಟೈಲ್, ವೆಸ್ಟರ್ನ್ ಸ್ಟೈಲ್. ಅವಳು ಸೊ ಡಿಫ್ರೆಂಟ್ ಇದ್ದಾರೆ ಅವ್ರು, ಹಿಂಗೆ ಅಂತ ಅರ್ಥ ಆಯ್ತಲ್ವ ಹೆಂಗೆ ಅಂತ. ಸೊ ಏನು ಬಿ ವರ್ಲ್ಡ್ಸ್ ಅಪಾರ್ಟ್ ಅಂದ್ರೆ ಬೇರೆ ಬೇರೆ. ಯಾವತ್ತ ಮರ್ಯಾದಿಲ್ಲ ನೀವು ಬಿ ವರ್ಲ್ಡ್ಸ್ ಅಪಾರ್ಟ್. ಬಿಯರ್ ದ ಬ್ರಂಟ್ ಆಫ್ ಅಂತಂದ್ರೆ ಏನು? ಕಷ್ಟದ ಅಥವಾ ಆಘಾತದ ತೀವ್ರ ಹೊಡೆತವನ್ನು ಅನುಭವಿಸಿದ್ದು. ಬಿಯರ್ ಅಂತಂದ್ರೇನು? ಸಹಿಸ್ಕೊಳ್ಳೋದು. ಬಿಯರ್. ಬ್ರಂಟ್ ಅಂತಂದ್ರೇನು? ಬರ್ನ್ ಆಗೋಯ್ತು ನಿಮ್ಗೆ ಅಂತ ಅನ್ಕೊಟ್ರಿ. ಬ್ರಂಟ್ ಬರ್ನ್ ಅಂತ ತಿಳ್ಕೊಡ್ರಿ. ಬ್ರಂಟ್ ಅಂದ್ರೆ ಬರ್ನ್ ಅಲ್ಲ, ನೀವು ತಿಳ್ಕೊಡ್ರಿ. ಬರ್ನ್ ಅಂತಾರೇನು? ಸಿಕ್ಕಾಪಟ್ಟೆ ಸುಟ್ಟೋದು, ಮೈಯೆಲ್ಲ ಸುಟ್ಟೋಗಿದೆ, ಅದನ್ನ ನಾವು ಸಹಿಸ್ಕೊಳ್ತಾ ಇದೀವಿ ಅಂತಂದ್ರೆ ತೀವ್ರವಾದ ಏನೋ ಒಂದು ಕಷ್ಟವನ್ನ ಸಹಿಸ್ಕೊಳ್ತಾ ಇರೋದು, ಕಷ್ಟದ ತೀವ್ರದ ಹೊಡೆತನ ಅನುಭವಿಸೋದು, ಸಹಿಸ್ಕೊಳ್ಳೋದು. ಬಿಯರ್ ಮಾಡೋದು ಅಂತಂದ್ರೆ ನೀವು ಹೊಡೆಯೋ 90 ಬಿಯರ್ ಅಲ್ಲ, ಆ ಬಿಯರ್ ಬೇರೆ. ಅದು ಯಾವ ಬಿಯರ್ ಅದು? ಎರಡು ಈ ಮೇಲೆ ಹತ್ತ ಹೋಗ್ತದೆ. ಬಿಯರ್ ಅದು, ER. ಓಕೆನಾ? ಸೊ ಇದು ಬೇರೆದು, ಇದು ಈ ಬಿಯರ್ ಅನ್ನ ಸಹಿಸ್ಕೊಳ್ಳೋದು. ನೀವು ಹೊಡೆಯೋ ಬಿಯರ್ ಬೇರೆ, ನೈಟ್ 9 ಗಂಟೆ. ಓಕೆ. ಟು ಎಂಡ್ಯೂರ್ ದ ಮೇನ್ ಫೋರ್ಸ್ ಆರ್ ವರ್ಸ್ಟ್ ಪಾರ್ಟ್ ಆಫ್ ಎ ಅನ್ಪ್ಲೀಸೆಂಟ್ ಬ್ಲೋ ಅಂದ್ರೆ ಎಂಡ್ಯೂರ್ ಅಂತಂದ್ರೆ ಏನು? ಎಂಡ್ಯೂರ್ ಅಂತಂದ್ರು ಸಹಿಸ್ಕೊಳ್ಳೋದೆ. ಎಂಡ್ಯೂರೆನ್ಸ್ ಕೇಳಿರ್ತಿರಲ್ವಾ? ಎಂಡ್ಯೂರೆನ್ಸ್ ಅಂತಂದ್ರೆ ಏನು? ಸಹನಾ ಶಕ್ತಿ, ಸಹಿಸ್ಕೊಳ್ಳೋ ಶಕ್ತಿ, ಎಂಡ್ಯೂರೆನ್ಸ್. ಓಕೆನಾ? ಎಂಡ್ಯೂರೆನ್ಸ್ ಅಂತ ಒಂದು ಬ್ಯಾಟ್ರಿ ಸೆಲ್ ಕೂಡ ಬರುತ್ತೆ ಅನ್ಸುತ್ತೆ, ಅಂದ್ರೆ ತುಂಬಾ ಕಾಲ ಬಳಕೆ ಬರುತ್ತೆ ಅಂತ. ಡ್ಯೂರೆಸೆಲ್ ಕೂಡ ಡ್ಯೂರೆಸೆಲ್ ಅಂತ ಬರುತ್ತೆ. ಎಂಡ್ಯೂರೆನ್ಸ್ ಅಲ್ಲ ಡ್ಯೂರೆಸೆಲ್ ಅಂತಂದ್ರು ಕೂಡ ಏನು? ಸಿಕ್ಕಾಪಟ್ಟೆ ಕಾಲ ಬಳಕೆ ಮಾಡೋದು, ಸಹಿಸ್ಕೊಳ್ಳೋದು ಅಂತ. ಮೈನ್ ಫೋರ್ಸ್ ವರ್ಸ್ಟ್ ಅಂತಂದ್ರೆ ಎಂಡ್ಯೂರ್ ದ ಮೈನ್ ಫೋರ್ಸ್ ಅಂತಂದ್ರೆ ಸಹಿಸ್ಕೊಳ್ಳೋದು. ವರ್ಸ್ಟ್ ಪಾರ್ಟ್ ಆಫ್ ದ ಅನ್ಪ್ಲೀಸೆಂಟ್ ಬ್ಲೋ, ಸಿಕ್ಕಾಪಟ್ಟ ವರ್ಸ್ಟ್ ಪಾರ್ಟ್ ಅಲ್ಲಿ ಅನ್ಪ್ಲೀಸೆಂಟ್ ಆದಂತ ಒಂದು ಸಿಚುವೇಶನ್ ಕೂಡ ತಡ್ಕೊಳ್ಳೋದು. ದ ಕೋಸ್ಟಲ್ ಫ್ರಂಟ್ ಲೈನ್ ಹೌಸಸ್ ಬೋರ್ ದ ಬ್ರಂಟ್ ಆಫ್ ದ ಹೆವಿ ಸೈಕ್ಲೋನ್ ಸ್ಟಾರ್ಮ್. ನೋಡ್ರಿ, ಕೋಸ್ಟಲ್ ಕರಾವಳಿ ತೀರದಲ್ಲಿರುವಂತಹ ಮನೆಗಳೆಲ್ಲ ಇದ್ವಲ್ಲ, ಇವು ಸೈಕ್ಲೋನ್ ಎಲ್ಲ ಬೀಸಿದಂತಹ ಒಂದು ತೀವ್ರವಾದ ಒಂದು ಸಿಚುವೇಶನ್ ಅನ್ನು ಕೂಡ ತಕ್ಕೊಂಡು ಅಂತ. ಬ್ಯಾಕ್ ಇನ್ ದ ಸ್ಯಾಡಲ್ ಅಂತಂದ್ರೆ ಏನು? ಮರಳಿ ಹಳೆಯ ಜವಾಬ್ದಾರಿಗೆ ಮರಳಿ ಮರಳಿ ಬಾರದೂರಿಗೆ ಹೊಗೆ ಕಳೋದು, ಜವಾಬ್ದಾರಿಗೆ ಕೆಲಸಕ್ಕೆ ಬರೋದಂತಂದ್ರೆ ಬ್ಯಾಕ್ ಇನ್ ದ ಸ್ಯಾಡಲ್. ಬಾರಪ್ಪ ಮತ್ ಬಾ ಕೆಲ್ಸಕ್ಕೆ ಬಾ. ಬ್ಯಾಕ್ ಇನ್ ದ ಸ್ಯಾಡಲ್, ರಿಟರ್ನಿಂಗ್ ಒನ್ಸ್ ನಾರ್ಮಲ್ ಆಕ್ಟಿವಿಟೀಸ್ ಆರ್ ಪೊಸಿಷನ್ ಆಫ್ಟರ್ ಆನ್ ಅಬ್ಸೆನ್ಸ್. ನೋಡಿ, ಒಳ್ಳೆ ರಜಾಕ್ ಮನೆ ಹೋಗಿದ್ದ, ಒಳ್ಳೆ ಫುಲ್ ಮಸ್ತಿ ಗಿಸ್ತಿ ಮಾಡಿದ. ಭಾನುವಾರ ಶನಿವಾರ 2 ದಿವಸ ರಜೆ ಇತ್ತು. ಕಂಪ್ನಿಯವ್ರು ಫೋನ್ ಮಾಡ್ರು, ಬಾರಪ್ಪ ಕೆಲ್ಸಕ್ಕೆ ಬರಪ್ಪ. ಬಿ ಇನ್ ದ ಸ್ಯಾಡಲ್, ಕೆಲ್ಸಕ್ಕೆ ಬರಪ್ಪ ಅಂದ್ರೆ ಕೆಲ್ಸ. ಸ್ಯಾಡಲ್ ಅಂತಂದ್ರೆ ಏನೋ ಒಂದು ಜವಾಬ್ದಾರಿ ಕೆಲಸ ಅಂತ. ಅದಕ್ಕೆ ನಿನ್ ಜವಾಬ್ದಾರಿ ಮತ್ತೆ ತಗೊಳಪ್ಪ, ಮಾಡಪ್ಪ. ಮತ್ತೆ ಶುಕ್ರವಾರ ತನಕ ಮಾಡೋದೇ, ಏನ್ ಮಾಡಂಗಿಲ್ಲ ಅಂತ ಹಂಗೆ. ಆಫ್ಟರ್ ಎ ಲಾಂಗ್ ರಿಕವರಿ, ನೀವು ಅಷ್ಟೇ ಗೌರ್ಮೆಂಟ್ ಜಾಬ್ ತಗೊಂಡ್ಮೇಲೆ ಮತ್ತೆ ಕೆಲಸ ಮಾಡ್ಲೇಬೇಕು, ಫ್ರೀ ಅಂತೂ ಇರಲ್ಲ. ಲಾಂಗ್ ರಿಕವರಿ ಫ್ರಮ್ ಸರ್ಜರಿ, ದ ಆಫೀಸರ್ ಈಸ್ ಬ್ಯಾಕ್ ಇನ್ ದ ಸ್ಯಾಡಲ್. ನೋಡ್ರಿ, ಏನೋ ಒಂದು ಆಫೀಸರ್ಗೆ ಸಿಕ್ಕಾಪಟ್ಟ ಏನೋ ಕಾಯಿಲೆ ಆಗಿತ್ತು, ಏನೋ ಸರ್ಜರಿಗೆಲ್ಲ ಬಂದಿತ್ತು. ಅವರು ಸರ್ಜರಿ ಆದ್ಮೇಲೆ, ಲಾಂಗ್ ಸರ್ಜರಿ ತಗೊಂಡ್ಮೇಲೆ ಏನ್ ಮಾಡಿದ್ರು? ಬಿ ಇನ್ ದ ಸ್ಯಾಡಲ್ ಅಂತಂದ್ರೆ ಅವರು ತಮ್ಮ ಕೆಲ್ಸಕ್ಕೆ ಮರಳಿ ಬಂದ್ರು ಅಂತ ಅರ್ಥ ಆಯ್ತಲ್ವಾ? ಬನಾನಾ ಆಯಿಲ್ ಅಂತಂದ್ರೆ ಏನು? ಇದನ್ನ ಹೇಳಿದ್ರೇನೆ ಗೊತ್ತಾಗ್ಬಿಡುತ್ತೆ ಇದು ಬನಾನಾ ಆಯಿಲ್ ಅಂದ್ರೆ ಏನು. ನಾವು ನಾರ್ಮಲ್ ಆಗಿ ನೋಡ್ತೀವಿ, ತೆಂಗಿನಕಾಯಲ್ಲಿ ಎಣ್ಣೆ ಮಾಡ್ತಾರೆ, ಹೌದಾ? ಹೌದು. ಸಾಸಿವೆಯಲ್ಲಿ ಎಣ್ಣೆ ಮಾಡ್ತಾರೆ, ಹೌದು. ಸೂರ್ಯಕಾಂತಿ ಬೀಜದಲ್ಲೂ ಎಣ್ಣೆ ಮಾಡ್ತಾರೆ, ಹೌದು. ಆಮೇಲೆ ಮತ್ತೆ ಯಾವ ಬೀಜ, ಮತ್ತೆ ಯಾವ್ದಿದೆ?
ಹೇಳಿರುತ್ತೆ ಯಾವ್ಯಾವ್ದು ಪಾಮ್ ಆಯಿಲ್ ಅಲ್ಲಿ ಎಣ್ಣೆ ಮಾಡ್ತಾರೆ. ಪಾಮ್ ಅಂತಂದ್ರೇನು? ಕನ್ನಡದಾಗ ಏನಂದ್ರೆ ಪಾಮ್ ಅದೇ ಎಲೆ ಬರ್ತಲ್ರಿ, ಪಾಮ್ ಎಲೆ, ತಾಳೆ ಎಣ್ಣೆ, ತಾಳೆ ಇದರಿಂದನೂ ಎಣ್ಣೆ ಮಾಡ್ತಾರೆ. ಹಾಗೆ ಮತ್ತೇನ್ ಬರುತ್ತೆ, ಇಂಥವೆಲ್ಲ ಸುಮಾರು ಬರ್ತವೆ. ಒಟ್ಟು ಇದೆ ಎಲ್ಲದರಿಂದ ಎಣ್ಣೆ ಮಾಡ್ತಾರೆ. ನೀವು ಬಾಳೆಹಣ್ಣಿಂದ ಎಣ್ಣೆ ಮಾಡೋದೆಲ್ಲರೂ ಕೇಳಿದ್ದೀರಾ? ಯಾರು ಕೇಳಿದಿರಿ ಕಮೆಂಟಲ್ಲಿ ಮೆನ್ಷನ್ ಮಾಡಿ. ಬಾಳೆಹಣ್ಣು ಎಣ್ಣೆ, ಬಾಳೆಹಣ್ಣಿನ ಎಣ್ಣೆ, ಬಾಳೆಹಣ್ಣಿನ ಜ್ಯೂಸ್ ಮಾಡ್ತೇವೆ ನಾವು. ಬಾಳೆಹಣ್ಣಿನ ಎಣ್ಣೆ ಗೊತ್ತಿಲ್ಲ ನಂಗೆ, ಯಾರು ಮಾಡಿರೋದು ಗೊತ್ತಿದ್ಯಾ? ಯಾರೋ ಕೇಳ್ತಾನೆ ಎಂತ ಎಣ್ಣೆ ಅದು? ಬಾಳೆಹಣ್ಣು ಎಣ್ಣೆ ಮರಿಯ, ಬಾಳೆಹಣ್ಣಿಗೆ ಎಣ್ಣೆ ಮಾಡಿದ್ರೆ ಮರಿ, ಎಂತ ಸಾವ ಮರಿ ನಿಂದು ಅಂತ ಅರ್ಥ ಏನೋ? ಬರೀ ಸುಳ್ಳು ಅಂತ, ಓಕೆನಾ? ಹಸಿ ಸುಳ್ಳು ಅಂತ, ನಾನ್ ಸೆನ್ಸ್ ಟಾಕ್, ಇನ್ಸಿನ್ಸಿಯರ್, ಎಕ್ಸಾಗರೇಟೆಡ್ ಫ್ಲಾಟರಿ. ಪಕ್ಕ ಬಾಳೆಹಣ್ಣಿನ ಎಣ್ಣೆ ಮಾಡ್ಕೊಡ್ತೀನಿ ನಿಂಗೆ ಅಂತಂದ್ರೆ ಬರೀ ಬುಕಾಳಿ ಅಂತ. ಬನಾನಾ ಆಯಿಲ್ ಅಬೌಟ್ ದ ಕನೆಕ್ಷನ್ ವಿತ್ ಬಿಲಿಯನೇರ್ಸ್. ನೋಡ್ರಿ, ಡಿಡಂಟ್ ಗಿವ್ ಮಿ ದಟ್ ಬನಾನಾ ಆಯಿಲ್ ಅಬೌಟ್ ಯುವರ್ ಕನೆಕ್ಷನ್. ನೋಡ್ರಿ, ನೀನು ನಂಗೆ ದೊಡ್ಡ ಅಂಬಾನಿ ಗೊತ್ತು, ಎಲಾನ್ ಮಸ್ಕ್ ಗೊತ್ತು. ಎಲಾನ್ ಮಸ್ಕ್ ಮೊನ್ನೆ ಟೀ ಕುಡ್ಕೊ ಬಂದೆ ನಾನು ಎಲಾನ್ ಮಸ್ಕ್ ಜೊತೆ. ಮೊನ್ನೆ ಹೋಟ್ಲಲ್ಲಿ ಮ್ಯೂಸಿಕ್ ಇದ್ದ ಟೀ ಕುಡ್ಕೊ ಬಂದೆ ಅಂತಂದ್ರೆ ಹಂಗೆ ಹೇಳ್ತಿದ್ದೆ ನಾನು. ಅದಕ್ಕೆ ಏನ್ ಹೇಳ್ದೆ ಅವನು, ನೀ ಬರೀ ಬನಾನಾ ಆಯಿಲ್ ಹೇಳೋದ್ ಬಿಟ್ಬಿಡು ಅಂತಂದ್ರೆ, ಇದು ನಿಂದು ಸುಳ್ಳು ಉಪದೇಶ ಹೇಳೋದು, ಸುಳ್ಳು ಹೇಳೋದು ನನ್ನ ಹತ್ರ ಇಟ್ಕೊಬಿಡ. ಇದು ಏನೋ ನೀನ್ ದೊಡ್ಡ ದೊಡ್ಡ ಬಿಲಿಯನರ್ ಗೊತ್ತು ಅಂತ ಸುಳ್ಳು ಹೇಳೋದ್ರ ಬಗ್ಗೆ ಎಲ್ಲ, ಬರೀ ಬನಾನಾ ಆಯಿಲ್ ಅದ್ ನಿಂದು, ಅದನ್ನ ನನ್ನ ಹತ್ರ ಇಟ್ಕೊಬೇಡ ಅಂತ. ಡಿಡಂಟ್ ಗಿವ್ ಮಿ ದಟ್ ಬನಾನಾ ಆಯಿಲ್, ನಂಗೆ ಆ ಬನಾನಾ ಆಯಿಲ್ ನಂಗೆ ಕೊಡ್ಬೇಡ, ಸುಳ್ಳು ಬನಾನಾ ಆಯಿಲ್ ಅನ್ನ ನಂಗೆ ಕೊಡ್ಬೇಡ ಅಂತ. ಅರ್ಥ ಇದಲ್ವಾ? ಬಾರ್ಕ್ ಈಸ್ ವರ್ಸ್ ದ್ಯಾನ್ ಹಿಸ್ ಬೈಟ್. ಅರ್ಥ ಅಂದ್ರೆ ಇತ್ತೆ ಹೆಸರೇ ಗೊತ್ತಾಗ್ತದೆ. ಒಂದು ಈಗ ಮನೇಲಿ ಹೇಳ್ತೀನಿ ನಮ್ಮ ಅಮ್ಮನ ಹತ್ರ, ಅವ ಒಂದು ಏಟ್ ಹೊಡೆದು ಬಿಡು, ಕೂಗದನ್ನು ಕೂಗ್ಬೇಡ, ಬೈಯೋದನ್ನು ಬೈಬೇಡ. ಅರ್ಥ, ಒಂದ್ ಏಟ್ ಬೇಕಾದ್ರೆ ಹೊಡೆದು ಬಿಡು, ಕೂಗದನ್ನು ಕೂಗ್ಬೇಡ ಅಥವಾ ಬೈಯೋದನ್ನು ಬೈಬೇಡ ಅಂತ ಹೇಳ್ತಿರ್ತೀವಲ್ವ, ಕೇಳಿರ್ತೀವಲ್ವ. ಸೊ ಇದು ಇನ್ನೊಂದು ಯಾರಾದ್ರೂ ಜಗಳ ಮಾಡ್ತಿರ್ಬೇಕಾದ್ರೆ ನೋಡಿದ್ರು, ಒಂದೇಟ್ ಹೊಡಿಬೇಕಾದ್ರೆ ನಿನ್ ಮನೆ ಮಾತು ಕೇಳಿಸ್ಕೊಳಕ ಅಲ್ಲಿ ಹೋಗತ್ತಾಗಂತೆ. ಅಂದ್ರೆ ಅರ್ಥ ಎಂತದ್ದು, ಅವ್ರು ಬಾರ್ಕ್ ಅಂದ್ರೆ ಎಂತದ್ದು, ಕೂಗೋದು. ಈಗ ನಾಯಿ ಬಾರ್ಕ್ ಮಾಡ್ತಲ್ಲ, ಬೊಗಳೋದು, ನಾಯಿ ಬೊಗಳೋದಕ್ಕೆ ಬಾರ್ಕಿಂಗ್ ಅಂತ ಕರೀತಾರೆ. ಸೊ ಬಾರ್ಕ್, ಆ ಬೊಗಳೋದು ಇದೆಯಲ್ಲ ಅಂದ್ರೆ ಕೂಗೋದು, ಮಾತಾಡೋದು, ಅವ್ರ ಜಗಳ ಹೇಳೋ ಪದಗಳಿದೆಯಲ್ಲ, ಅದೇ ಸಿಕ್ಕಾಪಟ್ಟ ಕೆಟ್ಟದಾಗಿದೆ. ಅವ್ರು ಕಚ್ಚೋದಕ್ಕಿಂತ ಒಂದ್ ಕಚ್ಚಿ ಗಾಯ ಮಾಡಿದ್ರು ನೋಡಿಲ್ಲ, ಅವ್ರ ಮನೆ ಮಾತಿನಿಂದ ಆದಂತ ಗಾಯನ ಸಹಿಸ್ಕೊಳಕ್ಕಾಗಲ್ಲ. ಅದರ ಅರ್ಥ ಏನೋ, ಬೈಟ್ ಅಂತಂದ್ರೆ ಕಚ್ಚೋದು. ಸೊ ಬೈಟ್ಗಿಂತನೂ ಸಿಕ್ಕಾಪಟ್ಟ ಹೊರಟು ಅಂತಂದ್ರೆ ಮಾತು ಮಾತ್ರ ಹೊರಟು, ಮನಸ್ಸು ಮೃದು, ಹಾನಿ ಮಾಡದ ವ್ಯಕ್ತಿ. ಸರಿ, ಯಾಕೆ ವೇಟ್ ಒಂದು ನಿಮಿಷ. ಮಾತು ಮಾತ್ರ ಹೊರಟು, someone who seems fierce or aggressive but is actually harmless. ಓಕೆ, ಜಸ್ಟ್ ಮಿಸ್ಟೇಕ್. ಅದೇ ಮೀನಿಗೆ ಕೊಡತ್ತೆ, ಬಟ್ ಮಾತು ಹೊರಟವನು ದ್ಯಾನ್ ಇಸ್ ಬೈಟ್ ಅಂತ. ಓಕೆನಾ? ನಾನು ಇದೇ ತರದೊಂದು ಇನ್ನೊಂದು ಇಡಿಯಂ ಬರುತ್ತೆ, ನೆಕ್ಸ್ಟ್ ಕ್ಲಾಸಲ್ಲಿ ಬರ್ಬೋದು ಮೇ ಬಿ. ಸೊ ಆ ಇಡಿಯಂ ಅನ್ಕೊಂಡೆ, ಬಾರ್ಕ್ ಮಾತಿನಕ್ಕಿಂತ ಮಾತೇ ಕೆಟ್ಟದ್ದು, ಅವ್ನು ಹೊಡಿಯೋದ್ಕಿಂತ ಅಂತ. ಇದು ಹಂಗೇನೆ, ಬಟ್ ಇದು ಏನ್ ಸ್ವಲ್ಪ ಪಾಸಿಟಿವ್ ಆಗಿ ಅರ್ಥ ತಗೊಳ್ತಾ ಇದೆ. ಓಕೆನಾ? ಅಂತ ನಾನು ಇದು ಕಂಪ್ಲೀಟ್ ಆಗಿ ನೋಡಿಲ್ಲ. ಓಕೆನಾ? ಅಂದ್ರೆ ಅರ್ಥ ಆಯ್ತಲ್ವ ಏನಂತಂದ್ರೆ, ಒಂದು ಈಗ ನಾಯಿ ನೋಡ್ಬೋದು ನೀವು, ಆ ನಾಯಿದ್ ಬರೀ ಬೊಗಳೋದು ಒಂದೇ ಕಣ, ಮಾಡೋದಂತದಿಲ್ಲ, ಏನ್ ಕಚ್ಚೋದಿಲ್ಲ ಅಂತಲ್ಲ, ಬರೀ ಬೊಗಳ್ಸತ್ತಷ್ಟೇ. ಅದು ಆ ತರ ಇದು. ಬಾರ್ಕ್ ಇಸ್ ವರ್ಸ್, ಅದ್ರ ಮನೆ ಕೂಗಾಟ ಅಷ್ಟು ಕೆಟ್ಟದಾಗೈತಷ್ಟೇ, ಏನ್ ಕಚ್ಚಿ ಬಿಡ್ತತೆ ಅನ್ಸತ್ತೆ, ಬಟ್ ಅದ್ ಏನ್ ಕಚ್ಚಲ್ಲ. ಬರೀ ಅದ್ ಕಚ್ಚೋದ್ರಕ್ಕಿಂತ ಅದ್ರ ಮನೆ ಬಾಯೇ ಸ್ವಲ್ಪ ದೊಡ್ಡದಷ್ಟೇ, ಅದ್ ಏನು ಮಾಡಲ್ಲ, ಸಾಧು ಪ್ರಾಣಿ, ಬೋಲ ಬಾಲಸ ಅಂತ. ಅರ್ಥ ಆಯ್ತಾ? ಹಂಗೆ ಮಾತು ಮಾತ್ರ ಹೊರಟು, ಮನಸ್ಸು ಮೃದು. ಒಂದು ಮಾತು ಸಿಕ್ಕಾಪಟ್ಟ ಬಾರ್ಕ್ ಇಸ್ ವರ್ಸ್, ಅವ್ನು ಬೊಗಳೋದು. ಇದು ಆಕ್ಚುಲಿ ಏನೋ, ಇದು ಜನರೇಟ್ ಆಗಿರೋದ ನಾಯಿಯಿಂದ. ಆಕ್ಚುಲಿ ಈ ಒಂದು ಏನಂತೀವಿ ನಾವು, ಇಡಿಯಂ ಇದೆಯಲ್ಲ, ಇದೊಂದು ನಾಯಿ ಬೊಗಳುವಿಕೆ. ಅಂದ್ರೆ ನಾಯಿ ಬೊಗಳ್ದಷ್ಟೇ, ಏನು ಕಚ್ಚದ ಬಾಯಿಗೆ ಅಂತ, ಕೈಯಾಗೆ ಏನು ಆಗೋದಿಲ್ಲ ಅದ್ರ ಹತ್ರ ಅಂತೀವಲ್ಲ, ಹಂಗೆ. ಸೊ ಅದನ್ನ ಪಾಸಿಟಿವ್ ಮೀನಿಂಗ್, ಅದು ನೆಗೆಟಿವ್ ಮೀನಿಂಗ್ ಆಯ್ತು. ಕೈಯಾಗೆ ಏನಾಗಲ್ಲ, ಬರೀ ಬೊಗಳೋದಷ್ಟೇ ಅವ್ರದ್ದು, ಆತರ. ಸೊ ಪಾಸಿಟಿವ್ ಆಗಿ ತಗೊಳ್ಳೋದಂತಂದ್ರೆ ಏನು ಮಾಡಲ್ಲ, ಅದು ಸಾಧು ಪ್ರಾಣಿ, ಮೃದು ವ್ಯಕ್ತಿ, ಬರೀ ಮಾತಷ್ಟೇ ಸ್ವಲ್ಪ ಹೊರಟು ಸ್ವಭಾವ, ಹಾಗೆ. ಅರ್ಥ ಆಯ್ತಲ್ವ? someone who seems fierce, aggressive but actually harmless. ಕೆಲವರು ಕಾಣಿಸ್ತಾರೆ ನೋಡೋದಕ್ಕೆ ಒಂಥರ ಒಂದು ದೊಡ್ಡ ರಗಡ್ ವ್ಯಕ್ತಿ ತರ ಕಾಣಿಸ್ತಾರೆ, ಆಕ್ಚುಲಿ ಅವ್ರು ತುಂಬಾ ಸಾಧು ಪ್ರಾಣಿ ಆಗಿರ್ತಾರೆ. ಡೋಂಟ್ ಬಿ ಸ್ಕ್ಯಾರ್ಡ್ ಆಫ್ ದ ವರ್ಲ್ಡ್ ಮ್ಯಾನೇಜರ್, ಹಿಸ್ ಬಾರ್ಕ್ ಇಸ್ ವರ್ಸ್ ದ್ಯಾನ್ ಹಿಸ್ ಬೈಟ್. ವರ್ಲ್ಡ್ ಮ್ಯಾನೇಜರ್ ಬಗ್ಗೆ ನೀವೊಂದು ಚಿಕ್ಕಪುಟ್ಟ ಹೆದರ್ಕೊಳ್ಳೋದೇನು ಬೇಡ, ಮಾತಷ್ಟೇ ಹೊರಟು ಅವನು ಒಳ್ಳೆ ಮನುಷ್ಯ, ಒಳ್ಳೆಯವನು ಅಂತ.
ಬಾರ್ಕಿಂಗ್ ಅಪ್ ದ ರಾಂಗ್ ಟ್ರೀ ಅಂತಂದ್ರೆ ಏನು ನೋಡ್ರಿ. ಬಾರ್ಕಿಂಗ್ ಅಪ್ ದ ರಾಂಗ್ ಟ್ರೀ ಅಂತಂದ್ರೆ ಒಂದು ಮರಕ್ಕೆ ಹೋಗಿ ಬೋಗೊಳ್ಳೋದು ಅಂತಂದ್ರೆ ಏನು. ತಪ್ಪು ಮಾಡಿರೋದೇ ಯಾರು, ಮರ ಅಂತ ತಿಳ್ಕೊಬೇಡ್ರಿ, ಇಲ್ಲಿ ಮನುಷ್ಯರು ಅಂತ ತಿಳ್ಕೊಳ್ರಿ. ತಪ್ಪು ಮಾಡಿರೋದು ಇವ. ಈ ನಾಯಿ ಹೋಗ್ಕೊಂಡು ಇನ್ನೊಂದು ಮರದ ಹತ್ರ ಹೋಗ್ಕೊಂಡು ಅಥವಾ ಇನ್ನೊಬ್ಬ ಮನುಷ್ಯನ ಹತ್ರ ಹೋಗ್ಕೊಂಡು ಬಾವು 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 ಅಂತ ನೀನ್ ಮಾಡಿದ್ದು ಹಂಗೆ ಹಿಂಗೆ ಅಂತ ಯಾರೋ ಮನುಷ್ಯರ ಹತ್ರ ತಿಳ್ಕೊಳ್ರಿ. ನೀನೇ ಮಾಡಿದ್ದು, ನೀನ್ ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ, ನಮ್ಮನೆಯಿಂದ ಹಂಗ್ ಮಾಡ್ದೆ, ಯಾರೋ ಹತ್ರ ಬರ್ಕೊಂಡು ಕೂಗು. ಇವನ ಹತ್ರ ಕೂಗ್ಬೇಕಲ್ವಾ, ಏನಾದ್ರು ಸಿಕ್ತಿತ್ತು, ಇಲ್ವಾ ಅನ್ಕೊಂಡು ಕೂಗಿದ್ರೆ ಅಂತಾರೆ. ಅರ್ಥ ಎಂತದ್ದು? ಬಾರ್ಕಿಂಗ್ ಎಟ್ ದ ರಾಂಗ್ ಟ್ರೀ, ಬಾರ್ಕಿಂಗ್ ಅಪ್ ದ ರಾಂಗ್ ಟ್ರೀ ಅಥವಾ ಎಟ್ ದ ರಾಂಗ್ ಟ್ರೀ ಅಂತಂದ್ರೆ ಅರ್ಥ ಏನು, ಯಾವುದೋ ಒಂದು ತಪ್ಪು ನಿರ್ಧಾರ ಹೋಗ್ಬೇಕಾಗಿರೋ ಜಾಗಕ್ಕೆ ಬಿಟ್ಕೊಂಡು ಬೇರೆದು ರಾಂಗ್ ಟ್ರೀ ಹತ್ರ ಹೋಗ್ಕೊಂಡು ಕೂಗೋದು. ಅರ್ಥ ಆಯ್ತಲ್ಲ? ಅದ್ರಲ್ಲಿ ಏನು ಆ ಸೆಂಟೆನ್ಸ್ ಅಲ್ಲಿ ಮೀನಿಂಗ್ ಇದೆ, ಇದನ್ನ ಎಕ್ಸ್ಟ್ರಾ ಎಕ್ಸ್ಪ್ಲೇನ್ ಮಾಡೋದು ಬೇಡವೇ ಬೇಡ. ಬಾರ್ಕಿಂಗ್ ಅಪ್ ದ ರಾಂಗ್ ಟ್ರೀ ಕಡೆ ಕೂಗಾಡೋದು ಅಂತ. ಓಕೆನಾ? ಪರ್ಸ್ಯೂಯಿಂಗ್ ಎ ಮಿಸ್ಟೇಕನ್ ಲೈನ್ ಆಫ್ ಥಾಟ್ ಆರ್ ಕೋರ್ಸ್ ಆಫ್ ಆಕ್ಷನ್. ಐ ಥಿಂಕ್ ಐ ಸ್ಟೋಲ್ ಯುವರ್ ಬುಕ್, ಯು ಆರ್ ಬಾರ್ಕಿಂಗ್ ಅಪ್ ದ ರಾಂಗ್ ಟ್ರೀ ಅಂತಂದ್ರೆ, ನಾನ್ ನಿನ್ ಬುಕ್ ಅನ್ನು ಕದ್ದೆ, ಬಟ್ ನೀನ್ ಹಾಕಿ ಅವನ ಹತ್ರ ಜಗಳ ಮಾಡ್ತಿದ್ದೆ, ನನ್ ಬುಕ್ ಕದ್ದ, ನೀನೇ ಕದ್ದಮ್ಮ, ಹಿಂಗ್ ಯಾವ್ದು ಅಂತ. ಆದ್ರೆ ತಪ್ಪು ಜಾಗದಲ್ಲಿ ಹುಡ್ಕೋದು ಅಥವಾ ತಪ್ಪು ಜಾಗದಲ್ಲಿ ಹೋಗಿ ಕೇಳೋದು. ಈಗ ನೀವು ಬಾರ್ಕಿಂಗ್ ಅಂತ ರಾಂಗ್ ಟ್ರೀ ಅಂತ ಬರೀ ಕೂಗೋದು, ಇನ್ನೊಬ್ರ ಹತ್ರ ಜಗಳ ಮಾಡೋದಂತ ತಿಳ್ಕೊಬೇಡ್ರಿ. ಹುಡ್ಕೋದಿಕ್ಕೂ ಅಷ್ಟೇ. ಇಲ್ಲಿ ಕಳ್ಕೊಂಡಿದ್ದ ಅವನು ಬಾತ್ರೂಮ್ ಅಲ್ಲಿ ಕಳ್ಕೊಂಡು ಲಿವಿಂಗ್ ರೂಮ್ ಅಲ್ಲಿ ಹುಡುಕ್ತಾ ಇದ್ದಾನೆ, ಯಾವ್ದೋ ಕಡೆ ಹುಡುಕ್ತಾ ಇದ್ದಾನೆ. ಬಾರ್ಕಿಂಗ್ ಅಟ್ ದ ರಾಂಗ್ ಟ್ರೀ. ಬರೀ ಕೂಗೋದ ಇಡಿಯಂ ಅಂದ್ರೆ ಅದು ತಾನೆ, ಗಾದೆ. ಅಲ್ಲಿರೋ ಮೀನಿಂಗ್ ಮಾತ್ರ ತಿಳ್ಕೊಬೇಕು ಅಂತಿಲ್ಲ. ಬೇರೆ ಹತ್ರ ಕೂಗ್ತಾ ಇದ್ದಾನಂದ್ರೂ ಒಂದೇ, ಅಥವಾ ಎಲ್ಲಿ ಹುಡುಕ್ಬೇಕು ಅಥವಾ ಎಲ್ಲಿ ಏನು ಮಾಡ್ಬೇಕು ಅದನ್ನ ಬಿಟ್ಟು ಬೇರೆ ಕಡೆ ಮಾಡ್ತಾ ಇದ್ದಾನೆ, ತಪ್ಪು ಜಾಗದಲ್ಲಿ ಮಾಡ್ತಾ ಇದ್ದಾನೆ ಅಂತ. ಬೀಟನ್ ಡೌನ್ ದ ಹ್ಯಾಚಸ್. ಒಂದು ನಿಮಿಷ. ಓಕೆ, ಎಷ್ಟು ಇಡಿಯಮ್ಸ್ ಆದ್ವು ಇವತ್ತು? ಬೀಟನ್ ಡೌನ್ ದ ಹ್ಯಾಚಸ್ ಅಂತಂದ್ರೆ ಏನು? ಕಷ್ಟದ ಪರಿಸ್ಥಿತಿಯನ್ನು ಎದುರಿಸುವುದು ಅಂದ್ರೆ ಏನು? ಬೀಟನ್ ಡೌನ್ ದ ಹ್ಯಾಚಸ್. ಟು ಪ್ರಿಪೇರ್ ಫಾರ್ ಆನ್ impending difficult or challenging situation. To prepare for an impending difficult or challenging situation. ಹ್ಯಾಚಸ್ ಅಂತಂದ್ರೆ ಏನು? ಈ ಮೊಟ್ಟೆ ಇಡೋದು ಹ್ಯಾಚಸ್ ಅಂತ ಅಂತೀವಲ್ಲ, ಮೊಟ್ಟೆ. ಈಗ ಏನೋ ಕಪ್ಪೆ ಇಡುತ್ತಲ್ಲ, ಅದು ಹ್ಯಾಚಸ್ ಇಡ್ತವೆ, ಒಂದು ಮೊಟ್ಟೆ ಗುಳ್ಳೆ ಗುಳ್ಳೆ ಇಡುತ್ತಲ್ಲ, ಅದಕ್ಕೋಸ್ಕರ ಹ್ಯಾಚಸ್ ಅಂತ ಕರಿತೀವಿ. ಈಗ ನೀವು ನೋಡಿರ್ಬೋದು, ಈಗ ಡಿಫಿಕಲ್ಟ್ ಸಮಯದಲ್ಲಿ ಈಗ ಮೀನು ಅಂತ ಇಟ್ಕೊಳ್ರಿ, ಅಲ್ಲಿ ನೀವು 10 ಮೀನ್ ಕಡಿಯಕ್ ಹೋಗ್ತಿರಲ್ವ, ನಾರ್ಮಲ್ ಆಗಿ ಗೊತ್ತಿರತ್ತೆ ನಿಮ್ಗೆ. ಈ 10 ಮೀನ್ ಕಡಿಯಕ್ ಹೋಗಾರಿ ಗೊತ್ತಿರತ್ತೆ. ಈ 10 ಮೀನ್ ಕಡಿಯೋದಂದ್ರೆ ಹೆಂಗೆ ಅಂತಾರೆ, ಮಳೆಗಾಲದಲ್ಲಿ ಗದ್ದೆಗೆ ಮೀನ್ ಹತ್ತವೆ, ಆ ಟೈಮಲ್ಲಿ 10 ಮೀನ್ ಹಿಡಿಯಕ್ ಹೋಗ್ತಾರೆ, ನಡ್ಸ್ಕೊಂಡು 10 ಮೀನ್ ಕಡಿಯೋದು. ಈ 10 ಮೀನು ಯಾಕೆ ಹತ್ತವೆ ಗದ್ದೆಗೆ? ಮಳೆಗಾಲ ಬರ್ತಾ ಇರತ್ತೆ, ಜೋರಾಗಿರುತ್ತೆ, ನಾವು ಕಷ್ಟದ ಸಿಚುವೇಶನ್ ಅಲ್ಲಿ ಅವು ಬ್ಯಾಟನ್ ಡೌನ್ ದ ಹ್ಯಾಚಸ್ ಅಂತಂದ್ರೆ ಅಲ್ಲಿ ಮೊಟ್ಟೆ ಇಟ್ಟು ಆ ಕಷ್ಟದ ಪರಿಸ್ಥಿತಿನ ಎದುರಿಸ್ಬೇಕು. ಅವು ಮೊಟ್ಟೆ ಇಟ್ಟು ನೆಕ್ಸ್ಟ್ ಮರಿ ಪೀಳಿಗೆನ ಇದ್ ಮಾಡೋದಕ್ಕೆ ಅವು ಮೇಲ್ ಹತ್ತು ಬರ್ತವೆ ಗದ್ದೆಗೆ, ಮೇಲಿನ ದಡದ ಪ್ರದೇಶಕ್ಕೆ. ಅಂತಂದ್ರೆ ಬ್ಯಾಟನ್ ಡೌನ್ ದ ಹ್ಯಾಚಸ್ ಅಂತಂದ್ರೆ ಆ ಮೊಟ್ಟೆನ ಕಷ್ಟದ ಪರಿಸ್ಥಿತಿಯಲ್ಲಿ ಸಿದ್ಧರಾಗೋದು, ಅದನ್ನ ಎದುರಿಸೋದಕ್ಕೆ ಅವ್ರು ಸಿದ್ಧರಾಗೋದಕ್ಕೆ ಮೇಲ್ ಹತ್ತು ಬರ್ತವೆ ಅಂತ ತಿಳಿಸ್ತಾರೆ. ಓಕೆನಾ? ಟು ಪ್ರಿಪೇರ್ ಫಾರ್ ಅನ್ ಇಂಪೆಂಡಿಂಗ್ ಡಿಫಿಕಲ್ಟ್ ಆರ್ ಚಾಲೆಂಜಿಂಗ್ ಸಿಚುವೇಶನ್. ದ ಫೈನಾನ್ಷಿಯಲ್ ಕ್ರೈಸಿಸ್ ಇಸ್ ಲೂಮಿಂಗ್, ಸೊ ದ ಬ್ಯಾಂಕ್ ಮಸ್ಟ್ ಬ್ಯಾಟನ್ ಡೌನ್ ದ ಹ್ಯಾಚಸ್ ಅಂತಂದ್ರೆ ಫೈನಾನ್ಷಿಯಲ್ ಕ್ರೈಸಿಸ್ ಇನ್ನೇನು ಅಪ್ಪಳಿಸೋದ್ರಾಗೈತಿ, ಈಗ ನಾವೇನ್ ಮಾಡ್ಬೇಕು, ಅದಕ್ಕೆ ಸಿದ್ಧರಾಗಿರ್ಬೇಕು, ಅಪಾಯದ ಪರಿಸ್ಥಿತಿನ ಎದುರಿಸ್ಲಿಕ್ಕೆ ಅಂತ. ಅರ್ಥ ಆಯ್ತಲ್ವಾ? ಬೀಟ್ ಒನ್ಸ್ ಬ್ರೈನ್ಸ್ ಔಟ್ ಅಂತಂದ್ರೇನು? ಅತಿಯಾಗಿ ಯೋಚಿಸಿ ತಲೆ ಕೆಡಿಸಿಕೊಳ್ಳೋದು. ಟು ಥಿಂಕ್ ಇಂಟೆನ್ಸ್ಲಿ ಆರ್ ವರ್ಕ್ ಎಕ್ಸ್ಟ್ರೀಮ್ಲಿ ಹಾರ್ಡ್ ಟು ಸಾಲ್ವ್ ಎನ್ ಕಾಂಪ್ಲೆಕ್ಸ್ ಪ್ರಾಬ್ಲಮ್. ಅಂದ್ರೆ ಬೀಟ್ ಒನ್ಸ್ ಬ್ರೈನ್ ಔಟ್, ನೀವು ಏನೋ ಒಂದು ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕಂತಂದ್ರೆ ನಿಮ್ಮ ತಲೆ ಮೆದುಳು ಒಳಗ್ ಕೈ ಹಾಕಿದ್ರೆ ಕಿಚಡಿ ಮಾಡ್ಬಿಡ್ತು ಇದು ಪ್ರಾಬ್ಲಮ್ ನನ್ಗೆ ಅಂತೀವಲ್ಲ, ಆತರ. ಅಂದ್ರೆ ಯಾವುದೋ ಒಂದು ಕಾಂಪ್ಲೆಕ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ಬೇಕು ಅಂದಾಗ ನೀವೇನ್ ಮಾಡ್ತೀರೋ, ಅತಿಯಾಗಿ ತಲೆ ಕೆಡ್ಸ್ಕೊಬಿಡ್ತೀರ, ನಿಮ್ಮ ತಲೆ ಬ್ರೈನ್ ಮಂಡು ಹೊರಗಾಗಿ ಬ್ಲಾಸ್ಟ್ ಆಗ್ಬಿಡ್ತು. ಈ ವಾಟ್ಸಪ್ ಅಲ್ಲಿ ಒಂದು ಎಮೋಜಿ ಬರುತ್ತೆ, ನಿಮ್ಗೆ ಗೊತ್ತಿರ್ಬೋದು. ಈ ತಲೆ ಇರುತ್ತೆ, ತಲೆ ಮೇಲೆ ಒಂಥರ ಹಿಂಗ್ ಬ್ಲಾಸ್ಟ್ ಆಗಿದ್ದೇನೋ ಒಂದು ಸಿಂಬಲ್ ಬಂದಿರುತ್ತೆ. ಅಂದ್ರೆ ಆತರ ಅಷ್ಟೊಂದು ತಲೆ ಕೆಡ್ಸ್ಕೊಂಡ್ ಬಿಟ್ಟಿರೋದು, ಅಷ್ಟೊಂದು ತಲೆ ಕೆಡ್ಸ್ಕೊಂಡು ಯಾವ್ದೊಂದು ಪ್ರಾಬ್ಲಮ್ ನ, ಕಾಂಪ್ಲೆಕ್ಸ್ ಪ್ರಾಬ್ಲಮ್ ನ ಸಾಲ್ವ್ ಮಾಡೋದು. ಇದ್ರಲ್ಲೇ ಇದೆ ನೋಡ್ರಿ, ಬೀಟ್ ಒನ್ಸ್ ಅಂತಂದ್ರೆ ನಿಮ್ಮ ಬ್ರೈನ್, ಒನ್ಸ್ ಅಂತಂದ್ರೆ ಯಾರ್ದೋ ಒಂದು ಅಂತಾರ, ನಿಮ್ಮ ಬ್ರೈನ್ ಅನ್ನ ಔಟ್, ತಲೆಯಿಂದ ಮೆದುಳೆ ಹೊರಗೆ ಬರೋ ಅಷ್ಟು ಯೋಚನೆ ಮಾಡ್ಕೊಂಡು ಕೆಲಸ ಮಾಡೋದು, ಅಂದ್ರೆ ಅಷ್ಟೊಂದು ತಲೆ ಕೆಡ್ಸ್ಕೊಳ್ಳೋದು ಅಂತ.
ಐ ಬೀಟ್ ಮೈ ಬ್ರೈನ್ಸ್ ಔಟ್. ನೋಡಿ ಒನ್ಸ್ ಇದ್ದಲ್ಲಿ ಒನ್ಸ್ ಜಾಗದಲ್ಲಿ ಯಾವ್ದನ್ನ ಯೂಸ್ ಮಾಡ್ತಿರಲಿ, ಮೈ ಅಂತ ಯೂಸ್ ಮಾಡಿದ್ದಾರೆ. ಓಕೆನಾ, ಅಂದ್ರೆ ಯಾರ್ದೋ ಒಬ್ರದ್ದು ಒನ್ಸ್ ಅಂತಾನೆ ಹಿಂಗೆ ಬರಲ್ಲ. ಇಡಿಯಮ್ಸ್ ಹತ್ರ ಬೀಟ್ ಒನ್ಸ್ ಬ್ರೈನ್ಸ್ ಔಟ್ ಅಂತ ಬರಲ್ಲ. ಬೀಟ್ ಮೈ ಬ್ರೌನ್ಸ್ ಔಟ್, ಬೀಟ್ ಹಿಸ್ ಬ್ರೈನ್ಸ್ ಔಟ್. ಅರ್ಥ ಆಯ್ತಲ್ವಾ? ಅಂದ್ರೆ ಆ ಒನ್ಸ್ ಜಾಗದಲ್ಲಿ ಯಾವ್ದೋ ಒಂದು ವರ್ಡ್ ಅನ್ನ ಹಾಕ್ತಾರೆ, ಯಾವ್ದೋ ಒಂದು ಪ್ರನೌನ್ ಅನ್ನ ಹಾಕ್ತಾರೆ. ಐ ಬೀಟ್ ಮೈ ಬ್ರೈನ್ಸ್ ಔಟ್ ಆಲ್ ಆಫ್ಟರ್ನೂನ್ ಟ್ರೈಂಗ್ ಟು ಡಿಬಗ್ ದ ಕೋಡ್. ಇದೇನಿದು ಕೋಡ್ ಸ್ನಿಪ್ಪೆಟ್. ಕೋಡ್ ಸ್ನಿಪ್ಪೆಟ್ ಅಂತಂದ್ರೆ ಡಿಬಗ್. ಬಗ್ ಅಂತಂದ್ರೆ ನಾವು ಕಂಪ್ಯೂಟರ್ ಅಲ್ಲಿ ಬಗ್, ಯಾವ್ದೊಂದು ವೈರಸ್ ಬಗ್ ಬಂದಿರುತ್ತಲ್ವಾ, ಬಗ್ ಅಂತೀವಿ ನಾವು, ವೈರಸ್ ಬಂದಿರುತ್ತಲ್ಲ ಅದಕ್ಕೆ. ಸೊ ಅದನ್ನ ಡಿಬಗ್ ಮಾಡ್ಬೇಕು ಅಂತಂದ್ರೆ ಅದನ್ನ ಎರರ್ ಅನ್ನ ತೆಗಿಬೇಕು. ನೀವು ಸೀರಿಯಲ್ ಅಥವಾ ಯಾವ್ದೊಂದು ಮೂವಿಗಳು ನೋಡಿರ್ತೀರ, ಸಿಸ್ಟಮ್ ಎರರ್ ಬಂದಿರುತ್ತೆ, ಬಗ್ ಡಿಬಗ್ ಮಾಡ್ಬೇಕು, ಅದನ್ನ ಸರಿಪಡಿಸ್ಬೇಕು ಅಂತ. ಸೊ ಆ ಸರಿಪಡಿಸೋದಕ್ಕೆ ಅವ್ನು ಏನ್ ಮಾಡೋದು, ತಲೆ ಎಲ್ಲ ಕೆಡ್ಸ್ಕೊಬಿಟ್ಟ ಅಂತ. ಹಾಗೆ ಓಕೆನಾ. ನೆಕ್ಸ್ಟ್ ಬೆಂಡ್ ಓವರ್ ಬ್ಯಾಕ್ವರ್ಡ್ಸ್ ಅಂತಂದ್ರೆ ಬೇರೆಯವರಿಗೆ ಅತಿಯಾದ ಸಹಾಯ ಮಾಡಲು ಶ್ರಮಿಸುವುದು. ಬೆಂಡ್ ಓವರ್ ಬ್ಯಾಕ್ವರ್ಡ್ಸ್. ಟು ಎಕ್ಸರ್ಟ್ ಎ ಲಾಟ್ ಆಫ್ ಎಫರ್ಟ್ ಆರ್ ಟ್ರಬಲ್ ಟು ಹೆಲ್ಪ್ ಆರ್ ಪ್ಲೀಸ್ ಸಮ್ವನ್. ಬೆಂಡ್ ಓವರ್ ಬ್ಯಾಕ್ವರ್ಡ್ಸ್ ಅಂತಂದ್ರೆ ನೀವು ಎಷ್ಟು ಕೆಲಸ ಮಾಡ್ತೀರ ಅವರಿಗೋಸ್ಕರ ಅಂತಂದ್ರೆ ಫುಲ್ಲು ಏನೋ ಹಿಂದಕ್ಕೆ ನಿಮಗೆ ಹಿಂದಕ್ಕೆ ಬೆಂಡ್ ಮಾಡೋದಂದ್ರೆ ನಿಮಗೆ ಈಸಿಯಾಗಿ ಬೆಂಡ್ ಆಗ್ತಾರೆ, ಮುಂದಕ್ಕೆ ಬೆಂಡ್ ಆಗೋದ್ರೆ ಈಸಿಯಾಗಿ ಬೆಂಡ್ ಆಗ್ತಾರೆ, ಹಿಂದಕ್ಕೆ ಬೆಂಡ್ ಆಗೋದಾದ್ರೆ ಕಷ್ಟ ಆಗುತ್ತೆ ತಾನೆ. ಅಂತಂದ್ರೆ ನೀವು ಹೆಚ್ಚು ಶ್ರಮ ಪಟ್ಟು ಬೇರೆಯವ್ರಿಗೋಸ್ಕರ ಕೆಲಸ ಮಾಡೋದು. ಓಕೆನಾ. ಹಿಂದಕ್ಕೆ ಬೆಂಡ್ ಆಗ್ತೀರ ಅಂತಂದ್ರೆ ಹಿಂದಕ್ಕೆ ಯಾರೋ ಕಾಣದೇ ಇರೋರು, ಹಿಂದೆ ಇರೋರು. ಬ್ಯಾಕ್ ಓವರ್ ಬ್ಯಾಕ್ವರ್ಡ್ಸ್, ಬೆಂಡ್ ಓವರ್ ಬ್ಯಾಕ್ವರ್ಡ್ಸ್. ಯಾರೋ ಹಿಂದೆ ಇರೋರಿಗೆ ನೀವು ಸಹಾಯ ಮಾಡ್ತಿದ್ದಾರೆ ಬೇರೆಯವರಿಗೆ ಅಂತ. ಟು ಎಕ್ಸರ್ಟ್ ಎ ಲಾಟ್ ಆಫ್ ಎಫರ್ಟ್. ಓಕೆನಾ. ದ ಹೋಟೆಲ್ ಸ್ಟಾಫ್ ಬೆಂಟ್ ಓವರ್ ಬ್ಯಾಕ್ವರ್ಡ್ಸ್ ಟು ಎನ್ಶೂರ್ ದ ವೆಡ್ಡಿಂಗ್ ವಾಸ್ ಪರ್ಫೆಕ್ಟ್. ನೋಡ್ರಿ, ವೆಡ್ಡಿಂಗ್ ಯಾರ್ದೋ ಒಂದು ಮ್ಯಾನೇಜರ್, ಹೋಟೆಲ್ ಸ್ಟಾಫ್ ಇದನ್ನಲ್ಲ, ಅದೊಂದು ವೆಡ್ಡಿಂಗ್ ನ ಇಟ್ಕೊಂಡಿದ್ದಾರೆ ಒಂದು ಹೋಟೆಲ್ ನಲ್ಲಿ. ಆ ಹೋಟೆಲ್ ಅಲ್ಲಿ ವೆಡ್ಡಿಂಗ್ ಪರ್ಫೆಕ್ಟ್ ಆಗಿ ನಡಿಬೇಕಂತ ಅವನು ಏನ್ ಮಾಡ್ತಿದ್ದಾನೆ, ಅತಿ ಸಿಕ್ಕಾಪಟ್ಟ ಸಹಾಯ ಮಾಡ್ತಿದ್ದಾನೆ, ಶ್ರಮಿಸ್ತಾ ಇದ್ದಾನೆ. ಬೆಂಡ್ ಓವರ್ ಬ್ಯಾಕ್ವರ್ಡ್ಸ್, ಬೇರೆಯವರಿಗೆ ಸಹಾಯ ಮಾಡೋದು ಬ್ಯಾಕ್ವರ್ಡ್ಸ್. ಓಕೆನಾ. ಅಥವಾ ನೀವು ಹಿಂಗ ಅಂತ ತಿಳ್ಕೋಬಹುದು ಇದನ್ನ, ಏನಂತ ತಿಳ್ಕೋಬಹುದು, ಬ್ಯಾಕ್ವರ್ಡ್ಸ್ ಕ್ಲಾಸ್ ಬೇಕು, OBC ಬರ್ತೀವಲ್ಲ, ಅದರ್ ಬ್ಯಾಕ್ವರ್ಡ್ ಕ್ಲಾಸಸ್ ಅಂತ. ಸೊ ಬ್ಯಾಕ್ವರ್ಡ್ ಅಂತಂದ್ರೆ ಏನೋ ಹಿಂದುಳಿದವರು, ಅವ್ರಿಗೆ ಸಹಾಯ ಮಾಡೋದು, ಬೆಂಡ್ ಓವರ್ ಬ್ಯಾಕ್ವರ್ಡ್ಸ್. ಆ ತರ ಬೇಕಾದ್ರೆ ತಿಳ್ಕೋಬಹುದು, ಇದು ನೆನ್ಪಿಟ್ಕೊಳ್ಳೋದು. ಬಟ್ ಇದ್ರ ಮೀನಿಂಗ್ ಅದಲ್ಲ. ಓಕೆನಾ. ಬೆಸ್ಟ್ ಥಿಂಗ್ ಸಿನ್ಸ್ ಸ್ಲೈಸ್ಡ್ ಬಿಯರ್ಡ್. ಇತ್ತೀಚಿನ ಅತ್ಯುತ್ತಮ ಆವಿಷ್ಕಾರ ಅಥವಾ ವಸ್ತು. An excellent, highly innovative new product, idea or invention. ಅಂತಂದ್ರೇನೋ ಬೆಸ್ಟ್ ಥಿಂಗ್ ಸಿನ್ಸ್ ಸ್ಲೈಸ್ಡ್ ಬ್ರೆಡ್ ಅಂತಂದ್ರೇನೋ, ಈಗ ಒಂದು ಬ್ರೆಡ್ ತಗೊಬಂದಿವಿ, ಬ್ರೆಡ್ ಅಲ್ಲಿ ಸ್ಲೈಸ್ ಮಾಡ್ತೀವಿ. ಬರೀ ಬ್ರೆಡ್ ಅನ್ನೋದು ಅನ್ಕೌಂಟೇಬಲ್ ನೌನ್. ಕೌಂಟೇಬಲ್ ನೌನಿಗೆ ಏನಂತೀವಿ, ಲಾಫ್ ಆಫ್ ಬ್ಲೆಡ್ ಅಂತೀವಿ. ಅಂತಂದ್ರೆ ಒಂದೊಂದು ಹೋಲ್ ಇರುತ್ತಲ್ಲ ಬ್ಲೆಡ್ ಇಂದ, ಲಾಫ್ ಅಂತ ಕರಿತೀವಿ. ಸೊ ಈ ಲಾಫ್ ಆಫ್, ಬರೀ ಒಂದು ಸ್ಲೈಸ್ ಮಾಡ್ತೀವಲ್ಲ, ಲಾಫ್ ಆಫ್ ಬ್ರೆಡ್. ಸೊ ಈ ಸ್ಲೈಸ್ ಮಾಡೋದು ಪ್ರತಿ ಒಂದ್ರಲ್ಲೂ ಏನೋ ಒಂದು ನಿಮಗೆ ಒಂದು ಕೆಂಪನ್ ಮಣಿ ತರದ್ ಏನೋ ಒಂದು ಹಣ್ಣು ಸಿಗುತ್ತಲ್ವ, ಅದ್ ಸಿಗ್ಬೋದು, ಏನೋ ಒಂದು ಹೊಸದ್ ಸಿಗ್ಬೋದು. ಅಂತಂದ್ರೆ ಏನೋ ಅರ್ಥ, ಪ್ರತಿ ನೀವು ಸ್ಲೈಸ್ ಪ್ರತಿ ಸರಿ ಕಟ್ ಮಾಡಿದಲ್ಲ ಅದ್ರೊಳಗೆ ಏನೋ ನಿಮ್ಗೆ ಹೊಸದ್ ಸಿಗ್ತಾ ಇರತ್ತೆ ಅಂತ. ಆತರ ಮೀನಿಂಗ್ ಅಲ್ಲಿ ದ ಬೆಸ್ಟ್ ಥಿಂಗ್ಸ್ ಸಿನ್ಸ್ ಸ್ಲೈಸ್ಡ್ ಬ್ರೆಡ್ ಅಂತಂದ್ರೆ ಸ್ಲೈಸ್ ಮಾಡ್ತಾ ಹೋದಂಗೆ ನಿಮ್ಗೆ ಹೊಸದೊಂದು ಇನ್ನೋವೇಟಿವ್ ಪ್ರಾಡಕ್ಟ್ ಸಿಗತ್ತೆ ಅಂತ. ಇದನ್ನ ಹೇಗ್ ತಿಳ್ಕೊಬಹುದು ನೀವು, ಅಂದ್ರೆ ಆತರ ತಿಳ್ಕೊಬಹುದು. ಅದ್ರ ಅರ್ಥ ಏನೋ, ಎನ್ ಎಕ್ಸಲೆಂಟ್, ಹೈಲಿ ಇನ್ನೋವೇಟಿವ್ ನ್ಯೂ ಪ್ರಾಡಕ್ಟ್ ಅಂತ. ಇದು ಭಯಂಕರ ಒಂದು ಒಳ್ಳೆ ಪ್ರಾಡಕ್ಟ್. ಅಂದ್ರೆ ಪ್ರತಿ ಸರಿನೂ ಈಗ ನೀವು ಎಷ್ಟು ಬೇಕೋ ತಿಂದು ಬ್ರೆಡ್ ನ ಹಾಗೆ ಕಟ್ಟಿಡ್ತೀರಾ. ನೀವು ಹೊಸದ್ ಬೇಕಂತ ಎಕ್ಸ್ಟ್ರಾ ಕಟ್ ಮಾಡ್ಕೊಳ್ತೀರಾ, ಅಂದ್ರೆ ಹೊಸ ಪ್ರಾಡಕ್ಟ್ ಅನ್ನೇ ಕಟ್ ಮಾಡ್ಕೊಳ್ತೀರಾ, ನೀವು ಹೊಸದಾಗಿ ಸೃಷ್ಟಿ ಮಾಡ್ಕೊಳ್ತೀರಾ ಒಂದು ಲಾಫ್ ಆಫ್ ಬ್ರೆಡ್ ಅನ್ನು. ಸೊ ಹಾಗಾಗಿ ಏನಾಗುತ್ತೆ ಇದರ ಅರ್ಥ, ಇನ್ನೋವೇಟಿವ್ ಪ್ರಾಡಕ್ಟ್ ಅಥವಾ ಐಡಿಯಾ, ಇನ್ವೆನ್ಷನ್ ಅಂತ ಆಗುತ್ತೆ. ದಿಸ್ ಸ್ಮಾರ್ಟ್ ಹೋಮ್ ಆಟೋಮೇಟೆಡ್ ಸಿಸ್ಟಮ್ ಈಸ್ ದ ಬೆಸ್ಟ್ ಥಿಂಗ್ ಸಿನ್ಸ್ ಸ್ಲೈಸ್ಡ್ ಬ್ರೆಡ್ ಅಂತಂದ್ರೆ ಇದರಲ್ಲಿ ಆಟೋಮೇಟೆಡ್ ಸಿಸ್ಟಮ್ ಎಲ್ಲ ಹಾಕಿದಾರಲ್ಲ ಈ ಸ್ಮಾರ್ಟ್ ಹೋಮ್. ಒಳ್ಳೆ ಏನೋ ಬಟನ್ ಒತ್ತಿದ್ರೆ ವಾಶ್ರೂಮ್ ಅಲ್ಲಿ ಬರುತ್ತೆ, ಬಟನ್ ಒತ್ತದ ಬಟ್ ನೀವು ನಿಂತ್ಕೊಂಡ್ರೆ ನೀರು ಬರುತ್ತೆ, ಈ ತರ ಎಲ್ಲ ಸೆನ್ಸರ್ ಎಲ್ಲ ಹಾಕಿದಾರಲ್ಲ, ಇದೊಂದು ಸಿಕ್ಕಾಪಟ್ಟ ಬೆಸ್ಟ್ ಥಿಂಗ್ ಸಿನ್ಸ್ ಸ್ಲೈಸ್ಡ್ ಬ್ರೆಡ್ ಅಂತ. ಒಳ್ಳೆ ಆವಿಷ್ಕಾರ, ಹೊಸ ಆವಿಷ್ಕಾರ ಅಂತ. ಬೈಟ್ ದ ಬುಲೆಟ್ ಅಂತಂದ್ರೆ ಏನು, ಕಷ್ಟದ ಪರಿಸ್ಥಿತಿಯನ್ನು ಧೈರ್ಯದಿಂದ ಎದುರಿಸುವುದು. ಈಗ ಬೈಟ್ ದ ಡಸ್ಟ್ ಬೇರೆ, ಡಸ್ಟ್ ಅಂದ್ರೆ ಮಣ್ಣು ಮುಕ್ಕೋದು, ಬೈಟ್ ದ ಡಸ್ಟ್ ಅಂದ್ರೆ ಮಣ್ಣು ತರ ಧೂಳು ಮುಕ್ಕೋದು ಅಂದ್ರೆ ಸೋತೋದಂತ, ಆ ತರ ಮೀನಿಂಗ್. ಬಟ್ ಬೈಟ್ ದ ಬುಲೆಟ್, ಇಲ್ಲಿ ಬೈಟ್ ದ ಬುಲೆಟ್ ಅಂತಂದ್ರೆ ಏನು, ಬುಲೆಟ್ ಏನನ್ನ ಸೈನ್ ಮಾಡುತ್ತೆ, ಸೀದಾ ಬಂದು ನಿಮ್ಗೆ ಏನ್ ಮಾಡುತ್ತೆ, ಒಳಗ್ ಬಿದ್ರೆ ಡಮಾರೆ, ನೀವು ಎದಿಗ್ ಬಿದ್ರೆ. ಸೊ ಆ ಕಷ್ಟದ ಸಮಯವನ್ನ ಬೈಟ್ ಮಾಡೋದು, ಕಚ್ಚಿಡಿಯೋದು. ದಟ್ಸ್ ಕಾಲ್ಡ್
ಟು ಫೇಸ್ ಎ ಡಿಫಿಕಲ್ಟ್ ಆರ್ ಪೈನ್ಫುಲ್ ಸಿಚುವೇಶನ್ ವಿತ್ ಎ ಕರೇಜ್ ಅಂಡ್ ಎಂಡ್ಯೂರೆನ್ಸ್. ನೋಡ್ರಿ, ನೀವು ಇಲ್ಲೊಂದು ಬೈಟ್ ಆ ಕಡೆಯಿಂದ ಬುಲೆಟ್ ಬರ್ತಾ ಇದೆ, ನಿಮ್ ಬಾಯಿ ಹತ್ರ ಬಂದಿದೆ, ಕಬ್ಬುಕ್ ಅಂತ ಕಚ್ಚಿ ಹಿಡಿತೀರ ನೀವು ಗಬಕ್ ಅಂತ ಹೇಳಿ ಬುಲೆಟ್ ನ. ಸೊ ಆ ಬುಲೆಟ್ ನ ನೀವು ಕಚ್ಚಿ ಹಿಡ್ಕೊಂಡು, ಈಗ ಮೂವಿಲೆಲ್ಲ ನೋಡಿರ್ತೀರ, ಹಿಂಗ್ ಬುಲೆಟ್ ಹಿಡ್ಕೊಂಡು ನಿನ್ ಬುಲೆಟ್ ನಂಗೆ ಚಾಕ್ಲೇಟ್ ಅಂತ ತಿಂತಾನೆ ಅಂದ್ರೆ ಅರ್ಥ ಎಂತದೋ ಅದು ಮೂವಿಲಿ. ಅದ್ರ ಅರ್ಥ ಏನೋ, ಅಷ್ಟು ಸಿಚುವೇಶನ್ ನೀವು ಕರೇಜ್ಫುಲ್ ಆಗಿ ಎದುರಿಸ್ಬೇಕು. ಒಂಚೂರು ಕಚ್ಚೋರು ಮಿಸ್ ಆದ್ರು ಅಣ್ಣ ಡಮಾರು ಹಿಂದ್ಗಡೆ ಪಾಸ್ ಆಗುತ್ತೆ ಬುಲೆಟ್. ಅದೇ ಕರೆಕ್ಟಾಗಿ ಕಚ್ಬೇಕಲ್ಲಿ, ಮೂವಿಲಿ ಮಾತ್ರ ಸಾಧ್ಯ ಅದು. He decided to bite the bullet and tell his boss about the project loss. ಅಂತಂದ್ರೆ ಒಂದು ಪ್ರಾಜೆಕ್ಟ್ ಲಾಸ್ ಆಯ್ತು, ಅವನ್ ಏನ್ ಮಾಡ್ದ, ಧೈರ್ಯ ತಗೊಂಡ, ಕಷ್ಟದ ಪರಿಸ್ಥಿತಿలో ಅವನೊಂದು ಕರೇಜಿಯಸ್ ಫುಲ್ ಆಗಿ ತಗೊಂಡು ಬಾಸ್ ಹತ್ರ ಹೇಳ್ದ, ಅಯ್ಯೋ ಲಾಸ್ ಆದ ಪ್ರಾಜೆಕ್ಟ್ ಅಂತ. ಇಲ್ಲಾಂದ್ರೆ ಬಾಸ್ ಫೈರ್ ಮಾಡ್ಬಿಡ್ತಾರೆ ಅಂತ ಹೆದರಿಕೆ ಇದ್ರು ಅವನ್ ಹೇಳ್ದ. ಬೈಟ್ ದ ಡಸ್ಟ್, ಇಲ್ಲೇ ಬಂತದ. ಬೈಟ್ ದ ಡಸ್ಟ್ ಅಂತಂದ್ರೇನು, ಸೋಲನ್ನು ಒಪ್ಕೊಳ್ಳೋದು, ಮಣ್ಣು ಮುಕ್ಕೋದು ಅಂತಂದ್ರೇನು. ಬೈಟ್ ಇಲ್ಲೇ ಐತಿ, ಬೈಟ್ ದ ಡಸ್ಟ್, ಡಸ್ಟ್ ಅನ್ನ ಬೈಟ್ ಮಾಡೋದು, ಕಚ್ಚೋದು. ಟು ಫೇಲ್, ಸಫರ್ ಆರ್ ಸೀಸ್ ಟು ಎಕ್ಸಿಸ್ಟ್ ಅಂತಂದ್ರೆ ಎ ಮೆನಿ ಸ್ಮಾಲ್ ಟೆಕ್ ಸ್ಟಾರ್ಟ್ಅಪ್ಸ್ ಬಿಟ್ ದ ಡಸ್ಟ್ ಡ್ಯೂರಿಂಗ್ ದ ಎಕನಾಮಿಕ್ ರಿಸೆಷನ್. ಅಂತಂದ್ರೆ ಸಿಕ್ಕಾಪಟ್ಟ ಸಣ್ಣ ಪುಟ್ಟ ಸ್ಟಾರ್ಟ್ಅಪ್, ಈಗ ಎಕನಾಮಿಕ್ ರಿಸೆಷನ್ ಆಗ್ತಿದೆ ಅಂತಂದ್ರೆ ಏನು, ಇದು ಹಣದುಬ್ಬರ ಅಲ್ಲ, ಇದು ಹಣ ವಿಳಿತ ಅಂತಾರೆ. ಹಿಂದೆ ಕೆಳಗಡೆ ಹೋಗೋದಕ್ಕೆ ಏನಂತಾರೆ, ಹಣದುಬ್ಬರ, ಇನ್ನೊಂದು ಹಣ ವಿಳಿತನೇ ಅಂತಾರಲ್ಲ ಅದು. ಸೊ ಅದ್ರ ಆಪೋಸಿಟ್, ಹಣದುಬ್ಬರದ ಆಪೋಸಿಟ್. ಆ ರಿಸೆಷನ್ ಆಗ್ತಾ ಇದೆ ಅಂದಾಗ ಎಕನಾಮಿಕ್ ರಿಸೆಷನ್ ಅಂತಂದ್ರೆ ಅದೇ ಹಣದುಬ್ಬರದ ಆಪೋಸಿಟ್. ಅದು ಕನ್ನಡದಲ್ಲಿ ಏನಂತಾರೆ ಕಮೆಂಟ್ ಅಲ್ಲಿ ಮೆನ್ಷನ್ ಮಾಡ್ಬೇಕಾದ್ರೆ. ಸೊ ಆ ಎಕನಾಮಿಕ್ ರಿಸೆಷನ್ ಟೈಮಲ್ಲಿ ಸಣ್ಣ ಪುಟ್ಟ ಸ್ಟಾರ್ಟ್ಅಪ್ ಗಳೆಲ್ಲ ಏನಾಗ್ಬಿಡುತ್ತೆ, ಎಲ್ಲ ಬರ್ಬಾದಾಗೋದು. ದೊಡ್ಡ ದೊಡ್ಡ ಸ್ಟಾರ್ಟ್ಅಪ್ ಗಳು ಏನೋ ಒಂದು ಉಳ್ಕೊಂಡು ಸಣ್ಣವೆಲ್ಲ ಬರ್ಬಾದದು. ಈ ಎಕ್ಸಾಂಪಲ್ ನೀವು ನೋಡಿರ್ಬೋದು, ಜಿಯೋ, ರಿಲಯನ್ಸ್, ಜಿಯೋ ಮತ್ತೆ ಏರ್ಟೆಲ್ ಗೀಟೆಲ್ ಎಲ್ಲ ಸಿಕ್ಕಾಪಟ್ಟು ದೊಡ್ಡ ದೊಡ್ಡ ಕಂಪ್ನಿಗಳು, ಅವು ಸ್ಟ್ಯಾಂಡ್ ಅಪ್ ಆದವು. ಬಟ್ ಅವಾಗೆಲ್ಲ ಕಂಪ್ನಿ ಬರ್ತಾ ಇರ್ತದೆ, ಅದು ಟಾಟಾ ಡೊಕೋಮೋ, ಅದು ಇದು ಅವೆಲ್ಲ ಎಲ್ಲಿ ಸಿಮ್ಗಳೇ ಇಲ್ಲ ಅಲ್ವಾ, ಎಲ್ಲ ಬೈಟ್ ದ ಡಸ್ಟ್ ಆಗೋದು ಅಂತ. ಬ್ಲ್ಯಾಕ್ ಔಟ್ ಅಂತಂದ್ರೇನು, ಪ್ರಜ್ಞೆ ತಪ್ಪುವುದು, ಸಂಪೂರ್ಣ ಕತ್ತಲೆ ಆಗೋದು, ಬ್ಲ್ಯಾಕ್ ಔಟ್. ಈಗ ನೋಡಿರ್ಬೋದು ನಮ್ಮ ಏರಿಯಾದಲ್ಲಿ ಬ್ಲ್ಯಾಕ್ ಔಟ್ ಆಗ್ಬಿಟ್ಟದ ಮೇಲೆ ಸಿಡ್ಲು ಹೊಡೆದು ಅಂತ ಕೇಳಿರ್ತಾರೆ. ಅಂತಂದ್ರೇನು, ಇಡೀ ಕರೆಂಟ್ ಎಲ್ಲ ಪೂರ್ತಿ ಹೋಗಿ ಸಂಪೂರ್ಣ ಕತ್ತಲೆ ಆಗ್ಬಿಟ್ಟಿದೆ, ಬ್ಲ್ಯಾಕ್ ಔಟ್ ಕೇಳಿರ್ತಾರೆ ಈ ವರ್ಡ್ ಅನ್ನ. ಏರಿಯಾ ಫುಲ್ ಬ್ಲ್ಯಾಕ್ ಔಟ್ ಆಗಿದೆ, ಆಮೇಲೆ ಕಂಟ್ರಿ ಫುಲ್ ಬ್ಲ್ಯಾಕ್ ಔಟ್ ಮಾಡಿದ್ದಾರೆ. ಆಮೇಲೆ ಇದನ್ನ ನೋಡಿರ್ತಾರೆ ನೀವು, ಎಲ್ಲಿ ಈ ಯಾವ್ದೋ ಒಂದು ಸಿಚುವೇಶನ್ ಅಲ್ಲಿ ತುಂಬಾ ಮಾಬ್ ಅಥವಾ ರೆಬಿಲಿಯನ್ಗಳು ಎಸ್ಕಲೇಟ್ ಆಗುತ್ತೆ. ಅಂದ್ರೆ ಅವು ಏನು ಮಾಬ್ ರೆಬಿಲಿಯನ್ ಅಂದ್ರೆ ಹೋರಾಟಗಳು ಅಥವಾ ಇರ್ತಾವಲ್ಲ, ಏನಂತೀವಿ ದಂಗೆ, ಇಂಥವೆಲ್ಲ ಟೈಮಲ್ಲಿ ಸಿಕ್ಕಾಪಟ್ಟ ಇದಾಗ್ತಾವ ಅಂತಕ್ಕಂಥಲ್ಲ, ಆ ಏರಿಯಾವನ್ನ ಬ್ಲಾಕ್ ಔಟ್ ಮಾಡೋದು. ಅಂತಂದ್ರೆ ಯಾಕಂತಂದ್ರೆ ಅವ್ರಿಗೆ ಯಾವ್ದೇ ಸಿಗ್ನಲ್ ಸಿಗ್ಬಾರ್ದು, ಯಾವ್ದೇ ಕರೆಂಟ್ ಕನೆಕ್ಷನ್ ಈ ತರದೇನು ಸಿಗ್ಬಾರ್ದು ಅಂತ ಬ್ಲಾಕ್ ಔಟ್ ಮಾಡ್ಬೇಕು. ಈ ತರದೆಲ್ಲ ಆಪರೇಷನ್ ಗಳು ಕೇಳಿರ್ತೀರ, ಬ್ಲಾಕ್ ಔಟ್ ಮಾಡೋದು ಅಂತ. ಸೊ ಅಂದ್ರೆ ಏನು, ಸಂಪೂರ್ಣ ಕತ್ಲೆ ಮಾಡೋದು ಅಥವಾ ಪ್ರಜ್ಞೆ ತಪ್ಪೋದು. ಈಗ ನಿಮ್ಗೆ ಈಗ ಅದು ಏರಿಯಾಗೆ, ದೇಶಕ್ಕೆ ಆಯ್ತು. ಈಗ ನಿಮಗೆ ಬ್ಲಾಕ್ ಔಟ್, ನಾನ್ ಕಂಪ್ಲೀಟ್ ಬ್ಲಾಕ್ ಔಟ್ ಆಗ್ಬಿಟ್ಟಿದ್, ನಂಗೆ ಏನು ಹೊಳಿತಾನೆ ಇಲ್ಲ ಅಂತಂದ್ರೆ ಪೂರ್ತಿ ಪ್ರಜ್ಞೆ ತಪ್ಪೋಗಿದ್ದೀರಾ ಅಂತ. ಟು ಲಾಸ್ ಕಾನ್ಶಿಯಸ್ನೆಸ್ ಟೆಂಪರರಿಲಿ ಆರ್ ಎಕ್ಸ್ಪೀರಿಯನ್ಸ್ ಎ ಟೋಟಲ್ ಪವರ್ ಫೇಲ್ಯೂರ್. ಪವರ್ ಫೇಲ್ಯೂರ್ ಒಂದು ಕಾನ್ಶಿಯಸ್ನೆಸ್ ಅಂದ್ರೆ ನೀವು ಪ್ರಜ್ಞೆ ತಪ್ಪೋದು. ದ ಸ್ಟೇಜ್ ಸಡನ್ಲಿ ವೆಂಟ್ ಬ್ಯಾಕ್ ಔಟ್ ಡ್ಯೂ ಟು ಅ ಟೆಕ್ನಿಕಲ್ ಶಾರ್ಟ್ಕಟ್. ನೋಡ್ರಿ, ಸ್ಟೇಜ್ ಇತ್ತಲ್ಲ, ಯಾವುದೋ ಒಂದು ಫಂಕ್ಷನ್ ಸ್ಟೇಜ್ ಫುಲ್ ಬ್ಲಾಕ್ ಔಟ್ ಆಗ್ಬಿಡುತ್ತೆ. ಏನಕ್ಕಂತಂದ್ರೆ ಏನೋ ಟೆಕ್ನಿಕಲ್ ಗ್ಲಿಚ್ ಆಯ್ತು ಅಂತ. ಬ್ಲ್ಯಾಕ್ ಆಕ್ಸ್ ಅಂತಂದ್ರೇನು, ದುರದೃಷ್ಟ, ಮುಪ್ಪಿನ ಸಂಕೇತ. ಬ್ಲ್ಯಾಕ್ ಆಕ್ಸ್, ಆಕ್ಸ್ ಅಂತಂದ್ರೇನು, ಆಕ್ಸ್ ಅಂದ್ರೆ ಒಂದು ಎತ್ತು ಹೀಗೆ ಅಂತೀವಲ್ಲ, ಇವು ನಮ್ಮ ಮನೇಲಿ ಒಂದು ಕರಿ ಹೋರಿದ್ದಂಗೆ ಅಂತಂದ್ರೆ ಏನೋ ಒಂದು ಕಪ್ಪು ಸಂಕೇತ, ಅಥವಾ ಒಂದು ಮುಪ್ಪಿನ ಸಂಕೇತ. ಒಂದು ಹಳೇ ಮುದುಕಿದ್ರೆ, ಈಗ ನಾವು ನೋಡಿರ್ಬೋದು ನೀವು ಹೆಂಗೆ ಅಂತಂದ್ರೆ, ಒಬ್ರು ಗಂಡ ಹೆಂಡ್ತಿದಾರ ಅಂತಂದ್ರೆ ಅವ್ರ ಮನೇಲಿ ಒಂದು ಅಜ್ಜ ಐತಿ ಅಥವಾ ಅಜ್ಜಿ ಐತಿ ಅಂತಂದ್ರೆ, ಇದು ಯಾವ್ದೊಂದು ಹಳೆ ಮುಪ್ಪಿಂದು, ಏನೋ ಬೀದಿ ನಾಯಿ, ಹಳೆ ನಾಯಿ, ಕರಿ ಆತರ ಏನೋ ತರ ಕೆಟ್ಟದ್ದು, ಬ್ಲ್ಯಾಕ್ ಥಿಂಗ್ ಅನ್ನೋ ತರ, ಏನೋ ಒಂದು ದುರದೃಷ್ಟ ನಮ್ಗೆ ಇವ್ರು ಇರೋದು ಆ ತರ ಥಿಂಕ್ ಮಾಡ್ತಾರಲ್ವಾ. ಸೊ ಅದಕ್ಕೆ ಏನಂತಾರೆ ಬ್ಲಾಕ್ ಆಕ್ಸ್. ಓಕೆನಾ. ಮಿಸ್ಫಾರ್ಚೂನ್, ಅಡ್ವರ್ಸಿಟಿ ಆರ್ ಓಲ್ಡ್ ಏಜ್ ಕ್ಯಾಚಿಂಗ್ ಅಪ್. ಓಕೆನಾ. ದ ಬ್ಲ್ಯಾಕ್ ಆಕ್ಸ್ ಹ್ಯಾಸ್ ಟ್ರಾಡನ್ ಆನ್ ಹಿಸ್ ಫುಟ್ ಸಿನ್ಸ್ ಹಿ ಲಾಸ್ಟ್ ಹಿಸ್ ರಿಟೇಲ್ ಸ್ಟೋರ್. ನೋಡ್ರಿ, ಬ್ಲ್ಯಾಕ್ ಆಕ್ಸ್ ಒಂದು ದುರದೃಷ್ಟವಾದ ಒಬ್ಬ ವ್ಯಕ್ತಿ ಏನ್ ಮಾಡ್ದ, ಟ್ರಾಡನ್ ಆನ್ ಹಿಸ್ ಫುಟ್ ಅಂತಂದ್ರೆ ಅವ್ನ ಫೂಟ್ ಅಲ್ಲಿ ಒಂಥರ ತೆವಳ್ಕೊಂಡು ಹೋಗೋ ಪರಿಸ್ಥಿತಿ ತರ ಬಂದ್ಬಿಡ್ತು ಅವನಿಗೆ. ಯಾಕೆ ಅಂತಂದ್ರೆ ಅವನ ರಿಟೇಲ್ ಸ್ಟೋರ್ ಇಂದ ಸಿಕ್ಕಾಪಟ್ಟ ಲಾಸ್ ಆಗ್ಬಿಡ್ತು ಅಂತ. ಓಕೆನಾ. ಬ್ಲಾಕ್ ಆಕ್ಸ್ ಅಂತಂದ್ರೆ ದುರದೃಷ್ಟ, ಬ್ಲಾಕ್. ಅದೇ ಗ್ರೀನ್ ಆಕ್ಸ್ ಆಗಿದ್ರೆ ಸಿಕ್ಕಾಪಟ್ಟ ಅದೃಷ್ಟದ ಭಯಂಕರ. ಬ್ಲಾಕ್ ಆಕ್ಸ್ ದುರದೃಷ್ಟ, ಬ್ಲಾಕ್. ಓಕೆನಾ. ಬಿ ಆರ್ ಗೆಟ್ ಇನ್ ದ ಗ್ರೂವ್.
ಬಿ ಆರ್ ಗೆಟ್ ಇನ್ ದ ಗ್ರೂವ್ ಅಂತಂದ್ರೆ ಕೆಲಸದ ಲಯ ಕಂಡುಕೊಳ್ಳುವುದು ಅಥವಾ ಅತ್ಯುತ್ತಮವಾಗಿ ಪ್ರದರ್ಶಿಸುವುದು. ಬಿ ಇನ್ ದ ಗ್ರೂವ್ ಅಂತಂದ್ರೆ ಏನೋ ಒಂದು ವರ್ಕ್ ಅಲ್ಲಿ ಸ್ಟಾರ್ಟ್ ಮಾಡಿದ್ದಾನೆ, ಹೂ ಅಂತ ಸ್ಟಾರ್ಟ್ ಮಾಡಿದ್ದಾನೆ ಅಂತ ಅನ್ಕೊಳ್ರಿ. ಬಿ ಇನ್ ದ ಗ್ರೂವ್ ಅಥವಾ ಗೆಟ್ ಇನ್ ದ ಗ್ರೂವ್, ಆ ಕೆಲಸದಲ್ಲಿ ಅವನು ತೊಡಸ್ಕೊಂಡಿದ್ದಾನೆ. ಗೆಟ್ ಇನ್ ಅಂತಂದ್ರೆ ಏನು, ಒಳಗ್ ಬರೋದು. ಆ ಕೆಲಸದಲ್ಲಿ ಅವನು ಒಳಗಿದ್ದಾನೆ, ಕಂಡ್ಕೊಂಡಿದ್ದಾನೆ, ಲಯ ಕಂಡ್ಕೊಂಡಿದ್ದಾನೆ, ಗೆಟ್ ಇನ್ ಆಗಿದ್ದಾನೆ. ಅಥವಾ ಬಿ ಅಂತಂದ್ರೆ ಏನು, ಬಿ ಅಂತ ಕೂಡ ಆಗಿರುವುದು. ಬೀಯಿಂಗ್ ಎ ಟೀಚರ್, ಬೀಯಿಂಗ್ ಎ ಸ್ಟೂಡೆಂಟ್ ಅಂದ್ರೆ ಟೀಚರ್ ಆಗಿ ಅಂತಂದ್ರೆ ಬಿ ಇನ್ ದ ಗ್ರೂವ್ ಅಂತಂದ್ರೆ ಏನು, ಅವನು ಕೆಲಸದಲ್ಲಿ ತೊಡಸ್ಕೊಳ್ಳುವವನಾಗಿದ್ದು ಅಂತಂದ್ರೆ ಅರ್ಥ ಎಂತದ ಅದರಲ್ಲಿ, ಅವನೊಂದು ಕೆಲಸವನ್ನ ಅತ್ಯುತ್ತಮ ಪ್ರದರ್ಶನ ಮಾಡ್ತಾನೆ, ಅದರಲ್ಲಿ ಲಯ ಕಂಡ್ಕೊಂಡ್ಬಿಟ್ಟಿದ್ದಾನೆ ಅವನು ಅಂತ. ಈಗ ನೋಡಿರ್ಬೋದು ನಾವು ದ ಏನೋ ವಿರಾಟ್ ಕೊಹ್ಲಿ ಇಸ್ ಗೆಟಿಂಗ್ ದ ಗ್ರೂವ್ ಅಂತ ಕಮೆಂಟ್ರಿ ಬಾಕ್ಸ್ ಅಲ್ಲಿ ಕೇಳಿರ್ತಾರೆ ನೀವು. ಹೀಸ್ ಇದು ಏನೋ ಹಿಸ್ ಆಲ್ ಶಾಟ್ಸ್ ಆರ್ ಲೈಕ್ ಎ ಗೋಲ್ಡನ್ ಶಾಟ್ಸ್, ಹಿ ಇಸ್ ಗೆಟಿಂಗ್ ದ ಗ್ರೂವ್ ಅಂದ್ರೆ ಯಾಕಂತಂದ್ರೆ ಅವ್ನು ಎಲ್ಲ ಶಾಟ್ಗಳು 6 ಹೋಗ್ತಾ ಇದಾವೆ, 4 ಹೋಗ್ತಾ ಇದಾವೆ. ಸೂರ್ಯವಂಶಿ ಇಸ್ ಗೆಟಿಂಗ್ ದ ಗ್ರೂವ್ ಅಂತಂದ್ರೆ ಏನು, ಎಲ್ಲ ಹೊಡೆದವೆಲ್ಲ 6 ಹೋಗ್ತಿದಾವೆ ಅಂತಂದ್ರೆ ಅವನು ಒಂಥರ ಅದೃಷ್ಟವಾದ ಕೆಲಸದ ಲಯ ಕಂಡ್ಕೊಂಡಿದ್ದಾನೆ, ಉತ್ತಮವಾಗಿ ಪ್ರದರ್ಶನ ಮಾಡ್ತಾ ಇದ್ದಾನೆ ಅಂತ. ಅಥವಾ ನೀವು ವೈಭವ್ ಸೂರ್ಯವಂಶಿ ಬಿ ಇನ್ ದ ಗ್ರೂವ್, ಅತ್ಯುತ್ತಮ ಲಯ ಕಂಡ್ಕೊಂಡಿದ್ದಾನೆ. ಟು ಪರ್ಫಾರ್ಮ್ ವೆಲ್, ಕಂಫರ್ಟಬಲಿ ಅಂಡ್ ವಿತ್ ಗ್ರೇಟ್ ರಿದಮ್, ದ ಕ್ರಿಕೆಟ್ ಬ್ಯಾಟ್ಸ್ಮನ್ ಗಾಟ್ ಇನ್ ದ ಗ್ರೂವ್. ನೋಡಿ ನಾನು ಕೊಟ್ಟಿದ್ದ ಎಕ್ಸಾಂಪಲ್ ಕೆಳಗೆ ಇದೆಯಾ, ಬಗ್ಗೆ ನಾನು ನಿಜವಾಗ್ಲೂ ನೋಡಿಲ್ಲ, ನನ್ ಟ್ರೆಂಡಿಂಗ್ ಇರಂಗೆ ಬಂತು ಬಾಯಲ್ಲಿ, ನೋಡ್ರಿ ಅದೇ ಇದೆ. ಗ್ರೂವ್ ಇನ್ ದ ಅಂಡ್ ಸ್ಕೋರ್ಡ್ ಎ ಬ್ರಿಲಿಯಂಟ್ ಸೆಂಚುರಿ. ಓಕೆನಾ, ನಾನು ಮಾಡಿರ್ಬೋದು ಬಟ್ ನಂಗೆ ಅಷ್ಟು ನೆನ್ಪಿಟ್ಕೊಳ್ಬೇಕಲ್ಲ. ಇಲ್ಲಿ ಟೋಟಲ್ 120 ಸ್ಲೈಡ್ಸ್ ಇದಾವೆ. 120 ಸ್ಲೈಡ್ಸ್ ಅಲ್ಲಿ ಏನೇನಿದೆ ಅಂತ ನೆನ್ಪಿರ್ಬೇಕಲ್ವಾ. ಸೊ ನಂಗೆ ನೆನಪಿರ್ಲಿಲ್ಲ, ಬಟ್ ಅದೇ ಎಕ್ಸಾಂಪಲ್ ಇದೆ. ಓಕೆನಾ, ಬ್ರಿಲಿಯಂಟ್ ಸೆಂಚುರಿ ಹೊಡೆದ ತಕ್ಷಣ. ಓಕೆ, ಬಿ ಔಟ್ ಆಫ್ ಸಾರ್ಟ್ಸ್ ಅಂತಂದ್ರೆ ಸ್ವಲ್ಪ ಅಸ್ವಸ್ಥವಾಗಿರುವುದು ಅಥವಾ ಬೇಸರವಾಗಿರುವುದು. ಬಿ ಔಟ್ ಆಫ್ ಸಾರ್ಟ್ಸ್, ಸ್ಲೈಟ್ಲಿ ಅನ್ವೆಲ್, ಗ್ರಂಪಿ ಆರ್ ಇನ್ ಎ ಬ್ಯಾಡ್ ಮೂಡ್. ಬಿ ಔಟ್ ಆಫ್ ಸಾರ್ಟ್ ಅಂತಂದ್ರೇನು, ಈಗ ನಾವು ಈಗ ಯಾವ್ದೋ ಒಂದು ಇದ್ರಲ್ಲಿ ಸಾರ್ಟ್ ಔಟ್ ಮಾಡ್ತೀವಿ ಅಂತ ಇಟ್ಕೊಳ್ರಿ. ಯಾವ್ದೋ ಈಗ ಒಂದು ಫೈಲ್ಸ್ ಇರುತ್ತೆ, ಅದರಲ್ಲಿ ನಿಮಗೆ ಬೇಕಾಗಿರುವಂತದ್ದು ಅಂದ್ರೆ ಕಡಿಮೆ ಪ್ರೈಸ್ ಇಂದು. ಈಗ ನೀವು ಫ್ಲಿಪ್ಕಾರ್ಟ್ ಅಲ್ಲಿ ಏನೋ ಒಂದು ಕೊಂಡ್ಕೊಳಕ್ ಕೊಡ್ತೀರಾ, ನೀವು ಸಾರ್ಟ್ ಕೊಡ್ತೀರಾ ಏನಂತ, ಕಡಿಮೆ ಪ್ರೈಸ್ ಇಂದೆಲ್ಲ ಬರಲ್ಲಪ್ಪ ಅಂತ. ಅರ್ಥ ಆಯ್ತಲ್ವಾ, ಅಂದ್ರೆ ನಿಮ್ಗೆ ಇಷ್ಟವಾಗಿರೋದು ಅದು, ಅಂದ್ರೆ ನಿಮ್ ಫೇವರ್ ಅಥವಾ ಜಾಸ್ತಿ ಪ್ರೈಸ್ ಇಂದೆಲ್ಲ ಬರ್ಲಿ ಅಥವಾ ಇಂಥ ಕಂಪನಿದೇ ಬರ್ಲಿ ಅಂತ ಸಾರ್ಟ್ ಮಾಡ್ತೀರಾ. ಬಟ್ ಇದು ಬಿ ಔಟ್ ಆಫ್ ಸಾರ್ಟ್ಸ್ ಅಂತಂದ್ರೆ ನಿಮ್ಗೆ ಇಷ್ಟವಾಗಿರೋದಲ್ಲ, ಅದು ಔಟ್ ಆಫ್ ಸಾರ್ಟ್ಸ್, ಬೇಸರವಾಗಿರೋದು, ಅಸ್ವಸ್ಥವಾಗಿರೋದು, ನಿಮ್ಗೆ ಅದು ಚೂರು ಇಷ್ಟ ಇಲ್ಲ ಅಂದ್ರೆ ಅರ್ಥ ಏನು, ನೀವು ಬ್ಯಾಡ್ ಮೂಡ್ ಆಗಿದ್ದೀರಾ. ಸ್ಲೈಟ್ಲಿ ಅಂದ್ರೆ ಇಲ್ಲಿರೋದೇ ಡೈರೆಕ್ಟ್ ಮೀನಿಂಗ್ ಬರ್ಬೇಕಂತಿಲ್ಲ ಆಯ್ತು, ಅದಕ್ಕೆ ಅದನ್ನ ಇಡಿಯಂ ಅಂತ ಕರೆಯೋದು. ಸ್ಲೈಟ್ಲಿ ಅನ್ವೆಲ್ ಆಗಿರೋದು, ಗ್ರಂಪಿ ಆಗಿರೋದು, ಬಿ ಇನ್ ಎ ಬ್ಯಾಡ್ ಮೂಡ್ ಅಂದ್ರೆ ನಿಮ್ ಮೂಡ್ ಸರಿ ಇಲ್ಲ. ಬಿ ಔಟ್ ಆಫ್ ದ ಸಾರ್ಟ್ಸ್, ನೀವು ಆ ಒಂದು ಆರ್ಡಿನರಿ ಕ್ರೋನಾಲಜಿಕಲ್ ಅಥವಾ ಆರ್ಡರ್ ಆಗಿ ನೀವು ಒಂದು ಇರ್ಬೇಕಲ್ವಾ, ಆ ಮೂಡಲ್ಲಿ ಇಲ್ಲ ನೀವು. ಒಂಥರ ಬಿ ಔಟ್ ಆಫ್ ಸಾರ್ಟ್ಸ್, ನೀವು ಹೆಂಗಿರ್ಬೇಕು ಡೈಲಿ ದಿನಚರಿ ಅದಕ್ಕಿಂತ ಹೊರಗಿದ್ದೀರಾ ನೀವು, ಮೂಡ್ ಆಫ್ ಇದೆ ಅಂತ. He is out of sorts today because he did not sleep properly last night. ನೋಡ್ರಿ, ಹಿಂದಿನ ನೈಟ್ ಯಾಕೆ ನಿದ್ದೆ ಮಾಡಿಲ್ಲ, ಅದಕ್ಕೆ ಇವ್ ಔಟ್ ಆಫ್ ಸಾರ್ಟ್ ಇದೆ, ಅವ್ನ ಮೂಡ್ ಸರಿ ಇಲ್ಲ ಇವತ್ತು. ಬ್ಲೈಂಡ್ ಅಲೆ ಅಂದ್ರೇನು, ಮುಂದೆ ದಾರಿ ಇಲ್ಲದ ಗಲ್ಲಿ. ಒಂದ್ ನಿಮಿಷ ಸಾಕನ್ಸುತ್ತಲ್ವಾ. ನೆಕ್ಸ್ಟ್ ಇನ್ನು 10 ಇದಾವಲ್ವಾ, ಮಾಡ್ಬಿಡುವ ಅಲ್ವಾ, ಮತ್ತೆ ಯಾಕೆ ಬಿಡೋದು. ಟೋಟಲ್ 120 ಇದಾವೆ, ಇನ್ನೊಂದು 12 ಇದಾವೆ. ಬ್ಲೈಂಡ್ ಅಲೆ ಅಂತಂದ್ರೇನು, ಮುಂದೆ ದಾರಿ ಇಲ್ಲದ ಗಲ್ಲಿ, ನಿಷ್ಪ್ರಯೋಜಕ ಮಾರ್ಗ ಅಂತಂದ್ರೇನು. ಅಲೆ ಅಂತಂದ್ರೇನು ಒಂದು ಮಾರ್ಗ, ದಾರಿ ಅಂತ. ಬ್ಲೈಂಡ್ ಅಲೆ ಅಂತಂದ್ರೇನು ಕುರುಡನ್ ದಾರಿ ಅಂತಂದ್ರೇನು ಒಂದು ಮಾರ್ಗ ಇಲ್ಲ, ಕುರುಡಿಗೆ ದಾರಿ ಕಾಣಿಸುತ್ತಾ, ಹೆಂಗ ಅವ್ನು ಹೋಗಿದ್ದೆ ದಾರಿ, ಅವನಿಗೆ ಇಲ್ಲಿ ರೋಡಲ್ಲಿ ಹೋಗ್ತಾ ಇದಾನೋ, ಗುಡ್ಡದ ಮೇಲೆ ಹೋಗ್ತಾ ಇದಾನೋ, ಕಲ್ಲೆಲ್ಲ ಮೆಟ್ಕೊಂಡು ಹೋಗ್ತಾ ಇದಾನೋ, ಕಾಲಿಗೆ ಮೆಟ್ಟದ್ದೇ ಗೊತ್ತಾಗುತ್ತೆ ಕಲ್ಲು ಮೆಟ್ತಾ ಇದ್ದಾನೆ, ಮುಳ್ಳು ಮೆಟ್ತಾ ಇದ್ದಾನೆ ಅಂತ. ಸೊ ಅದೇನು ಪ್ರಯೋಜನ ಇಲ್ಲ. ನೀವು ಕುರುಡು ನಿಂಬಾಲಿಸ್ಕೊಂಡು ಕುರುಡು ಒಳ್ಳೆ ದಾರಿ ತೋರಿಸ್ತೇನೆ ಹೋಗೋಣ ಅಂತ ಹೋದ್ರೆ ಎಲ್ಲಿಗೆ ಹೋಗ್ತೀರಾ, ಡೆಸ್ಟಿನೇಷನ್ಗೆ ಹೋಗ್ತೀರಾ? ಇಲ್ಲ. ಸೊ ದಾರಿ ಇಲ್ಲದ ಮಾರ್ಗಲ್ಲಿ ಅಥವಾ ನಿಷ್ಪ್ರಯೋಜಕ ಮಾರ್ಗ ಅಂತ. ಎ ಡೈರೆಕ್ಷನ್, ಜಾಬ್ ಆರ್ ಕೋರ್ಸ್ ಆಫ್ ಆಕ್ಷನ್ ದಟ್ ಲೀಡ್ಸ್ ಟು ನೋ ಫರ್ದರ್ ಪ್ರೋಗ್ರೆಸ್. ನೋಡ್ರಿ, ಒಂದು ಡೈರೆಕ್ಷನ್ ಅಥವಾ ಜಾಬು ಅಥವಾ ಏನೋ ಒಂದಿರ್ಬೋದು, ಅದು ಫರ್ದರ್ ಪ್ರೋಗ್ರೆಸ್ ಇಲ್ಲ, ಅದರಲ್ಲಿ ದಾರಿನೇ ಇಲ್ಲ ಮುಂದಕ್ಕೆ, ಅಲ್ಲೇ ಸ್ಟಕ್ ಅಂತ. ಸೊ ಅದಕ್ಕೆ ದಿಸ್ ಡೆಡ್ ಅಂಡ್ ರಿಸರ್ಚ್ ಪ್ರಪೋಸಲ್ ಈಸ್ ಟರ್ನಿಂಗ್ ಔಟ್ ಟು ಬಿ ಎ ಬ್ಲೈಂಡ್ ಅಲೆ. ನೋಡ್ರಿ, ಇದೊಂದು ಈ ಪ್ರಪೋಸಲ್ ಇದೆ, ರಿಸರ್ಚ್ ಪ್ರಪೋಸಲ್, ಇದಕ್ಕೊಂದು ಡೆಡ್ ಎಂಡ್ ಬಂದ್ಬಿಡುತ್ತೆ ನಿಂಗೆ. ಇದು ಫೈನಲಿ ಏನಾಗ್ಬಿಡುತ್ತೆ, ಏನೇ ಹುಡುಕರು ಅದಕ್ಕೆ ಏನು ಪ್ರೋಗ್ರೆಸ್ ಕಾಣಿಸ್ತಾ ಇಲ್ಲ, ಫೈನಲಿ ಅದು ಏನಾಯ್ತು, ಒಂದು ಬ್ಲೈಂಡ್ ಅಲೆ ಆಗೋಯ್ತು. ಬ್ಲೈಂಡ್ ಅಲೆ ಅಂತಂದ್ರೆ ಮುಂದಕ್ಕೆ ದಾರಿ ಇಲ್ಲ ಅಂತ. ಬ್ಲೈಂಡ್ ನೆನ್ಪಿರುತ್ತಲ್ವಾ.
ಬ್ಲೋ ಹಿಸ್ ಟಾಪ್ ಲಿಡ್ ಆರ್ ಸ್ಟ್ಯಾಕ್ ಅಂತಂದ್ರೆ ಏನು? ಬ್ರೋ ಹಿಸ್ ಟಾಪ್, ಬ್ಲೋ ಹಿಸ್ ಲಿಡ್ ಆರ್ ಬ್ಲೋ ಹಿಸ್ ಸ್ಟ್ಯಾಕ್, ಯಾವ್ದಾದ್ರು ಬರ್ಬೋದು, ಮೂರರಾಗ ಒಂದು. ವಿಪರೀತ ಕೋಪಗೊಳ್ಳುವುದು, ನಿಯಂತ್ರಣ ಕಳೆದುಕೊಳ್ಳುವುದು. ಬ್ಲೋ ಹಿಸ್ ಟಾಪ್, ಬ್ಲೋ ಅಂತಂದ್ರೇನು? ಗಾಳಿ ಹೊಡೆಯೋದು. ಇನ್ನು ಟಾಪ್ ಆಗಿ ಸಿಕ್ಕಾಪಟ ಅಂದ್ರೆ ಈ ಗಾಳಿ ಹೊಡೆಯೋದಂತಲ್ಲ ಬ್ಲೋ ಅಂದ್ರೆ. ಆಕ್ಚುಲಿ ಬ್ಲೋ ಅಂದ್ರೆ ಗಾಳಿ ಹೊಡೆಯೋದು, ಅದು ಬೇರೆ ತರ. ಬ್ಲೋ ಅಂತಂದ್ರೆ ಅವ್ನು ಫುಲ್ ಊದೋಗ್ಬಿಟ್ಟಿದ್ದಾನೆ ಅಂತಂದ್ರೆ ಅರ್ಥ ಏನು? ಸಿಕ್ಕಾಪಟ್ಟ ಸಿಟ್ಟು ಬಂದು ಊದೋಗಿದ್ದಾನೆ ಅಂತೀವಲ್ಲ, ಅಂದ್ರೆ ಫುಲ್ ಊದೋಗಿದ್ದಾನೆ ಅಂತಂದ್ರೆ ಬ್ಲೋ ಹಿಸ್ ಟಾಪ್, ಅವನು ಟಾಪ್ ಲೆವೆಲ್ ಊದೋಗ್ಬಿಟ್ಟಿದ್ದಾನೆ, ಅಷ್ಟೊಂದು ಸಿಟ್ಟು ಬಂದ್ಬಿಟ್ಟಿದೆ ಅವನಿಗೆ. ಅಥವಾ ಬ್ಲೋ ಹಿಸ್ ಲಿಡ್, ಅವ್ನ ಲಿಡ್ ಏನಾಗ್ಬಿಟ್ಟಿದೆ, ಅವ್ನಿಗೆ ಎಷ್ಟು ಸಿಟ್ಟು ಬಂದ್ ಹೋಗಿದೆ ಅಂತಂದ್ರೆ ಇದು ಒಳಗಡೆ ಇರೋದು ಕುದ್ದು ಒಳಗಡೆ ಇರೋ ತಾಳ್ಮೆಲ್ಲ ಕುದ್ದು ಮುಚ್ಚಳ, ಲಿಡ್ ಅಂತಾರೆ, ಮುಚ್ಚಳ ತಾನೆ, ಮೇಲ್ಗಡೆ ಒಂದು ಬಾಟ್ಲಿ ಮುಚ್ಚಳಕ್ಕೆ ಲಿಡ್ ಅಂತ ಕರಿತೀವಿ. ಮುಚ್ಚಳ ಹಾರೋಗ್ಬಿಟ್ಟಿದೆ, ಬ್ಲೋ ಇಂದ ಮುಚ್ಚಳನೆ ಒಡೆದೋಗ್ಬಿಟ್ಟಿದೆ. ಅಥವಾ ಬ್ಲೋ ಹಿಸ್ ಸ್ಟ್ಯಾಕ್, ಅವನ ಒಂದು ತಾಳ್ಮೆನೆ ಒಡೆದೋಗ್ಬಿಟ್ಟಿದೆ ಅಂತ ವಿಪರೀತ ಕೋಪಗೊಳ್ಳೋದು. ಓಕೆನಾ? ಟು ಬಿಕಮ್ ಅಂದ್ರೆ ನಿಯಂತ್ರಣ ತಪ್ಪೋಗಿದೆ ಅಥವಾ ತಾಳ್ಮೆನೆ ಮಿತಿಮೀರೋಗಿದೆ ಅಂತ. ಟು ಬಿಕಮ್ ಎಕ್ಸ್ಟ್ರೀಮ್ಲಿ ಆಂಗ್ರಿ ಆರ್ ಲಾಸ್ ಒನ್ಸ್ ಟೆಂಪರ್ ಸಡನ್ಲಿ. ಬ್ಲೋ ಇಸ್ ಟಾಪ್, ಬ್ಲೋ ಇಸ್ ಲಿಡ್, ಬ್ಲೋ ಇಸ್ ಸ್ಟಾಕ್. ಬ್ಲೋ ಅಂದ್ರೆ ಊದ್ಕೊಂಡು ಹೋಗ್ಬಿಟ್ಟಿದ್ದಾನೆ, ಅಷ್ಟೊಂದು ಸಿಟ್ಟು ಬಂದಿದೆ ಅಂತ. ಏನಂತ? ಓಕೆ. ದ ರಾದರ್ ಬ್ಲೂ ಹಿಸ್ ಟಾಪ್ ವೆನ್ ಹಿ ಸಾ ದ ಬ್ರೋಕನ್ ಗ್ಲಾಸ್ ವಿಂಡೋ. ನೋಡ್ರಿ, ಅವನ ಮನೆ ವಿಂಡೋ, ಕಿಟಕಿ ವಿಂಡೋ ಏನಾಗಿತ್ತು, ಡಮಾರ್ ಆಗಿತ್ತು. ಯಾರೋ ಹುಡುಗರು ಕೆಳಗಡೆ ಕ್ರಿಕೆಟ್ ಆಡ್ತಿದ್ರು, ಮೇಲ್ಗಡೆ ಗ್ಲಾಸ್ ಹೊಡೆದ್ರು, ಅದ್ ನೋಡಿದ ತಕ್ಷಣ ಏನಾಯ್ತು, ಸಿಟ್ಟು ಬಂದ್ಬಿಡ್ತು ಅಷ್ಟೊಂದು. ಅಂದ್ರೆ ಇಲ್ಲಿ ಬ್ಲೂ ಹಿಸ್ ಟಾಪ್ ಜಾಗದಲ್ಲಿ ಬ್ಲೂ ಇಸ್ ಲಿಡ್ ಅಂತಾರು ತಗೊಳ್ಳಿ, ಬ್ಲೂ ಇಸ್ ಸ್ಟಾಕ್ ಅಂತಾರು ತಗೊಳ್ರಿ, ಎಲ್ಲ ಒಂದೇ. ಬೋನ್ ಟು ಪಿಕ್, ಪರಿಹರಿಸಬೇಕಾದ ಹಳೆಯ ದೂರು ಅಥವಾ ಜಗಳವಿರೋದು ಅಂತಂದ್ರೆ ಏನು? ಬೋನ್ ಈಗ ಹೆಂಗೆ ತಿಳ್ಕೊಳ್ರಿ ಅಂತಂದ್ರೆ, ಒಂದು ನೀವು ಏನ್ ಮಾಡ್ತೀರಾ ಅಂತಂದ್ರೆ, ಯಾವ್ದೋ ಒಂದು ಇಂಪಾರ್ಟೆಂಟ್ ಅಂದ್ರೆ ಪಿಕ್ ಅಂತಂದ್ರೆ ಏನು? ತಗೊಳ್ಳೋದು. ಬೋನ್ ಟು ಪಿಕ್, ಇದೇ ಬೋನ್ ತಗೊಳ್ಬೇಕಾದ್ರು, ಇದೇ ಮೂಳೆ. ಈಗ ಒಂದು ನಾಯಿ ಬಂತು, ಒಳ್ಳೆ ಚೆನ್ನಾಗಿ ಮಜಬೂತ್ ಆಗಿರೋ ಒಂದು ಒಳ್ಳೆ ಒಂದು ಮೂಳೆ ಸಿಕ್ತದಕ್ಕೆ, ಅದು ತಗೊಳ್ತು, ಹೋಯ್ತು. ಇದು ಸರಿ ಐತಿ, ಇದನ್ನ ತಿನ್ಬೇಕು, ನಾನು ಇದನ್ನ ತಕೋಬೇಕು, ಇದನ್ನ ಬಾಯ ಕಚ್ಚಿಗೆ ತಿನ್ಬೇಕು, ಇದು ಅಂತಂದ್ರೆ ಬೋನ್ ಟು ಪಿಕ್. ಈ ಬೋನ್ ನಂಗೆ ಬೇಕು ಅಂತಂದ್ರೆ ಅರ್ಥ ಏನು? ಇದನ್ನ ನಾನು ಫಸ್ಟ್ ತಗೋಬೇಕೀಗ, ಇದನ್ನ ನಾನು ಪರಿಹರಿಸ್ಬೇಕು, ಇದನ್ನ ನಾನು ತಿಂದು ಮುಗಿಸ್ಬೇಕು ಅಂದ್ರೆ ಇದರ ಇಡಿಯಮ್ಯಾಟಿಕ್ ಮೀನಿಂಗ್ ಏನಾಗುತ್ತೆ, ಇದನ್ನ ಪರಿಹರಿಸಬೇಕಾದ. ಇದು ಬೋನ್ ಅಂತಂದ್ರೆ ನೀವೇನ್ ತಗೋಬಹುದು, ಹಳೆ ಕಾಲದ್ದು ಎಲ್ಲ ಮುಳಿದೋಗಿ ಬೋನ್ ಒಂದೇ ಉಳ್ಕೊಂಡಿದೆ ಅಂತೇಳಿ ಅಂತ ತಿಳ್ಕೊಬಹುದು. ಬಟ್ ಈ ಬೋನ ನಾವು ತಗೋಬೇಕು ಅಂತಂದ್ರೇನು, ಈಗಾದ್ರೆ ಈ ಕೇಸನ್ನ ನಾವು ಬಗೆಹರಿಸ್ಬೇಕು. ಈಗ ನೀವು ಇದನ್ನ ಹಿಂಗೂ ತಿಳ್ಕೊಬಹುದು. ಹೇಗೆ? ಈ ಒಂದು ಕೇಸ್, ಕೊಲೆ ಕೇಸ್ ಆಗಿದೆ, ಅದನ್ನ ಎಲ್ಲ ಗುಂಡಿ ಹಾಕಿ ಮುಚ್ಚೋಕಿದ್ದಾರೆ. ಸೊ ಈಗಾರು ಮೂಳೆ ಆದ್ರೂ ತಗೊಂಡು ಈಗಾರು ಆ ಕೇಸನ್ನು ಪರಿಹರಿಸೋದು, ಆ ತರ ತಗೋಬಹುದು. ಸೊ ಈಗ ಆ ಕೇಸನ್ನು ಬೋನ್ ಟು ಪಿಕ್, ಈಗ ಆ ಕೇಸನ್ನು ತಗೊಳ್ತಾ ಇದ್ದಾರೆ. ಓಕೆನಾ? ಆ ಜಗಳನ ಅಥವಾ ಏನೋ ಹಳೆಯ ದೂರನ ಈಗಾರು ಪರಿಹರಿಸಬೇಕಾದ ಒಂದು ಹಳೆಯ ದೂರ ಅಥವಾ ಜಗಳ ಅಂತ. ಹ್ಯಾವಿಂಗ್ ಎ ಮ್ಯಾಟರ್ ಆರ್ ಗ್ರೀವಿಯನ್ಸ್ ಟು ಡಿಸ್ಕಸ್ ಆರ್ ಸೆಟಲ್ ವಿತ್ ಸಮ್ ಒನ್ ಅಂತಂದ್ರೆ, ಯಾವುದೋ ಒಂದು ಹಳೆಯದೊಂದು ಮ್ಯಾಟರ್ ಅಥವಾ ಗ್ರೀವಿಯನ್ಸ್ ಇತ್ತು, ಯಾವುದೋ ಒಂದು ವಿಷಯ ಇತ್ತು, ಅದನ್ನ ಈಗ ಸೆಟಲ್ ಮಾಡ್ಕೊಂತಿದೀವಿ, ಪರಿಹರಿಸ್ಕೊಳ್ತಾ ಇದೀವಿ. ಈಗಾದ್ರೆ ಅದಕ್ಕೊಂದು ಕಾಲ ಕೂಡ ಬಂದ ಬೋನ್ ಟು ಪಿಕ್, ಈಗಾರು ಮೂಳೆ ತಗೊಳ್ಬೋದನ್ನ ಅಂತ. ಐ ಹ್ಯಾವ್ ಎ ಬೋನ್, ಎಲ್ಲ ಏನೋ ಅದ್ ಜಗಳ ಆಗಿ ಮಣ್ಣೊಳಗೆ ಊತೋಗಿ ಈಗ ಮೂಳೆ ಆಗೋಗಿದೆ, ಈಗ ಮೂಳೆ ಯಾರು ತಗೊಳ್ಳೋದು, ಈಗಾರು ಪರಿಹರಿಸ ಮಾಡೋಣ ಅಂತ ಹಳೆ ದೂರು ಅದು ಅಂತ. ಐ ಹ್ಯಾವ್ ಎ ಬೋನ್ ಟು ಪಿಕ್ ವಿತ್ ಯು ರಿಗಾರ್ಡಿಂಗ್ ಯುವರ್ ಲಾಂಗ್ ಆಬ್ಸೆನ್ಸ್ ಎಸ್ಟರ್ಡೇ. ನಿನ್ನ ಲಾಂಗ್ ಆಬ್ಸೆನ್ಸ್ ಇತ್ತಲ್ಲ ಎಸ್ಟರ್ಡೇ, ನೀನ್ ತುಂಬಾ ಆಬ್ಸೆಂಟ್ ಮೈಂಡ್ ಆಗಿ ಬೇಸರವಾಗಿ ಕೂತಿದ್ದೆಲ್ಲ, ಅದನ್ನ ಈಗಾದ್ರೂ ಹೇಳು ಅದ್ರ ಬಗ್ಗೆ ಅಂತ, ಅದ್ರ ಮೀನಿಂಗ್. ಓಕೆ. ಬ್ರಿಂಗ್ ಇನ್ ಅಂತಂದ್ರೆ ಏನು? ಆದಾಯ ತರುವುದು. ಬ್ರಿಂಗ್ ಇನ್ ಒಳಗ್ ತಗೋಬಾ ಅಥವಾ ಪರಿಚಯಿಸೋದು. ಯಾರೋ ಒಬ್ರನ್ನ ಬ್ರಿಂಗ್ ಇನ್ ಮಾಡೋದು ಅಂತಂದ್ರೆ ಪರಿಚಯಿಸೋದು, ಅವ್ರನ್ನ ಒಳಗಡೆ. ಈಗ ನಿಮ್ಮ ಏನೋ ಮದುವೆ ಆಯ್ತು ಅಂತ ಅನ್ಕೊಳ್ರಿ. ನಿಮ್ಗೆ ನೀವು ಮನೆಗೆ ನಿಮ್ಮ ಅಥವಾ ಏನೋ ಅಳಿಯ ಅಥವಾ ಸೊಸೆ ಅವ್ರ ಮನೇಲಿ ಏನಂತ ಬ್ರಿಂಗ್ ಇನ್, ಒಳಗ್ ತಗೊಬಂದು ಪರಿಚಯ ಮಾಡಿಸ್ತೀರ ಮನೆಗೆ. ಸೊ ಬ್ರಿಂಗ್ ಇನ್. ಅಥವಾ ಇನ್ನೊಂದು ಮೀನಿಂಗ್ ಏನು? ಆದಾಯ ತರೋದು. ಬ್ರಿಂಗ್ ಇನ್, ಸ್ಯಾಲ್ರಿನ ಮನೆಗೆ ತಗೊಬರ್ತೀರಾ. ಟು ಅರ್ನ್ ಆರ್ ಈಲ್ಡ್ ಮನಿ ಆರ್ ಇಂಟ್ರೊಡ್ಯೂಸ್ ಎ ನ್ಯೂ ಲೆಜಿಸ್ಲೇಷನ್, ಯಾರನ್ನ ಒಬ್ಬರನ್ನ ಹೊಸಬ್ರನ್ನ ಇಂಟ್ರೊಡ್ಯೂಸ್ ಮಾಡೋದು, ಬ್ರಿಂಗ್ ಇನ್. ಓಕೆನಾ? ಅಥವಾ ನೀವು ಹಿಂಗ ಅನ್ಬೋದು, ಹೆಂಗೆ? ಯಾವುದೋ ಒಂದು ಕಾನೂನನ್ನ ಬ್ರಿಂಗ್ ಇನ್ ಮಾಡೋದು, ಪರಿಚಯಿಸೋದು. ಬ್ರಿಂಗ್ ಇನ್ ಎ ನ್ಯೂ ಲಾ. ಅರ್ಥ? ಈಗ ನಮ್ದು ಯಾವ್ದನ್ನ ತಗೋಬಹುದು ನಾವು, ದ ಕರ್ನಾಟಕ ಗವರ್ನಮೆಂಟ್ ಬ್ರಿಂಗ್ ಇನ್ ಎ ನ್ಯೂ ಲಾ. ಬ್ರಿಂಗ್ ಇನ್ ನ್ಯೂ ಏನನ್ಬೋದು, ಸ್ಟ್ರಾಟಜಿ ಅಥವಾ ಯಾವ್ದು ಬರುತ್ತೆ, ಏನೋ ಒಂದು ರೂಲ್ಸ್ ಗಳನ್ನ, ಬ್ರಿಂಗ್ ಇನ್ ನ್ಯೂ ಲಾ ಅಥವಾ ಬ್ರಿಂಗ್ ಇನ್ ನ್ಯೂ ರೂಲ್ಸ್. ಓಕೆ, ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್, ಇದನ್ನ ತಗೋಬಂತು ಅಂತ. ಸೊ ಹರ್ ಫ್ರೀಲ್ಯಾನ್ಸಿಂಗ್ ಗ್ರಾಫಿಕ್ ಡಿಸೈನ್ ವರ್ಕ್ ಬ್ರಿಂಗ್ಸ್ ಇನ್ ಎ ಸ್ಟಡಿ ಎಕ್ಸ್ಟ್ರಾ ಇನ್ಕಮ್. ಅವಳು ಏನ್ ಮಾಡ್ತಾಳು, ಏನೋ ಒಂದು ಕೆಲಸ ಮಾಡ್ತಿದ್ಲು, ಅದ್ರ ಜೊತೆಗೆ ಫ್ರೀಲ್ಯಾನ್ಸಿಂಗ್ ಕೂಡ ಮಾಡ್ತಾಳೆ. ಫ್ರೀಲ್ಯಾನ್ಸಿಂಗ್ ಅಂದ್ರೆ ಗೊತ್ತಲ್ವಾ?
ಆ ಫ್ರೀಲ್ಯಾನ್ಸಿಂಗ್ ಕೂಡ ಮಾಡ್ತಿರೋದ್ರಿಂದ ಅದೊಂದು ಗ್ರಾಫಿಕ್ ಡಿಸೈನ್ ಇದರಲ್ಲಿ ಫ್ರೀಲ್ಯಾನ್ಸಿಂಗ್ ಎಲ್ಲ ಮಾಡ್ತಿರೋದ್ರಿಂದ ಅದು ಅವಳಿಗೊಂದು ಎಕ್ಸ್ಟ್ರಾ ಇನ್ಕಮ್ ಅನ್ನು ತಗೋ ಬರ್ತಾ ಇದೆ ಅಂತ. ಓಕೆ, ಬ್ರಿಂಗ್ ಡೌನ್ ಹಿಸ್ ನೆಕ್. ಬ್ರಿಂಗ್ ಡೌನ್ ಹಿಸ್ ನೆಕ್ ಅಂದ್ರೆ ಏನು? ಓಕೆ ಓಕೆ, ಬ್ರಿಂಗ್ ಡೌನ್ ಹಿಸ್ ನೆಕ್ ಅಂತಂದ್ರೆ ಏನು? ಸರಿ 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 ಬ್ರೀತಿಂಗ್ ಡೌನ್ ಹಿಸ್ ನೆಕ್ ಅಂತಂದ್ರೇನು? ಅತಿ ಹತ್ತಿರದ ನಿರಂತರ ಕಣ್ಗಾವಲು ಇಟ್ಟಿರುವುದು. ಬ್ರೀತಿಂಗ್ ಡೌನ್ ಹಿಸ್ ನೆಕ್ ಅಂತಂದ್ರೆ ನೀವು ಹಿಂಗ ನೋಡ್ತಿರೋದು ಅಂದ್ರೆ ನೀವು ಬ್ರೀತಿಂಗ್ ಡೌನ್ ಅಂತಂದ್ರೆ ಏನು? ನಿಮ್ಮ ನೆಕ್ ಕುತ್ತಿಗೆ ಕೆಳಗೆ ಬ್ರೀತ್ ಮಾಡ್ತಿದ್ರೆ ನೀಟಾಗಿ ಅಬ್ಸರ್ವ್ ಮಾಡ್ತಾರೆ. ಅತಿ ಹತ್ತಿರದಿಂದ ಕಣ್ಗಾವಲು ಇಟ್ಟಿದ್ದೀರಾ. ಮಾನಿಟರಿಂಗ್ ಸಮ್ ಒನ್ ವೆರಿ ಕ್ಲೋಸ್ಲಿ ಆರ್ ಅನ್ನೋಯಿಂಗ್ ಇನ್ ಅನ್ ಅನ್ನೋಯಿಂಗ್ ಆರ್ ಸ್ಟ್ರೆಸ್ಫುಲ್ ವೇ. ಈಗ ಹೆಂಗೆ ಅಂತಂದ್ರೆ ಬ್ರೀತಿಂಗ್ ಡೌನ್ ಇನ್ ಹಿಸ್ ನೆಕ್, ನಿಮ್ ಕುತ್ತಿಗೆ ಹಿಂಗ್ ಕೆಳಗೆ ಮಾಡ್ಕೊಂಡು ನಿಮ್ಮ ಬ್ರೀತು ಕೆಳಗಡೆ ನಿಮ್ ಕುತ್ತಿಗೆಗೆ ಅಂದ್ರೆ ಕೆಳಗೆ ಹೊಡಿಬೇಕು ನಿಮ್ ಬ್ರೀತ್. ಆ ತರ ನೀವು ನೋಡಿರ್ತೀರಿ ನೀವು ಅಂಕಲ್ಗಳೆಲ್ಲ ಕನ್ನಡಕ ಹಿಂಗ್ ಮಾಡ್ಕೊಂಡು ಕನ್ನಡಕನ, ಈಗ ಅಂಕಲ್ ಹಿಂಗ್ ತಲೆ ಇದೆ ಅಂತಂದ್ರೆ ಅಂಕಲ್ ಹಿಂಗೊಂದು ಕನ್ನಡಕ ಹಾಕಿರ್ತಾರೆ ಅಂತ ಅನ್ಕೊಳ್ಳಿ. ಅವರು ಮೂಗಿಲ್ಲಿರತ್ತೆ, ಮೂಗಿನ ತುದಿಗೆ ಕನ್ನಡಕ ಬಂದಿರುತ್ತೆ, ಹಿಂಗ್ ಕೆಳ ಮಾಡ್ಕೊಂಡು ನೋಡ್ತಾ ಇರ್ತಾರೆ, ಬ್ರೀತ್ ಮಾಡ್ತಾ ಇರ್ತಾರೆ. ಅರ್ಥ ಆಯ್ತಲ್ವಾ? ನೋಡಿರ್ತೀರಲ್ವಾ? ಸೊ ಏನಾಗುತ್ತೆ, ಅಂಕಲ್ ಸಿಕ್ಕಾಪಟ್ಟ ಕೆಳಗ್ ನೋಡ್ತಾ ಇದ್ದಾರೆ ಅಂದ್ರೆ ಅರ್ಥ ಏನೋ ಡೀಟೇಲ್ ಆಗಿ ಹಿಂಗ್ ನೋಡ್ತಾ ಇದಾರೆ. ಅದು ಇಮ್ಯಾಜಿನೇಷನ್ ಬಂತಲ್ವಾ? ಇದು ಒಬ್ರು ಅಂಕಲ್ ಕನ್ನಡಕ ಹಿಂಗ್ ಕೆಳಗ್ ಮಾಡ್ಕೊಂಡು ಅವ್ರ ಬ್ರೀತ್ ಉಸಿರು ನೋಡ್ಕೊಂಡು ನೀಟಾಗಿ ನೋಡ್ತಿದ್ರೆ ಏನ್ ಮಾಡ್ತಾ ಇದ್ದಾನೆ, ಮಗ ಓದ್ತಾ ಏನ ಇಲ್ಲ, ಎಂತ ಮಾಡ್ತಾ ಇದ್ದಾನೆ, ಟಿವಿ ನೋಡ್ತಾ ಇದ್ದಾನ, ಮೊಬೈಲ್ ನೋಡ್ತಾ ಇದ್ದಾನ. ಅರ್ಥ ಆಯ್ತಲ್ವಾ ಹೇಗೆ ಅಂತ? ಸೊ ಅದನ್ನ ನಾವೇನಂತೀವಿ ಬ್ರೀತಿಂಗ್ ಡೌನ್ ಇಸ್ ನೆಕ್ ಅಂತ. ಅಂದ್ರೆ ಅಷ್ಟು ನೀಟಾಗಿ ಅಬ್ಸರ್ವ್ ಮಾಡಿ ನೋಡ್ತಾ ಇದ್ದಾನೆ ಸಿಟ್ಟಿಂದ. ಮನೇಲಿ ನೋಡಿರ್ಬೋದು ನೀವು ಅಲ್ವಾ? ನಿಮ್ಮ ಅಪ್ಪಾಜಿ ಅಮ್ಮ ಮಾಡ್ಬೋದು ಆತರ. ಸೊ ಐ ಕಾಂಟ್ ಫಿನಿಶ್ ಮೈ ಪೇಂಟಿಂಗ್ ವಿತ್ ದ ಸೂಪರ್ವೈಸರ್ ಬ್ರೀದಿಂಗ್ ಡೌನ್ ಮೈ ನೆಕ್ ಅಂತಂದ್ರೆ ಐ ಕಾಂಟ್ ಫಿನಿಶ್ ಮೈ ಪೇಂಟಿಂಗ್ ವಿತ್ ಸೂಪರ್ವೈಸರ್. ನೋಡ್ರಿ, ನಾನ್ ನನ್ನ ಪೇಂಟಿಂಗ್ ಅನ್ನ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತಂದ್ರೆ ಸೂಪರ್ವೈಸರ್ ಬಂದ್ಕೊಂಡು ಹಿಂಗೆ ನೋಡ್ತಾನೆ ಇದ್ದಾನೆ, ನಂಗೆ ಒಂಥರ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಅಂತ. ಬ್ರಿಂಗ್ ಹೋಮ್ ದ ಬ್ಯಾಕ್ ಆನ್ ಅಂತಂದ್ರೆ ಕುಟುಂಬ ನಿರ್ವಹಣೆಗೆ ಹಣ ಗಳಿಸುವುದು. ಬ್ರಿಂಗ್ ಹೋಮ್ ದ ಬ್ಯಾಕ್ ಆನ್. ಬ್ಯಾಕ್ ಆನ್ ಇಂದ ಅಂದ್ರೆ ಹಿಂಗ್ ತಿಳ್ಕೊಡ್ರಿ ನೀವು, ಬ್ಯಾಕಪ್. ಮನೆಗೊಂದು ಬ್ಯಾಕಪ್ ತಗೊಂಬಂದೆ ನಾನು. ಬ್ಯಾಕಪ್ ಅಂತಂದ್ರೆ ಏನೋ ಒಂದು ತಳ್ಳೋ ಗಾಡಿ, ಏನೋ ಒಂದು ಆಧಾರ ಸಿಕ್ತು, ಬ್ಯಾಕಪ್ ಸಿಕ್ತು. ಸೊ ಬ್ರಿಂಗ್ ಹೋಮ್ ದ ಬ್ಯಾಕಪ್ ಅಂತಂದ್ರೆ ಕುಟುಂಬ ನಿರ್ವಹಣೆಗೆ ಒಂದಿಷ್ಟು ಹಣ ಸಿಕ್ತು. ಬ್ರಿಂಗ್ ಹೋಮ್ ದ ಬ್ಯಾಕಪ್. ಟು ಅರ್ನ್ ಎ ಲಿವಿಂಗ್ ಆರ್ ಅಚೀವ್ ಫೈನಾನ್ಷಿಯಲ್ ಸಕ್ಸಸ್ ಫಾರ್ ದ ಫ್ಯಾಮಿಲಿ. ಯಾವ್ದೊಂದು ಫ್ಯಾಮಿಲಿಗೋಸ್ಕರ ಒಂದು ಅರ್ನ್ ಲಿವಿಂಗ್ ಅವರು ಒಂದು ಕುಟುಂಬ ನಿರ್ವಹಣೆಗೆ ಅಥವಾ ಲಿವಿಂಗ್ ಬೀಯಿಂಗಿಗೆ ಏನೋ ಒಂದನ್ನು ಅರ್ನ್ ಮಾಡೋದು ಅಥವಾ ಅಚೀವ್ ಫೈನಾನ್ಷಿಯಲ್ ಇದನ್ನ ಅಚೀವ್ ಮಾಡೋದು ಅಂತ ಅರ್ಥ. ಓಕೆನಾ? ಅರ್ಥ ಆಯ್ತಲ್ವಾ? ಅಂದ್ರೆ ಬ್ರಿಂಗ್ ಹೋಮ್ ದ ಬ್ಯಾಕ್ ಆನ್, ಏನೋ ಒಂದು ಬ್ಯಾಕಪ್ ಅಂತ ತಗೊಬಂದ. ಬೋತ್ ಪೇರೆಂಟ್ಸ್ ವರ್ಕ್ ಹಾರ್ಡ್ ಡೈಲಿ ಟು ಬ್ರಿಂಗ್ ಹೋಮ್ ದ ಬ್ಯಾಕ್ ಆನ್. ಪೇರೆಂಟ್ಸ್ ಸಿಕ್ಕಾಪಟ್ಟ ಡೈಲಿ ಹಾರ್ಡ್ ವರ್ಕ್ ಮಾಡ್ತಿದ್ರು. ಯಾಕಂತಂದ್ರೆ ಕುಟುಂಬಕ್ಕೆ ಒಂದಿಷ್ಟು ಮನಿನ ತಗೊಬರ್ಲಿಕ್ಕೆ, ಬ್ಯಾಕಪ್ ಮಾಡ್ಲಿಕ್ಕೆ ಅಂತ. ಅರ್ಥನಾ? ಬೋತ್ ಪೇರೆಂಟ್ಸ್ ವರ್ಕ್ ಹಾರ್ಡ್ಲಿ, ಓಕೆ, ಟು ಅರ್ನ್ ಆರ್ ಅಚೀವ್ ಫೈನಾನ್ಷಿಯಲ್ ಸಕ್ಸಸ್ ಅಂತ. ಬ್ರೇಕ್ ದ ಪ್ರಿಸಿಯನ್ಸ್ ಹೆಡ್. ಪ್ರಿಸಿಯನ್ಸ್ ಹೆಡ್ ಅಂತಂದ್ರೆ ವ್ಯಾಕರಣ ತಪ್ಪು ನಿಯಮಗಳನ್ನು ಬಳಸೋದು. ಬ್ರೇಕ್ ದ ಪ್ರಿಸಿಯನ್ಸ್ ಹೆಡ್. ಪ್ರಿಸಿಯನ್ಸ್ ಹೆಡ್ ಅಂತಂದ್ರೆ ಟು ವೈಲೇಟ್ ದ ಫಾರ್ಮಲ್ ರೂಲ್ಸ್ ಆಫ್ ಎ ಗ್ರಾಮರ್ ವೈಲ್ ಸ್ಪೀಕಿಂಗ್ ಆರ್ ರೈಟಿಂಗ್. ಓಕೆ, ಅಂತಂದ್ರೆ ನೀವು ಹೆಂಗೆ ತಿಳ್ಕೋಬಹುದು ಅಂತಂದ್ರೆ ಪ್ರಿಸಿಯನ್ಸ್ ಅಂತಂದ್ರೆ ಏನು? ಪ್ರಿಷಿಯನ್ ಅನ್ನೋದೊಬ್ಬ ಅವನು ಹಿಂದಿನ ಕಾಲದೊಬ್ಬ ಗ್ರಾಮರ್ ಇಷ್ಟ. ಅಂದ್ರೆ ಅವನು ಏನು ಇಂಗ್ಲಿಷ್ ಗ್ರಾಮರ್ಗಳನ್ನ ಸಿಕ್ಕಾಪಟ್ಟ ನೀಟಾಗಿ ಇಟ್ಕೊಂಡು ಒಂದು ಗ್ರಾಮರ್ನ ಮಾಡ್ಕೊಂಡವನು. ಅಂದ್ರೆ ನೀಟಾಗಿ ಇಂಗ್ಲಿಷಲ್ಲಿ ಹಿಂಗೆ ಗ್ರಾಮರ್ ಇರ್ಬೇಕಂತ ಅದನ್ನ ಸೃಷ್ಟಿ ಮಾಡಿದನು. ಅವನ ಹೆಡ್ ಅನ್ನೇ ಬ್ರೇಕ್ ಮಾಡ್ತಾ ಇದೀರ ನೀವು ಅಂತಂದ್ರೆ ಸರಿ ಗ್ರಾಮರ್ ಅನ್ನು ಬಳಸ್ತಿಲ್ಲ, ವ್ಯಾಕರಣ ಎಲ್ಲ ತಪ್ಪು ಬಳಸ್ತಾ ಇದ್ದೀರಾ, ವಯಲೇಟ್ ಮಾಡ್ತಾ ಇದ್ದೀರಾ, ಅದನ್ನ ನೆಟ್ಟಗೆ ಗ್ರಾಮರ್ ನ ತಪ್ಪು ಮಾಡ್ತಾ ಇದೀರ ಅಂತ. ಬ್ರೇಕ್ ದ ಪ್ರಿಷಿಯನ್ಸ್ ಹೆಡ್. ಅವನ ತಲೆಯಲ್ಲಿ ಏನೇ ಇತ್ತು ಅವನ ಹೆಡ್ ಅಲ್ಲಿ, ಆ ತಲೆನೇ ನೀವು ಏನ್ ಮಾಡ್ತಿದ್ದೀರಾ, ಬ್ರೇಕ್ ಮಾಡ್ತಾ ಇದ್ದೀರಾ. ಅದನ್ನ ಗ್ರಾಮರ್ ರೂಲ್ಸ್ ನ ಬ್ರೇಕ್ ಮಾಡ್ತಾ ಇದೀರಾ ಅಂತ. ಹಿಸ್ ಬ್ರೋಕನ್ ಇಂಗ್ಲಿಷ್ ಸ್ಪೀಚ್ ಬ್ರೋಕ್ ಪ್ರಿಷಿಯನ್ಸ್ ಹೆಡ್ ಇನ್ ಎವ್ರಿ ಸೆಂಟೆನ್ಸ್ ಅಂತಂದ್ರೆ ಅವನ ಹಿಸ್ ಬ್ರೋಕನ್ ಇಂಗ್ಲಿಷ್ ಐತಲ್ಲ, ಬ್ರೋಕನ್ ಇಂಗ್ಲಿಷ್ ಸ್ಪೀಚ್ ಹೆಂಗೆ ಅಂತಂದ್ರೆ ಮೇ ದ ಕಮ್ ಫ್ರಮ್ ಇನ್ ಹೋಮ್, ಟುಮಾರೋ ಐ ಬ್ರಿಂಗ್ ಹೋಮ್ವರ್ಕ್. ಈ ತರ ಹಿಂಗ್ ಮಾತಾಡ್ತಿದ್ದಾನಂತ ಅನ್ಕೊಳ್ಳಿ. ಹಿಂಗಿದ್ದವನು ಅವನ್ ಏನ್ ಮಾಡ್ತಾ ಇದ್ದಾನೆ, ಈ ತರ ಮಾತಾಡಿದವನು ಅವ್ನು ಇಂಗ್ಲಿಷ್ ಬ್ರೋಕನ್ ಆಗಿ ಮಾತಾಡ್ತಾ ಇರೋದಲ್ಲದೆ ಅವ್ನು ಸೆಂಟೆನ್ಸ್ ಅಲ್ಲಿ ಬ್ರೋಕ್ ಹಿಸ್ ಪ್ರಿಷಿಯನ್ ಸೆಟ್ ಅಂದ್ರೆ ಗ್ರಾಮರ್ ಮಿಸ್ಟೇಕ್ ನ ಮಾಡ್ತಾ ಇದ್ದಾನೆ. ಪ್ರಿಷಿಯನ್ ಅಂತಂದ್ರೆ ಯಾರೋ ಒಬ್ಬ ಗ್ರಾಮರಿಯನ್ ಅಂತ ತಿಳ್ಕೊಳ್ರಿ. ಓಕೆನಾ? ಅವ್ನು ಆಕ್ಚುಲಿ ಗ್ರಾಮರಿಯನ್, ಅವನೊಬ್ಬ ಗ್ರಾಮರ್ ಕ್ರಿಯೇಟ್ ಮಾಡೋದು. ಓಕೆನಾ? ಬಗ್ ಸಮ್ವನ್ ಅಂತಂದ್ರೆ ಯಾರದಾರು ಕಾಡೋದು, ಕಿರಿಕಿರಿ ಮಾಡೋದು ಬಗ್ ಅಂತಂದ್ರೆ. ಬಗ್ಗೋದಲ್ಲ,
ನೀವು ಬಗ್ಸ್ ಸಮ ಬಡಿಯೋದು ಅಂತೀವಲ್ಲ ಆ ಬಗ್ಗದಲ್ಲ, ಹಂಗ ಬೇಕಾದ್ರೆ ತಿಳ್ಕೊಡ್ರಿ ಯಾವನಾರು ಬಗ್ಸ್ಕೊಂಡು ಸಮ ಬಡಿಯೋದು ರಪ 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 ಅಂತಂದ್ರೆ ಕಿರಿಕಿರಿ ಮಾಡೋದಂತ. ಬಟ್ ಬಗ್ ಅಂತಂದ್ರೇನೋ ಕಂಪ್ಯೂಟರ್ ಬಗ್ ಆಡ್ ಆಯ್ತು ಅಂತೀವಲ್ಲ, ಏನೋ ಒಂದು ವೈರಸ್ ಬಂತು ಬಗ್ ಬಂತು ಅಂತೀವಲ್ಲ, ಅದ ಬಗ್ ಸಮ ಅಂತಂದ್ರೆ ಯಾರಿಗೋ ಒಬ್ರಿಗೆ ಕಿರಿಕಿರಿ ಮಾಡೋದು, ಅವನಿಗೆ ಒಂದು ವೈರಸ್ ಹಾಕ್ಬಿಡೋದು, ಅವನಿಗೆ ಒಂದು ವೈರಸ್ ತರ ಆಗೋದು ನಾವು ಅಂತ. ಅಂದ್ರೆ ಟು ಅನಾಯ್ ಆರ್ ಇರಿಟೇಟ್ ಆರ್ ಬೋದರ್ ಸಮೋನ್ ರಿಪೀಟೆಡ್ಲಿ, ಯಾರನ್ನೋ ಒಬ್ಬರನ್ನ ಬೋದರ್ ಅಂತಂದ್ರೇನೋ ಬ್ರದರ್ ಅಲ್ಲ, ಬೋದರ್ ಅಂತಂದ್ರೆ ಕಿರಿಕಿರಿ ಮಾಡೋದು, ಅರ್ಥ ಆಯ್ತಲ್ವಾ. ಸೊ ಬಗ್ ಸಮೋನ್ ಅಂತಂದ್ರೆ ಅವ್ರಿಗೆ ಒಂಥರ ವೈರಸ್ ಇಂಜೆಕ್ಟ್ ಮಾಡೋದು ನಾವು. ಸ್ಟಾಪ್ ಬಗಿಂಗ್ ಮೀ ವಿತ್ ಯುವರ್ ಸಿಲ್ಲಿ ಕ್ವಶನ್ಸ್, ನಿನ್ ಮನೆ ಸಿಲ್ಲಿ ಸ್ಯಾಂಡ್ ಫುಡ್ ಕ್ವಶನ್ ಇಂದ ನನ್ ತಲೆ ಎಲ್ಲ ಕೆಡ್ಸ್ ಕಿರಿಕಿರಿ ಮಾಡ್ಬೇಡ ನೀನು. ಇದು ಯಾವುದೋ ಒಂದು ಅಜ್ಜಿ ಇತ್ತಂತೆ ಚಿಕ್ಕ ವಯಸ್ಸಲ್ಲಿ ಸತ್ತಲ್ಲ ಅಂತ ಹ್ಯಾಂಗೆ ಅಂತ, ಇಂಥವೆಲ್ಲ ಹಳೆ ಕಾಲದಲ್ಲ ಕೇಳ್ಬಿಟ್ಟಿನಿ ನಾನು ಅಂತ. ಸೊ ಅಂತದ್ನೆಲ್ಲ ಹೇಳ್ಬೇಡ ಅಂತ. ಬಯ್ಯ ವಿಷ್ಕರ್ ಅಂತಂದ್ರೇನು, ಕೂದಲೆಳೆ ಅಂತಂದ್ರೆ ನಾನು ಹಿಂದಿನ ಒಂದು ಕ್ಲಾಸಲ್ಲಿ ಹೇಳಿದ್ದೆ ಅಂತ ಕಾಣುತ್ತೆ. ಏನಂತ ಕ್ಯಾಟ್ಸ್ ವಿಷ್ಕರ್ ಅಂತ. ಏನ ಕ್ಯಾಟ್ಸ್ ವಿಷ್ಕರ್ ಅಂದ್ರೆ ಕ್ಯಾಟ್ಸ್ ಸಿಕ್ಕಾಪಟ್ಟ ಸ್ಪೀಡ್ ಇರುತ್ತೆ ವಿಷ್ಕರು, ಅದು ರಪಕ್ ಅಂತ ಹೊಡೆಯುತ್ತೆ ಅದರ ಮೋಟರ್ನ, ಅಂದ್ರೆ ಅಷ್ಟು ಸ್ಪೀಡ್ ಇರುತ್ತೆ ಅದು ಅಂತ. ಈಗ ನೋಡಿರ್ಬೋದು ನೀವು. ಸೊ ಅಂದ್ರೆ ಅಷ್ಟು ಸ್ಪೀಡಾಗಿ ರಪಕ್ ಅಂತ ಜಸ್ಟ್ ಫ್ರಾಕ್ಷನ್ ಆಫ್ ಸೆಕೆಂಡ್ ಅಲ್ಲಿ ತಪ್ಪಿಸ್ಕಂತ. ಈಗ ಹೆಂಗೆ ಅಂತಂದ್ರೆ ನೀವು ಬೆಕ್ಕನ್ನು ನೋಡಿರ್ಬೋದು, ನೀವು ರೀಲ್ಸ್ಗಳೆಲ್ಲ ನೋಡಿರ್ತೀರ, ಬೆಕ್ಕ ಹಿಂಗ್ ಕುತ್ಕೊಂಡಿರುತ್ತೆ, ಹಾವು ಹಿಂಗ್ ಕಚ್ಚಕ್ ಬರುತ್ತೆ, ಬೆಕ್ಕು ಜಸ್ಟ್ ಇನ್ನೇನ್ ಮುಟ್ಬೇಕು ಅಷ್ಟ್ರಲ್ಲಿ ಜಂಪ್ ಹೊಡೆದ್ಬಿಡುತ್ತೆ ಹಿಂದಕ್ಕೆ. ಸೊ ಅಂದ್ರೆ ಕೂದಳೆಲ್ಲ ಅಂತರದಲ್ಲಿ ಜಯಿಸೋದು ಅಂತ ತಪ್ಪಿಸ್ಕೊಳ್ಳೋದು. ಬೈ ವಿಷ್ಕರ್, ಕ್ಯಾಟ್ಸ್ ವಿಷ್ಕರ್ ಅಂದ್ರೆ ಕ್ಯಾಟಿನ್ ಮೋಟು, ಬೆಕ್ಕಿನ ಮೋಟು ಅಂತೀವಲ್ಲ ಅದು ವಿಷ್ಕರ್. ಸೊ ಬಯ್ಯ ವಿಷ್ಕರ್ ಅಂತಂದ್ರೇನು ಅಷ್ಟು ಬೆಕ್ಕಿನ ನೆನಪಿರುತ್ತಲ್ವಾ. ಸೊ ಬಯ್ಯ ವಿಷ್ಕರ್ ಅಂತಂದ್ರೇನು ಇನ್ನೇನು ವಿಷಲ್ ಹೊಡೆಯ ಅಂತರದಲ್ಲಿ ಕಣ್ಣು ಮುಚ್ಚಿ ಬಿಡೋ ಅಂತರದಲ್ಲಿ ಜಸ್ಟಾಗಿ ತಪ್ಪಿಸ್ಕೊಂಡ, ಅವನು ಜಯಿಸ್ದ ಅಥವಾ ವಿನ್ ಆದ ಅಥವಾ ತಪ್ಪಿಸ್ಕೊಂಡ, ಎರಡು ಒಂದೇ. ಏನೋ ಹಿ ಗೆಟ್ ಔಟ್ ಆಫ್ ದ ಆಕ್ಸಿಡೆಂಟ್ ಬೈ ಎ ವಿಷ್ಕರ್. ಓಕೆ, ಅವನು ಆ ಡೇಂಜರ್ ಇಂದ ಗೆಟ್ ಔಟ್ ಆದ ಹೆಂಗೆ ಅಂತ ಜಸ್ಟ್ ಬೈ ಎ ವಿಷ್ಕರ್ ಅಂತ. ಎ ವೆರಿ ಸ್ಮಾಲ್ ನ್ಯಾರೋ ಮಾರ್ಜಿನಲ್ ಡಿಸ್ಟೆನ್ಸ್ ಅವರ್ ಸ್ಕೂಲ್ ಡಿಬೇಟ್ ಟೀಮ್ ಒನ್ ದ ಫೈನಲ್ ಚಾಂಪಿಯನ್ಶಿಪ್ ಟ್ರೋಫಿ ಬೈ ಎ ವಿಷ್ಕರ್. ನಮ್ಮ ಸ್ಕೂಲ್ ಡಿಬೇಟ್ ಟೀಮ್ ಇತ್ತಲ್ಲ, ಅದು ಚಾಂಪಿಯನ್ಶಿಪ್ ಟ್ರೋಫಿನ ವಿನ್ ಆಯ್ತು ಜಸ್ಟ್ ಬೈ ಎ ವಿಷ್ಕರ್. ಜಸ್ಟ್ ಒಂದು ಕೂದಲೆಳೆ ಅಂತರದಲ್ಲಿ ಗೆದ್ದು ಬಿಡ್ತು ಅಂತ. ವಿಷ್ಕರ್ ಅಂದ್ರೆ ಅದೇ ಕೂದಲೆಳೆ ಅಂತರ ಅಂತಲ್ಲ, ಅದು ವಿಷ್ಕರ್. ಬೈ ಅಂಡ್ ಬೈ ಸ್ವಲ್ಪ ಸಮಯದ ನಂತರ ಅಥವಾ ಕ್ರಮವಾಗಿ. ಬೈ ಅಂಡ್ ಬೈ, ಐ ಡೂಯಿಂಗ್ ದಿಸ್ ವರ್ಕ್, ಬೈ ದ ವೇ ನೆಕ್ಸ್ಟ್ ಐ ವಿಲ್ ಡೂ ದಿಸ್, ಅಂಡ್ ಬೈ ದ ಟೈಮ್ ಅಂದ್ರೆ ಬೈ ಅಂಡ್ ಬೈ ಅಂದ್ರೆ ಬೈ ಹಾಕ್ತಾ ಹೋಗೋದು ಯಾವಾಗ ನಾವು ನೆಕ್ಸ್ಟ್ ಸ್ವಲ್ಪ ಸಮಯದ ನಂತರ. ಬೈ ದ ಟೈಮ್ ಅಂತಂದ್ರೆ ಫ್ಯೂಚರ್ ಬರೋದು, ಫ್ಯೂಚರ್ ಸೆನ್ಸ್ಗೆ ನಾವು ಬೈ ದ ಟೈಮ್ ಯೂಸ್ ಮಾಡ್ತೀವಿ. ಬೈ ದ ಟೈಮ್ ನೆಕ್ಸ್ಟ್ ಸಮಯದ ನಂತರ. ಬೈ ದ ಟೈಮ್ ಐ ವಿಲ್ ಕಮ್ ಯುವರ್ ಹೋಮ್, ಓಕೆನಾ. ಬೈ ದ ಟೈಮ್ ಐ ವಿಲ್ ಕಮ್ ಯುವರ್ ಹೋಮ್. ಬೈ ದ ಟೈಮ್ ಬಂದ್ಮೇಲೆ ಬಿಲ್ ಬರ್ಬೇಕು ನೋಡ್ರಿ, ಗ್ರಾಮರ್ ಪಾಯಿಂಟ್ 10 ರೂಪಾಯಿ ಫೋನ್ ಪೇ ಮಾಡ್ರಿ. ಬೈ ದ ಟೈಮ್ ಅಂತಂದ್ರೆ ಫ್ಯೂಚರ್ ಟೆನ್ಸ್ ಅನ್ನ ಹೇಳ್ತಾ ಇದೀವಿ ನಾವು. ಬೈ ದ ಟೈಮ್ ಮೆನ್ಷನ್ ಮಾಡ್ತಿದೀವಿ ಅಂತ ಫ್ಯೂಚರ್ ಟೆನ್ಸ್ ಅನ್ನ ಹೇಳ್ತಾ ಇದೀವಿ ಅಂತ ಅರ್ಥ. ಸೊ ಬೈ ದ ಟೈಮ್ ಐ ವಿಲ್ ಕಮ್ ಟು ಯುವರ್ ಹೋಮ್ ಅಂತಂದ್ರೆ ನಿಮ್ ಮನೆಗೆ ನಾನು ಆಮೇಲೆ ಬರ್ತೀನಿ ಸ್ವಲ್ಪ ಸಮಯ ನಂತರ, ಅಥವಾ ಕ್ರಮವಾಗಿ ಅಂತ ಆಗುತ್ತೆ, ಒಂದು ಆದ್ಮೇಲೆ ಒಂದು, ಓಕೆನಾ. ಬಿಫೋರ್ ಲಾಂಗ್, ಇವೆಂಚುಯಲಿ ಆರ್ ಆಫ್ಟರ್ ಶಾರ್ಟ್ ಪೀರಿಯಡ್, ಓಕೆನಾ. ಬಿಫೋರ್ ಲಾಂಗ್ ಆಗಿರ್ಬೋದು, ಇವೆಂಚುಯಲಿ ಒಂದೊಂದು ಆಗಿರ್ಬೋದು, ಅಥವಾ ಶಾರ್ಟ್ ಟೈಮ್ ಅಲ್ಲೂ ಆಗಿರ್ಬೋದು. ಬೈ ಅಂಡ್ ಬೈ ದ ಕ್ಲೌಡ್ಸ್ ಕ್ಲಿಯರ್ಡ್ ಅವೇ ಅಂಡ್ ಬ್ರಿಂಗ್ ದ ಸನ್. ದಿಸ್ ಆಬ್ಜೆಕ್ಟ್. ಸರ್ ಬೈ ದ ಟೈಮ್ ಬಂದ್ಮೇಲೆ ಫ್ಯೂಚರ್ ಬರ್ಬೇಕಿದ್ರೆ ಎಲ್ಲಿದೆ ಸರ್, ಪಾಸ್ಟ್ ಟೆನ್ಸ್ ಇದೆ. ಬೈ ಅಂಡ್ ಬೈ ನಾನು ನಿಮಗೆ ಬೈನ ಕೊಟ್ಟಿರೋದು. ಬೈ ದ ಟೈಮ್ ಅನ್ನೋದು ನೀವು ಬೈ ಅನ್ನ ಹಾಕಿ, ಬೈ ದ ಟೈಮ್ ನ ಹಾಕಿ ಫ್ಯೂಚರ್ ಟೆನ್ಸ್ ಅನ್ನು ಯೂಸ್ ಮಾಡ್ತೀರಾ. ಇದು ಇಡಿಯಮ್ಮು, ಇದು ಏನು ನಿಮ್ಮ ಇದು ಬೈ ಅನ್ನೋ ಒಂದು ಪ್ರಿಪೋಸಿಷನ್ ಅಲ್ಲ, ಓಕೆನಾ, ಅಥವಾ ಕಂಜಂಕ್ಷನ್ ಅಲ್ಲ. ಬೈ ಇದು ಏನೋ ಇದೊಂದು ಇಡಿಯಮ್. ಬೈ ಅಂಡ್ ಬೈ ಅಂತ ಇದೆರಡು ಸೇರಿದು ಇದೊಂದು ಸೆಟ್. ಇದು ಬೈ ಅಂಡ್ ಬೈ, ಇದರ ಮೀನಿಂಗ್ ಏನೋ, ಇದರ ಮೀನಿಂಗ್ ಸ್ವಲ್ಪ ಸಮಯದ ನಂತರ ಅಂತ ಅರ್ಥ ಆಯ್ತಾ. ಇದು ಟೋಟಲ್ ಮೀನಿಂಗ್. ಸ್ವಲ್ಪ ಸಮಯದ ನಂತರ ಕ್ಲೌಡ್ಸ್ ಕ್ಲಿಯರ್ ಆದವು, ಓಕೆನಾ. ಕ್ಲೌಡ್ಸ್ ಕ್ಲಿಯರ್ಡ್ ಅವೇ ಅಂಡ್ ದ ಬ್ರೈಟ್ ಸನ್ ಕೇಮ್ ಔಟ್, ಓಕೆನಾ. ಕ್ಲೌಡ್ಸ್ ಕ್ಲಿಯರ್ ಆಯ್ತು ಸ್ವಲ್ಪ ಸಮಯದ ನಂತರ. ಇಲ್ಲೂ ಫ್ಯೂಚರ್ ಸೆನ್ಸ್ ಇದೆ. ಹೆಂಗ್ ಫ್ಯೂಚರ್ ಸೆನ್ಸ್ ಇದೆ, ಪಾರ್ಟಿನ ಫ್ಯೂಚರ್ ಟೆನ್ಸ್ ಇದೆ, ಓಕೆ. ಬೈ ಕರ್ಟಸಿ ಆಫ್ ಅಂತಂದ್ರೇನು, ಯಾರದ್ದಾದರೂ ಸೌಜನ್ಯ ಅಥವಾ ಉದಾರತೆ. ಕರ್ಟಸಿ ಅಂತಂದ್ರೆ ಕರ್ಟಸಿ ಕರುಣೆ, ಕರ್ಟಸಿ ಉದಾರತೆ. ವಿತ್ ದ ಅಫಿಷಿಯಲ್ ಪರ್ಮಿಷನ್, ಅಸಿಸ್ಟೆನ್ಸ್ ಆರ್ ಜನರಸಿಟಿ ಆಫ್ ಅಂತಂದ್ರೇನು, ವಿತ್ ಅಫಿಷಿಯಲ್ ಪರ್ಮಿಷನ್ ತಗೊಂಡು ಯಾರಾದ್ರೂ ಅಸಿಸ್ಟೆನ್ಸ್ ಅಥವಾ ಜನರಸಿಟಿ. ಜನರಸ್ ಬಗ್ಗೆ ನಾನು ಆಲ್ರೆಡಿ ನಿಮಗೆ ಹೇಳಿದ್ದೆ ನಾನು ಇದರ ಕ್ಲಾಸಲ್ಲಿ. ಜನರಸ್ ಅಂತಂದ್ರೆ ಏನೋ ಒಂದು ಒಳ್ಳೇದು, ಹೃದಯ, ಕೈಂಡ್ ಹಾರ್ಟೆಡ್ ಅಂತ ಜನರಸ್. ಕರ್ಟಸಿ, ಬೈ ಕರ್ಟಸಿ ಆಫ್ ಅಂತಂದ್ರೆ ಆತರ ಯಾರ್ದೋ ಒಂದು ಉದಾರತೆ, ಉದಾರ ಭಾವ, ಕರ್ಟಸಿ. ಅವನಿಗೆ ಸೂಪರ್ ಚಿಕ್ಕಪಟ್ಟ ಒಳ್ಳೆ ಕರ್ಟಸಿ ಐತ್ ಮರಿ, ಒಳ್ಳೆ ಹೆಲ್ಪ್ ಮಾಡ್ತಾನೆ ಹಾಗೆ. ದ ಹಿಸ್ಟೋರಿಕ್ ಇಮೇಜಸ್ ವರ್ ಪ್ರಿಂಟೆಡ್ ಇನ್ ದ ಮ್ಯಾಗಝಿನ್ ಬೈ ಕರ್ಟಸಿ ಆಫ್ ದ ಮ್ಯೂಸಿಯಂ. ನೋಡ್ರಿ ಏನೋ ಹಿಸ್ಟೋರಿಕ್ ಇಮೇಜಸ್ ಇದಾವಲ್ಲ ಮ್ಯಾಗಝಿನ್ ಅಲ್ಲಿ ಪ್ರಿಂಟ್ ಆಯ್ತು
ಕರ್ಟಸಿ ಆಫ್ ದ ಮ್ಯೂಸಿಯಂ, ಮ್ಯೂಸಿಯಂ ಇನ್ ಕರ್ಟಸಿಗೆ ಪ್ರಿಂಟ್ ಆಯಿತು ಅಂತ, ಕರ್ಟಸಿಯಿಂದ ಪ್ರಿಂಟ್ ಮಾಡಿದ್ರು ಅವರು ಅಂತ ಒಂದು ಉದಾರ ಭಾವನೆ ಇಟ್ಕೊಂಡು. ಬೀಟ್ ದ ರ್ಯಾಪ್ ಅಂತಂದ್ರೆ ಶಿಕ್ಷೆಯಿಂದ ತಪ್ಪಿಸಿಕೊಳ್ಳೋದು. ಬೀಟ್ ದ ರ್ಯಾಪ್ ಟು ಎಸ್ಕೇಪ್ ಪನಿಷ್ಮೆಂಟ್ ಆರ್ ಕ್ರಿಮಿನಲ್ ಚಾರ್ಜ್ ಸಕ್ಸಸ್ಫುಲಿ. ಬೀಟ್ ದ ರ್ಯಾಪ್, ಒಂದು ರ್ಯಾಪ್ ಇತ್ತು. ರ್ಯಾಪ್ ಅಂತಂದ್ರೆ ಏನೋ ನಿಮ್ಗೆ ಏನ್ ಮಾಡ್ತಿದ್ರು, ಒಂದು ಕೇಸ್ ಹಾಕ್ತಿದ್ರು ಅಂತ ಅನ್ಕೊಳ್ಳಿ, ನೀವು ಅದನ್ನ ಬೀಟ್ ಮಾಡ್ಬಂದ್ಬಿಟ್ರಿ. ಬೀಟ್ ಅಂದ್ರೆ ಸೋಲ್ಸುತ್ತಾನೆ. ಹಿ ಬೀಟ್ ತರುಣ್ ಇನ್ ದ ರನ್ನಿಂಗ್ ರೇಸ್ ಅಂತಂದ್ರೆ ಬೀಟ್ ಮಾಡೋದಂದ್ರೆ ಅದನ್ನ ಸೋಲಿಸ್ದ ಅಂದ್ರೆ ತಪ್ಪಿಸ್ಕೊಂಡ್ ಬಂದ, ರ್ಯಾಪ್ ಅನ್ನ ತಪ್ಪಿಸ್ಕೊಂಡ್ ಬಂದ. ಅವನಿಗೆ ಇವತ್ತು ಸಮ್ಮ ಗುಮ್ತಿದ್ರು, ರ್ಯಾಪ್ ಸಾಂಗ್ ಹಾಕೊಂಡು ಗುಮ್ತಿದ್ರು, ಅವನದನ್ನ ತಪ್ಪಿಸ್ಕೊಂಡ್ ಬಂದ ಅಂದ್ರೆ ಶಿಕ್ಷೆನ ತಪ್ಪಿಸ್ಕೊಂಡ. ಹಿಂಗ್ ಥಿಂಕ್ ಮಾಡ್ಕೊಳ್ರಿ. ಎ ವೆಲ್ದಿ ಬಿಸ್ನೆಸ್ ಮ್ಯಾನ್ ಮ್ಯಾನೇಜ್ ಟು ಬೀಟ್ ದ ರ್ಯಾಪ್ ಯೂಸಿಂಗ್ ಟಾಪ್ ಟೈರ್ ಲಾಯರ್ಸ್. ನೋಡ್ರಿ, ಅವನೇನ್ ಮಾಡ್ದ, ಒಳ್ಳೆ ಟಾಪ್ ಟೈರ್ ಲಾಯರ್ಸ್ ಗಳನ್ನ ಇದನ್ನ ಕೇಸಿಗೆ ಹಾಕೊಂಡು ಅವನೇನ್ ಮಾಡ್ದ, ವಿನ್ ಆದ ಬಿಸ್ನೆಸ್ ಮ್ಯಾನ್. ಓಕೆನಾ, ಬಿಸ್ನೆಸ್ ಮ್ಯಾನ್ ಮ್ಯಾನೇಜ್ ಟು ವಿನ್. ಅವನ್ ಫೈನಲಿ ಕೇಸನ್ನ ಗೆದ್ದ. ಬೀಟ್ ದ ಲಾಯರ್ಸ್ ಅಂದ್ರೆ ಶಿಕ್ಷೆಯಿಂದ ತಪ್ಪಿಸ್ಕೊಂಡ, ವೆಲ್ದಿ ಬಿಸ್ನೆಸ್ ಮ್ಯಾನ್. ಬರ್ನ್ ಯುವರ್ ಬೋಟ್ಸ್ ಆರ್ ಬ್ರಿಡ್ಜಸ್. ಹಿಂದಿರುಗಲು ದಾರಿ ಯಾವುದೇ ಇಲ್ಲ, ದಾರಿ ಇಲ್ಲದಂತೆ ಮಾಡಿಕೊಳ್ಳೋದು. ಈಗ ನೀವೊಂದು ಅಲೆಕ್ಸಾಂಡರ್ದೊಂದು ಕತೆ ಕೇಳಿರ್ತೀರ ಇದ್ರ ಬಗ್ಗೆ. ಅಲೆಕ್ಸಾಂಡರ್ ತನ್ನ ಸೈನ್ಯನ ತಗೊಂಡು ಎಲ್ಲಿಗೆ, ಅದು ಯುರೋಪ್ ರಷ್ಯಾ ಭಾಗ, ನಂಗೆ ಸರಿ ಹಿಸ್ಟ್ರಿ ಮರ್ತೋಗಿದೆ. ಸೊ ಅಲ್ಲಿ ಬಂದಿರ್ತಾನೆ. ಅವನ್ ಏನ್ ಮಾಡ್ತಾನೆ ಅಂತಂದ್ರೆ, ಸೈನಿಕರು ಏನ್ ಮಾಡ್ತಾರೆ, ಸಿಕ್ಕಾಪಟ್ಟ ಹೆದ್ರು ಬಿಡ್ತಾರೆ. ಎದುರುಗಡೆ ಇರೋ ಸೈನ್ಯ ನೋಡಿ, ನಮ್ ಕೈಯಲ್ಲಿ ಇದು ಆಗಲ್ಲ, ನಾವು ಆಲ್ರೆಡಿ ಬಂದು ಸುಸ್ತಾಗ್ಬಿಟ್ಟಿವಿ, ಏನ್ ಮಾಡಕ್ ಆಗಲ್ಲ ಅಂತ. ಅವಾಗ ಏನ್ ಮಾಡ್ತಾನೆ ಅಲೆಕ್ಸಾಂಡರ್, ಹಿಂದ್ಗಡೆ ಇರೋ ಬೋಟನ್ನೆಲ್ಲ ಸುತ್ತಾಕ್ಬಿಡ್ತಾನೆ. ಅಂತಂದ್ರೆ ಏನರ್ಥ, ಅವ್ರಿಗೆ ಹೋಗಕ್ ದಾರಿನೇ ಇಲ್ಲ. ಅವ್ರು ಹೋಗ್ಬೇಕು ಅಂತಂದ್ರೆ ನೆಕ್ಸ್ಟ್ ಇವ್ರನ್ನ ಸೋಲ್ಸೆ, ಹೋರಾಟ ಮಾಡಿ ಸೋಲ್ಸಿ ವಾಪಸ್ ಹೋಗ್ಬೇಕು. ಇಲ್ಲ ಅಂತಂದ್ರೆ ಹೋಗಕ್ ದಾರಿನೇ ಇಲ್ಲ. ಸಮುದ್ರದ ಬಿದ್ದು ಸಾಯ್ಬೇಕು, ಸಮುದ್ರದ ಬಿದ್ದು ಸಾಯ್ಬೇಕು. ಬದುಕ್ಬೇಕು ಅಂತಂದ್ರೆ ಇವ್ರನ್ನ ಸೋಲ್ಸಿ ಅವ್ರೇನ್ ಮಾಡ್ಬೇಕು, ಅಲ್ಲೇ ಬೋಟ್ ಗೀಟ್ ತಗೊಂಡು ಆಮೇಲೆ ಮನೆ ಹೋಗ್ಬೇಕು. ಇಲ್ಲಾಂದ್ರೆ ಮನೆ ಹೋಗಕ್ ದಾರಿನೇ ಇಲ್ಲ ಅವ್ರಿಗೆ. ಅಂತಂದ್ರೆ ಏನೋ ಹಿಂದಿರುಗಲು ದಾರಿ ಕಾಣದಂತಾನೆ ಮಾಡೋದು. ಓಕೆನಾ. ಟು ಡೆಸ್ಟ್ರಾಯ್ ಆಲ್ ಪಾತ್ಸ್, ರಿಟ್ರೀಟ್ ಆಗ್ಲಿಕ್ಕೆ ಎಲ್ಲ ಪಾತ್ಸ್ ಡೆಸ್ಟ್ರಾಯ್ ಮಾಡೋದು. ಮೇಕಿಂಗ್ ಎ ಡಿಸಿಷನ್ ಕಂಪ್ಲೀಟ್ಲಿ ಇರ್ರಿವರ್ಸಿಬಲ್. ಈ ದಾರಿ ಪೂರ್ತಿ ಸುಟ್ಟಾಕದ್ಮೇಲೆ ಅವ್ನಿಗೆ ಹೋಗ್ಲಿಕ್ಕೆ ಜಾಗನೇ ಇಲ್ವಲ್ಲ, ಅಂದ್ರೆ ಒಟ್ಟೊಂದು ಇದ್ ಮಾಡ್ಬಿಡೋದು. ಇಲ್ಲಿ ನೋಡ್ರಿ, ಇದು ಬ್ಲಾಕ್ ಫುಲ್ ಲಾಕ್ ಮಾಡ್ಬಿಡೋದು. ಈ ಬ್ಲಾಕ್ ಇರೋದಕ್ಕೆ ಈ ಕಡೆ ಹೋಗೋಲ್ಲ, ಈ ಕಡೆ ಹೋಗೋಲ್ಲ, ಅಂದ್ರೆ ಏನೋ ದಾರಿನೇ ಇದ್ದಂಗೆ ಮಾಡ್ಬಿಡೋದು ಅಂತ. ಅರ್ಥ ಆಯ್ತಲ್ವಾ? ದಟ್ಸ್ ಕಾಲ್ಡ್ ಬರ್ನ್ ದ ಬೋಟ್ಸ್ ಆರ್ ಬ್ರಿಡ್ಜಸ್. ಇದು ಒರಿಜಿನೇಟ್ ಆಗಿರೋದು ಅಲ್ಲಿಂದಾನೆ. ಎಲ್ಲ ಹಿಂತಿರೋ ದಾರಿನೇ ನಾಶ ಮಾಡ್ಬಿಡೋದು ಅಂತ. ಬೈ ಕ್ವಿಟ್ಟಿಂಗ್ ಹಿಸ್ ಜಾಬ್ ಅಗ್ರೆಸಿವ್ಲಿ ಹಿ ಬರ್ನ್ಡ್ ಹಿಸ್ ಬ್ರಿಡ್ಜಸ್ ವಿತ್ ಹಿಮ್. ಅಂದ್ರೆ ಅವನೇನ್ ಮಾಡ್ದ, ಅವನ ಮನೆ ಜಾಬ್ ಅನ್ನ ಕ್ವಿಟ್ ಮಾಡ್ದ ಅಗ್ರೆಸಿವ್ಲಿ, ಸಿಟ್ಟು ಬಂದು. ನಿಮ್ ಜಾಬ್ ಬೇಡ, ಕೆಲಸ ಬೇಡ, ಏನು ಬೇಡ ಅಂತೆಲ್ಲ ರಿಸೈನ್ ಲೆಟರ್ ಬರ್ದು ಹರಿದು ಹೋದ. ಸೊ ಅವನ್ ಏನ್ ಮಾಡ್ದ, ಅವನ್ ಸಿಟ್ಟಲ್ಲಿ ಅಗ್ರೆಷನ್ ಅಲ್ಲಿ ಮಾಡಿದ್ದು ಅವನ ದಾರಿನೇ, ಅವನೊಂದು ಸಾಗ್ಲಿಕ್ಕೆ ಬೇಕಾಗಿರೋ ದಾರಿ, ಅವನೊಂದು ಮುಂದೆ ಹೋಗ್ಲಿಕ್ಕೆ ದಾರಿ, ಅದನ್ನೇ ಅವನು ಬರ್ನ್ ಮಾಡ್ಕೊಂಡ, ಸುಟ್ಟು ಅನ್ಕೊಂಡ ಅಂತ. ಬ್ರಿಡ್ಜ್ನೇ ಕಟ್ ಮಾಡ್ಕೊಂಡ ಅಂತ. ಅರ್ಥ ಆಯ್ತಲ್ವಾ? ಓಕೆ, ದಿಸ್ ಈಸ್ ಆಲ್ ಅಬೌಟ್ ಯುವರ್ ಟುಡೇಸ್ ಕ್ಲಾಸಸ್. ಓಕೆ, ನೆಕ್ಸ್ಟ್ ಕ್ಲಾಸ್ ಅಲ್ಲಿ ವೊಕ್ಯಾಬ್ಯುಲರಿ ಯಾವ್ದಾದ್ರು ಕ್ಲಾಸ್ ಅಂತ ತಗೋಬರು. ಓಕೆನಾ? ಓಕೆ, ಚಾರ್ಜ್ ಬೇರೆ ಹೋಯ್ತಾ? ವೊಕ್ಯಾಬ್ಯುಲರಿ ಕ್ಲಾಸ್ ಅನ್ನ ತಗೋಬರುವ ನೆಕ್ಸ್ಟ್. ಯಾಕಂತಂದ್ರೆ ಈಗ ಆಲ್ಮೋಸ್ಟ್ ಇಡಿಯಮ್ಸ್ ಇಷ್ಟ ಆದವು. ಈಗ ಬರ್ನ್ ಇನ್ನೇನು ಒಂದ್ ಸ್ವಲ್ಪ ಕ್ಲಾಸಲ್ಲಿ ಇಡಿಯಮ್ಸ್ ಮುಗಿಯತ್ತೆ. ಬಿ ಅಲ್ಲಿ ಇದೀವಲ್ವಾ, ಸೊ ತುಂಬಾ ಕ್ಲಾಸ್ ಏನಾಗಿಲ್ಲ. ಇಡಿಯಮ್ಸ್ ಒಂದು 4-5 ಕ್ಲಾಸ್ ಆಗಿದೆ, ಒಂದು 20 ಕ್ಲಾಸ್ ಒಳಗೆ ಇಡಿಯಮ್ಸ್ ಕಂಪ್ಲೀಟ್ ಆಗುತ್ತೆ. ಬಟ್ 20 ಕ್ಲಾಸರು ಇಡಿಯಂ ಬಗ್ಗೆ ಕೇಳಲೇಬೇಕು, ಇಲ್ಲ ಅಂತಂದ್ರೆ ಮುಗೀತು. ಈಗ ಕೇಳಲ್ಲ ಅಂತಂದ್ರೆ 20 ಕ್ಲಾಸರು ಕೇಳಲ್ಲ ಅಂತಂದ್ರೆ ಕಷ್ಟ ಇದೆ. ಓಕೆನಾ? ಸೊ 20 ಕ್ಲಾಸ್ ಅಂತೂ ಕೇಳಲೇಬೇಕು ಮಿನಿಮಮ್. ಯಾಕಂತಂದ್ರೆ ಎಕ್ಸಾಮ್ ಅಲ್ಲಿ ಮಿನಿಮಮ್ 1,000-1,500 ಇಡಿಯಮ್ಸ್ ಬೇಕೇ ಬೇಕಾಗುತ್ತೆ. ವರ್ಡ್ಸ್ಗಳು ಒಂದು 3,000-4,000 ಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಮಾರ್ಕ್ಸ್ ಅಂತೂ ಬರಲ್ಲ. ಈಗ ಅದು ಅಲ್ಲದೆ ಸೆಕ್ಷನ್ ಟೈಮ್ ಬಂದ್ಮೇಲೆ ಇಂಗ್ಲೀಷಿಗಂತೂ ಹೆವಿ ವೇಟೇಜ್ ಆಗಿದೆ. ಇಂಗ್ಲೀಷ್ ಅಲ್ಲಿ 25 ಔಟ್ ಆಫ್ 25 ತೆಗಿಲೇಬೇಕು ನೀವು, ಇಲ್ಲ ಅಂತಂದ್ರೆ ಕಷ್ಟ ಇದೆ. ಯಾಕಂತಂದ್ರೆ ಮ್ಯಾಥ್ಸ್ ಅನ್ನ ಔಟ್ ಆಫ್ ಔಟ್ ಮಾಡೋದು ಕಷ್ಟ ಇದೆ. ಸೊ ಹಾಗಾಗಿ ಇಂಗ್ಲೀಷ್ ಮತ್ತೆ GK ರೀಸನಿಂಗ್ ಅಲ್ಲೇ ಮಾರ್ಕ್ಸ್ ಅನ್ನು ತಗೊಳ್ಬೇಕು. ಸೊ ಇಂಗ್ಲೀಷ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕಂತಂದ್ರೆ ಇಂಗ್ಲೀಷ್ 10 ನಿಮಿಷದಲ್ಲಿ ಮಾಡ್ತಾ ಇರೋದು ಲೆಕ್ಕಕ್ಕೆ ಇಂಗ್ಲೀಷ್ಗೆ ಈಗ 15 ನಿಮಿಷ ಟೈಮ್ ಸಿಗ್ತಾ ಇದೆ ಅಂದ್ಮೇಲೆ, 15 ನಿಮಿಷ ಟೈಮ್ ಸಿಗ್ತಾ ಇದೆ ಅಂತಂದ್ಮೇಲೆ ನಮಗೆ ಟೈಮ್ ಸಿಗ್ತಾ ಇದೆ, ನಾವು ಆರಾಮ್ಸೆ ಮಾಡ್ಬೋದು ಅಂತ. ಸೊ ಅದನ್ನ ಈಸಿಯಾಗಿ ಟೈಮ್ ಕೊಟ್ಟು ಮಾಡ್ಬೋದು ಅಂದಾಗ ಇಂಗ್ಲೀಷಿಗೆ ವೆಯ್ಟೇಜ್ ಜಾಸ್ತಿ ಆಗುತ್ತೆ. ಎಲ್ಲರೂ ಕೂಡ ಮಾಡ್ತಾರೆ ಅಂದ್ಮೇಲೆ ನೀವು ಕಲೀಲೇಬೇಕು. ಸೊ ಪ್ರತಿ ಒಂದನ್ನು ಆಕ್ಚುಲಿ ಈಗಂತೂ 1,500 ಅಲ್ಲ 3,000 ಇಡಿಯಮ್ಸ್ ಕಲ್ತ್ರು ಸಾಕಾಗಲ್ಲ. ಸೊ ಹಾಗಾಗಿ ವೊಕ್ಯಾಬ್ಯುಲರಿ ಮತ್ತೆ ಇಂಗ್ಲೀಷಿಗೆ ತುಂಬಾ ವೇಟೇಜ್ ಕೊಡ್ರಿ. ಗ್ರಾಮರ್ ಅನ್ನ ನಾನು ಮಾಡ್ಲಿಕ್ಕೆ ಸ್ವಲ್ಪ ಕಷ್ಟ ಆಗತ್ತೆ, ನಂಗೆ ಟೈಮ್ ಇಲ್ಲ ಆಕ್ಚುಲಿ.
ಸೊ ವೊಕ್ಯಾಬ್ಲರಿ ಇಯರ್ ನಾನು ಮುಗಿಸ್ಕೊಡ್ತೀನಿ. ಮುಂದಾದ ದಿನಗಳಲ್ಲಿ ನೆಕ್ಸ್ಟ್ ಹೊಸ ನ್ಯೂ ಆಸ್ಪಿರೆಂಟ್ಸ್ ಬರ್ತಾ ಹೋಗ್ತಾರಲ್ಲ ಅವರಿಗೆಲ್ಲ ನೆಕ್ಸ್ಟ್ ಗ್ರಾಮರ್ ಮ್ಯಾಥ್ಸ್ ಎಲ್ಲ ಹೇಳ್ಕೊಡ್ತೀನಿ. ಓಕೆನಾ? ಥ್ಯಾಂಕ್ ಯು, ಧನ್ಯವಾದಗಳು.